ಎಲ್ಲ ರೈತ ಬಾಂಧವರಿಗೂ ಬೆಳಗಿನ ಶುಭೋದಯ. ಇಂದು ಒಂದು ರಸಗೊಬ್ಬರಗಳ ಸಮತೋಲನ ಬಳಕೆ ಬಗ್ಗೆ ರೈತರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಒಂದು ಅಂತರ್ಜಾಲ ಕಾರ್ಯಕ್ರಮವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಹಾಗೂ ಇಫ್ಕೋ ಫರ್ಟಿಲೈಸರ್ ಲಿಮಿಟೆಡ್ ಇವರ ಸಹಯೋಗದಲ್ಲಿ ಈ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಈಗಾಗಲೇ ರೈತರೆಲ್ಲ ಇನ್ನೂ ಜಾಯಿನ್ ಆಗ್ತಾ ಇದ್ದಾರೆ. ಈ ಒಂದು ಕಾರ್ಯಾಗಾರದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಟಿ.ಜೆ. ರಮೇಶ್ ರವರಿದ್ದಾರೆ. ವಲಯ ಕೃಷಿ ಸಂಶೋಧನಾ ಕೇಂದ್ರ ಬ್ರಹ್ಮಾವರದ ಸಹಾಯಕ ಪ್ರಾಧ್ಯಾಪಕರಾದ ಎಸ್.ಎಂ. ಜಯಪ್ರಕಾಶ್ ಅವರು ಸಹ ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ಇಫ್ಕೋ ಸಂಸ್ಥೆಯ ಉಪಾಧಿಕಾರಿಯಾದ ಸಂಗಮೇಶ್ ಬಿರಾದಾರ್ ಇವರು ಸಹ ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿರುತ್ತಾರೆ. ಮತ್ತು ಈ ಜಿಲ್ಲೆಯ ಆಸಕ್ತ ರೈತರು ಸಹ ಈ ಒಂದು ಕಾರ್ಯಾಗಾರದಲ್ಲಿ ಭಾಗಿಯಾಗಿರ್ತಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಈ ಒಂದು ಕಾರ್ಯಾಗಾರವನ್ನು ಆರಂಭಿಸ್ತಿದ್ದೀವಿ. ಈ ಕಾರ್ಯಾಗಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಈ ಒಂದು ಕಾರ್ಯಾಗಾರಕ್ಕೆ ಅವರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲಿಗೆ ಈ ಒಂದು ಕಾರ್ಯಾಗಾರವನ್ನು ಉದ್ದೇಶಿಸಿ ಒಂದು ಪ್ರಾಸ್ತಾವಿಕ ನುಡಿಯನ್ನು ಆಡಲು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಟಿ.ಜೆ. ರಮೇಶ್ ರವರು ಈ ಒಂದು ಕಾರ್ಯಾಗಾರದ ಉದ್ದೇಶಿಸಿ ತಮ್ಮ ಒಂದು ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲಿದ್ದಾರೆ. ಎಲ್ಲರೂ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಾಗಾರದ ಸದುಪಯೋಗವನ್ನು ಪಡ್ಕೊಳ್ಳಲಿಕ್ಕೆ ತಿಳಿಸಿಕೊಡ್ಲಿದ್ದೀರಿ. ವೆಲ್ಕಮ್ ಸರ್. ಕೇಳ್ತಾ ಇದೆಯಾ? ಹೌದು, ಕೇಳ್ತಾ ಇದ್ದೆ. ಎಲ್ಲರಿಗೂ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಇವತ್ತು ನಾವು 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ 70ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ರಸಗೊಬ್ಬರಗಳ ಸಮತೋಲನ ಬಳಕೆ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ರೈತ ಬಾಂಧವರು ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದಂಥ ಎಸ್.ಎಂ. ಜಯಪ್ರಕಾಶ್ ಅವರು ಸಹ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದಾರೆ. ಅವರಿಗೂ ಸಹ ಕೇಂದ್ರದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಒಂದು ಇಫ್ಕೋ ಸಂಸ್ಥೆಯ ಕ್ಷೇತ್ರಾಧಿಕಾರಿಯಾದಂಥ ಶ್ರೀ ಸಂಗಮೇಶ್ ಅವರು ಸಹ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಪ್ರಾಸ್ತಾವಿಕ ನುಡಿಯನ್ನು ನಾನು ಆಡಲಿ ಇಚ್ಛೆ ಪಡ್ತೇನೆ. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ರಾಷ್ಟ್ರ ಕೃಷಿ ಪ್ರಧಾನ ರಾಷ್ಟ್ರ. ಸುಮಾರು 60ರಿಂದ 70% ರೈತರು ಕೃಷಿಯನ್ನು ಅವಲಂಬಿಸಿದ್ದಾರೆ. ಮತ್ತೆ ನಮಗೇನು ಆಹಾರದ ಒಂದು ಅವಶ್ಯಕತೆ ಇದೆ, ಆ ಆಹಾರದ ಉತ್ಪಾದನೆಯನ್ನ ಜಾಸ್ತಿ ಮಾಡಲಿಕ್ಕೆ
ನಮ್ಮ ರಾಸಾಯನಿಕ ಗೊಬ್ಬರಗಳು ಬಹಳ ಪ್ರಮುಖ. ಅದೇ ರೀತಿ ನಮ್ಮ ದೇಶದಲ್ಲಿ ಒಂದು ಆಹಾರಕ್ಕೆ ಬರ ಬಂತು 60-70 ಇಸ್ವಿಯಲ್ಲಿ. ಆ ಟೈಮಲ್ಲಿ ಒಂದು ಹಸಿರು ಕ್ರಾಂತಿ ಒಂದು ಕಾರ್ಯಕ್ರಮ ಆರಂಭವಾಯಿತು. ಹಸಿರು ಕ್ರಾಂತಿ ಆರಂಭವಾಗಿ ನಮ್ಮ ದೇಶದ ಒಂದು ಆಹಾರ ಸಮಸ್ಯೆಯನ್ನ ನೀಗಿಸಲಿಕ್ಕೆ ಬಹಳ ಅನುಕೂಲ ಆಯಿತು. ಸುಮಾರು ಹಸಿರು ಕ್ರಾಂತಿ ಪ್ರಾರಂಭವಾದ ಮೇಲೆ ನಮ್ಮ ದೇಶದಲ್ಲಿ ಅಗತ್ಯವಿರ್ತಕ್ಕಂಥ ಸುಮಾರು 50% ಹೆಚ್ಚು ಆಹಾರ ಉತ್ಪಾದನೆಯನ್ನ ಈ ರಾಸಾಯನಿಕ ಗೊಬ್ಬರ ಬಳಕೆ ಮಾಡೋದ್ರ ಮುಖಾಂತರ ನಾವು ಅದನ್ನ ಗಳಿಸ್ಕೊಂಡ್ವು. ಅದರಿಂದ ನೋಡಿ, ಈಗ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರ ತಕ್ಕನಾಗಿ ಆಹಾರದ ಬೇಡಿಕೆನೂ ಜಾಸ್ತಿ ಆಗ್ತಿದೆ. ಆದ್ದರಿಂದ ಈ ರಾಸಾಯನಿಕ ಗೊಬ್ಬರದ ಒಂದು ಬಳಕೆ ಕೃಷಿಯಲ್ಲಿ ಮುಂಬರುವ ವರ್ಷಗಳಲ್ಲಿ ಒಂದು ಅನಿವಾರ್ಯವಾಗುತ್ತದೆ. ಈಗ ಪ್ರಸ್ತುತ ನೋಡೋದಾದ್ರೆ ನಮ್ಮ ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳು ಇಲ್ಲ. ಇದಕ್ಕೆ ಪ್ರಮುಖ ಕಾರಣ ಸಮತೋಲಿತ ಪ್ರಮಾಣದಲ್ಲಿ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ನಾವು ಬಳಕೆ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಈ ಒಂದು ಸಾವಯವ ಗೊಬ್ಬರನೂ ಸಹ ನಾವು ಹಾಕ್ತಾನೆ ಇಲ್ಲ. ಆದ್ರಿಂದ ನಮ್ಮ ಮಣ್ಣಿನ ಪೋಷಕಾಂಶ ಬಹಳ ಕಡಿಮೆ ಆಗಿದೆ, ಆಹಾರ ಉತ್ಪಾದನೆ ಕಡಿಮೆ ಆಗಿದೆ. ಆದ್ರಿಂದ ನಿರೀಕ್ಷಿತ ಮಟ್ಟದಲ್ಲಿ ಆಹಾರ ಉತ್ಪಾದನೆ ಮಾಡಬೇಕು ಅಂದ್ರೆ ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದ ಪೋಷಕಾಂಶಗಳು ಮತ್ತು ಸಮತೋಲಿತ ಪ್ರಮಾಣದಲ್ಲಿ ಇರಬೇಕು. ಅದಕ್ಕೋಸ್ಕರ ನಾವು ರಾಸಾಯನಿಕ ಗೊಬ್ಬರಗಳನ್ನ ಸಮತೋಲನ ಪ್ರಮಾಣದಲ್ಲಿ ಬಳಕೆ ಮಾಡಲೇಬೇಕು. ಸುಮಾರು 2015ರಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಒಂದು ರಾಷ್ಟ್ರೀಯ ರಾಷ್ಟ್ರೀಯ ಮಣ್ಣಿನ ಆರೋಗ್ಯ ಕಾರ್ಡ್ ಒಂದು ಯೋಜನೆ ಪ್ರಾರಂಭವಾಯಿತು. ಈ ಯೋಜನೆ ಅಡಿಯಲ್ಲಿ ಎಲ್ಲ ರೈತರು ಮಣ್ಣನ್ನು ಪರೀಕ್ಷೆ ಮಾಡಿಸಿ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರಗಳನ್ನು ಹಾಕಬೇಕು ಅಂತ ಒಂದು ಕೇಂದ್ರ ಸರ್ಕಾರದಿಂದ ಮನವಿ ಬಂತು. ಅದೇ ರೀತಿ ಈ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರ ಹಾಕೋದ್ರಿಂದ ಏನಾಗುತ್ತೆ, ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳು ಲಭ್ಯವಾಗ್ತದೆ. ಇದರಿಂದ ಏನಾಗುತ್ತೆ, ನಾವು ಒಂದು ಸಮತೋಲಿತ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡಿದಂಗೆ ಆಗುತ್ತೆ ಮತ್ತು ಆಹಾರ ಉತ್ಪಾದನೆ ಸಹ ಜಾಸ್ತಿ ಆಗುತ್ತೆ. ಆದ್ರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಹೆಚ್ಚು ಮಾಹಿತಿಯನ್ನು ಸಂಪನ್ಮೂಲ ವ್ಯಕ್ತಿಗಳು ನೀಡ್ತಾರೆ. ದಯವಿಟ್ಟು ಎಲ್ಲ ರೈತ ಬಾಂಧವರು ಅವ್ರು ಹೇಳ್ತಕ್ಕಂಥ ಮಾಹಿತಿಯನ್ನ ಪಡೆದುಕೊಂಡು ನಂತರ ಅದನ್ನು ತಮ್ಮ ಕ್ಷೇತ್ರಗಳಲ್ಲಿ ಒಂದು ಪರಿಣಾಮಕಾರಿಯಾಗಿ ಅಳವಡಿಸಬೇಕು. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಇವತ್ತಿನ ಕಾರ್ಯಕ್ರಮದ ಸಂಯೋಜಕರಾದಂಥ ಇಫ್ಕೋ ಅಧಿಕಾರಿ ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಅವರಿಗೆ ವಂದನೆ ಸಲ್ಲಿಸುತ್ತಾ, ತಮಗೆಲ್ಲರಿಗೂ ವಂದನೆ ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ನಾನು ಸಮಾಪ್ತ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ಇಲ್ಲಿಯವರೆಗೆ ಈ ಒಂದು ಅಂತರ್ಜಾಲ ಕಾರ್ಯಾಗಾರದ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನಾಡಿದ ನಮ್ಮ ಕೃಷಿ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರಾದಂಥ ಡಾಕ್ಟರ್ ಟಿ.ಜೆ. ರಮೇಶ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಾಗಾರದ ಕುರಿತು ಒಂದೆರಡು ಮಾತನಾಡಲಿಕ್ಕೆ ಶ್ರೀ ಎಸ್.ಎಂ. ಜಯಪ್ರಕಾಶ್ ಸರ್, ಸಹ ಪ್ರಾಧ್ಯಾಪಕರು, ವಲಯ ಕೃಷಿ ಸಂಶೋಧನಾ ಕೇಂದ್ರ, ಬ್ರಹ್ಮಾವರ, ಇವರಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಡಾಕ್ಟರ್ ಮಲ್ಲಿಕಾರ್ಜುನ್. ಈಗಾಗಲೇ ಡಾಕ್ಟರ್ ರಮೇಶ್ ಅವರು ರಸಗೊಬ್ಬರಗಳ ಬಳಕೆಯ ಬಗ್ಗೆ ತಿಳಿಸಿ ಹೇಳಿದ್ದಾರೆ. ನಮ್ಮಲ್ಲಿ ರಸಗೊಬ್ಬರಗಳ ಬಳಕೆ ಹೆಚ್ಚು ಇರಲಿಲ್ಲ. 1960ನೇ ಇಸವಿಯಿಂದ 1970ನೇ ಇಸವಿಯಲ್ಲಿ ನಮ್ಮ ದೇಶದಲ್ಲಿ ಮೊದಲನೇ ಹಸಿರು ಕ್ರಾಂತಿ ಪ್ರಾರಂಭ ಆಯಿತು. ಆ ಸಮಯದಲ್ಲಿ ನಮಗೆ ಆಹಾರದ ತುಂಬಾ ಕೊರತೆ ಇತ್ತು.
ಅದಕ್ಕಿಂತ ಮುಂಚಿತವಾಗಿ ನಾವು ನಮ್ಮ ಕೃಷಿ ಭೂಮಿಯಲ್ಲಿ ಸಾವಯವ ಗೊಬ್ಬರಗಳನ್ನ ಉಪಯೋಗಿಸಿ, ಜೊತೆಗೆ ನಾಟಿ ತಳಿಗಳನ್ನ ಉಪಯೋಗಿಸಿ ನಾವು ಬೆಳೆಗಳನ್ನ ಬೆಳಿತಾ ಇದ್ವಿ. ಆಗ ಇದ್ದಂತಹ ನಮ್ಮ ಜನಸಂಖ್ಯೆ 55 ಕೋಟಿಯಷ್ಟು ಇತ್ತು. ಆದರೆ ಇಂದಿನ ಜನಸಂಖ್ಯೆ 135 ಕೋಟಿಯನ್ನ ಮೀರಿದೆ. ಈಗ ಆಗ ಇದ್ದಂತ 1990ನೇ ಇಸ್ವಿಯಲ್ಲಿ ಇದ್ದಂತ ನಮ್ಮ ಕೃಷಿ ಭೂಮಿ, ಅಂದ್ರೆ ನಾವೇನು ಈಗ ಕೃಷಿ ಭೂಮಿಯಲ್ಲಿ ಕೃಷಿ ಕಾರ್ಯವನ್ನ ಕೈಗೊಂಡಿದ್ವಿ, ಅದು 142 ಮಿಲಿಯನ್ ಹೆಕ್ಟೇರ್ಸ್ ಇತ್ತು 1990ನೇ ಇಸ್ವಿಯಲ್ಲಿ. ಆಗ ಇದ್ದಂತ ಜನಸಂಖ್ಯೆ 90 ಕೋಟಿಯಷ್ಟು ಇತ್ತು. ಈಗ ಈ ಜನಸಂಖ್ಯಾ ಸ್ಫೋಟದಿಂದ ನಮ್ಮಲ್ಲಿ ಈಗ 135 ಕೋಟಿ ಆಗಿದೆ. ಅದರ ಜೊತೆಗೆ ನಮ್ಮ ಕೃಷಿ ಭೂಮಿಯೂ ಸಹ ಕಡಿಮೆ ಆಗ್ತಾ ಬಂದಿದೆ. ಕೃಷಿ ಭೂಮಿ ಬೇರೆ ಬೇರೆ ಕಾರ್ಯಗಳಿಗೆ ಬಳಕೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ನಮಗೆ ಆಹಾರದ ಕೊರತೆ ತುಂಬಾ ಇತ್ತು. ಹಸಿರು ಕ್ರಾಂತಿಯ ಪ್ರಭಾವ ಅಂದ್ರೆ ಒಳ್ಳೆಯ ತಳಿಗಳು, ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳು ಹಾಗೂ ರಸಗೊಬ್ಬರಗಳ ಬಳಕೆಯಿಂದ ನಮ್ಮಲ್ಲಿ ಹೆಚ್ಚು ಆಹಾರ ಧಾನ್ಯಗಳ ಉತ್ಪಾದನೆ ಆಗ್ತಾ ಬಂತು. ನಾವು 1960ನೇ ಇಸ್ವಿಗಿಂತ ಹಿಂದೆ ಆಹಾರಕ್ಕಾಗಿ ಬೇರೆ ದೇಶಗಳಿಗೆ ಅವಲಂಬತೆ ಆಗಿದ್ವಿ. ಆದ್ರೆ ಈಗ ನಾವು ಆಹಾರದಲ್ಲಿ ಸ್ವಾವಲಂಬತೆಯನ್ನ ಸಾಧಿಸಿದ್ದೇವೆ. ಇದಕ್ಕೆ ಪ್ರಮುಖ ಕಾರಣ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ತಳಿಗಳು ಹಾಗೂ ನಮ್ಮ ರಸಗೊಬ್ಬರಗಳ ಬಳಕೆ. ರಸಗೊಬ್ಬರಗಳನ್ನ ಯಾಕೆ ಬಳಕೆ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಸಸ್ಯಗಳಿಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹದ್ದು 17 ಪೋಷಕಾಂಶಗಳು ಬೇಕು. ಈ 17 ಪೋಷಕಾಂಶಗಳು, ಇವುಗಳಲ್ಲಿ ಯಾವುದೇ ಒಂದು ಪೋಷಕಾಂಶದ ಕೊರತೆ ಆದ್ರೆ ಆ ಪೋಷಕಾಂಶದ ಕೊರತೆ ಎಷ್ಟು ಕೊರತೆ ಆಗುತ್ತೋ ಅಷ್ಟು ಸಸ್ಯದ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ. ಇದನ್ನ ಸರಿದೂಗಿಸಿಕೊಳ್ತಕ್ಕಂಥದ್ದು ಅಷ್ಟೇ ಪ್ರಮುಖವಾಗಿ ಆಗಿದೆ. 17 ಪೋಷಕಾಂಶಗಳಲ್ಲಿ ಗಾಳಿ ಮತ್ತು ನೀರಿನಿಂದ 3 ಪೋಷಕಾಂಶಗಳು ದೊರೆತವೆ. ಇನ್ನು ಉಳಿದಂತಹ 14 ಪೋಷಕಾಂಶಗಳು ದೊರೆತಕ್ಕಂಥದ್ದು ಮಣ್ಣಿನಿಂದ. ಹಾಗಾಗಿ ಮಣ್ಣಿನ ಫಲವತ್ತತೆ, ಅದರ ಆರೋಗ್ಯ ತುಂಬಾ ಮುಖ್ಯ. ಈ 14 ಪೋಷಕಾಂಶಗಳಲ್ಲಿ ಎಲ್ಲದೂ ಸಹ ಒಂದೇ ಪ್ರಮಾಣದಲ್ಲಿ ಬೇಕಿಲ್ಲ ಸಸ್ಯಗಳಿಗೆ. 6 ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೇಕು. ಅವು ಯಾವುವು ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತೆ ಗಂಧಕ, ಇವು ಹೆಚ್ಚಿನ ಪ್ರಮಾಣದಲ್ಲಿ ಬೇಕು. ಇನ್ನು ಉಳಿದಂತ ಪೋಷಕಾಂಶಗಳು, ಲಘು ಪೋಷಕಾಂಶಗಳು, ಅವು ಕಡಿಮೆ ಪ್ರಮಾಣದಲ್ಲಿ ಬೇಕು. ನಾವು ಮೊದಲು ರಸಗೊಬ್ಬರದ ಮುಖಾಂತರ ಕೊಡ್ತಾ ಇದ್ದಂತದ್ದು ಸಾರಜನಕ, ಅನಂತರ ರಂಜಕ, ಅನಂತರ ಪೊಟ್ಯಾಶ್. ಇಳುವರಿ ಹೆಚ್ಚು ಆಗ್ತಾ ಬಂದಾಗೆ ನಾವು ಮಣ್ಣಲ್ಲಿ ಇರ್ತಕ್ಕಂಥ ಹೆಚ್ಚು ಪೋಷಕಾಂಶಗಳನ್ನ ಇಳುವರಿಯ ಮುಖಾಂತರ ಹೊರ ತೆಗಿತಾ ಬಂದ್ವಿ. ಹಾಗಾಗಿ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಆಗ್ತಾ ಬಂತು. ನಾವು ಮುಖ್ಯ ಪೋಷಕಾಂಶಗಳನ್ನ ಕೆಲವು 3-4 ಪೋಷಕಾಂಶಗಳನ್ನ ರಸಗೊಬ್ಬರಗಳ ಮುಖಾಂತರ ಕೊಡ್ತಾ ಬಂದಾಗ ಇಳುವರಿ ಹೆಚ್ಚಾಗಿ ಬಂದಂತ ಆನಂತರ ಕೆಲವು ವರ್ಷಗಳ ನಂತರ ಇಳುವರಿ ಕುಂಠಿತ ಆಗ್ತಾ ಬಂತು. ಇದು ಪ್ರಮುಖವಾಗಿ ಏನ್ ಕಾರಣ ಅಂದ್ರೆ ಮಣ್ಣಿನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳಲ್ಲಿ ಏರುಪೇರು, ಸಮತೋಲನ ತಪ್ಪಿದ್ರಿಂದ. ಹಾಗಾಗಿ ಆ ಸಮತೋಲನವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ನಮ್ಮ ಬೆಳೆಯ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ, ಯಾವ ಹಂತಗಳಲ್ಲಿ ಸಸ್ಯ ಪೋಷಕಾಂಶಗಳು ಬೇಕು ಆ ಪೋಷಕಾಂಶಗಳನ್ನ ಒದಗಿಸ್ತಕ್ಕಂಥದ್ದು ಪ್ರಮುಖವಾಗಿ. ಇದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನ ಕಾಪಾಡ್ಕೊಳ್ಲಿಕ್ಕೆ ಸಾವಯವ ಗೊಬ್ಬರಗಳನ್ನು ಸಹ ಬಳಸ್ತಕ್ಕಂಥದ್ದು. ಸಾವಯವ ಗೊಬ್ಬರಗಳು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಮಣ್ಣಿನ ಆರೋಗ್ಯವನ್ನ ಕಾಪಾಡ್ಲಿಕ್ಕೆ. ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತೆ ಜೈವಿಕ. ಜೈವಿಕ ಅಂದ್ರೆ ಮಣ್ಣಲ್ಲಿರ್ತಕ್ಕಂಥ ಎಲ್ಲಾ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಯಿಂದ ಇರಬೇಕು. ಅವು ಚಟುವಟಿಕೆಯಿಂದ ಇದ್ರೆ ಮಣ್ಣಲ್ಲಿರ್ತಕ್ಕಂಥ ಎಲ್ಲಾ 14 ಸಸ್ಯ ಪೋಷಕಾಂಶಗಳ ಒಂದು ಚಕ್ರ ಏನಿದೆ ಅದು ನಿರಂತರವಾಗಿ ನಡೀತಾ ಇರುತ್ತೆ. ಅದು ನಡೀತಕ್ಕಂಥದ್ದು ಜೊತೆಗೆ ಸೂಕ್ಷ್ಮಾಣು ಜೀವಿಗಳು ಏನಿದಾವೆ, ಸೂಕ್ಷ್ಮಾಣು ಜೀವಿಗಳು ಮಣ್ಣಿನ ಆರೋಗ್ಯವನ್ನ ಕಾಪಾಡ್ತಕ್ಕಂಥದ್ದು ಮಣ್ಣಿನ ಕಣ ರಚನೆ, ಭೌತಿಕ ರಚನೆ ಇವುಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಒಂದು ವಿಧದಲ್ಲಿ ಮಣ್ಣಿನ ಕಣರಚನೆಯನ್ನ ಇಂಪ್ರೂವ್ ಮಾಡೋದ್ರಿಂದ ಮಣ್ಣಿನ ಒಳಗಡೆ ಗಾಳಿ ಆಡ್ತಕ್ಕಂಥದ್ದು, ನೀರು ಇಟ್ಕೊಳ್ತಕ್ಕಂಥ ಶಕ್ತಿ. ಸಾವಯವ ಗೊಬ್ಬರದಿಂದ ಇನ್ನೊಂದು ಪ್ರಮುಖ ಅಂಶ ಏನು ಅಂದ್ರೆ ಅದು ಮಣ್ಣಿಗೆ ವ್ಯೂಮಸ್ ಅಂತ ಅಂಶವನ್ನ ನೀಡುತ್ತೆ. ಈ ವ್ಯೂಮಸ್ ಅಂಶವು ಮಣ್ಣಿಗೆ ನೀರು ಮತ್ತೆ ಪೋಷಕಾಂಶಗಳನ್ನು ಹಿಡಿದು ಇಟ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ಒದಗಿಸ್ಕೊಡುತ್ತೆ. ಹಾಗಾಗಿ ಮಣ್ಣಿನ ಆರೋಗ್ಯವನ್ನ ಕಾಪಾಡಲಿಕ್ಕೆ ಆಗುತ್ತೆ. ಇದರ ಜೊತೆಗೆ ರಾಸಾಯನಿಕ ಗುಣವನ್ನು ಸಹ ಸಮತೋಲನದಲ್ಲಿ ಇಟ್ಕೊಳ್ಲಿಕ್ಕೆ ಸಾವಯವ ಗೊಬ್ಬರ ಅತಿ ಅವಶ್ಯಕವಾಗಿರ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಆದ್ರೆ ಬೆಳೆಯ ಬೆಳವಣಿಗೆ ಹಂತದಲ್ಲಿ ವಿವಿಧ ಪೋಷಕಾಂಶಗಳು ಬೇಕಾಗ್ತಕ್ಕಂಥದ್ದು ಎಷ್ಟು ಬೇಕು ಅದರಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗ್ತಕ್ಕಂಥ ಸಾರಜನಕ, ರಂಜಕ, ಪೊಟ್ಯಾಶ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತೆ ಗಂಧಕ ಇವುಗಳನ್ನ ಒದಗಿಸ್ತಕ್ಕಂಥದ್ದು ಇದು ತುಂಬಾ ಮುಖ್ಯ ಇದೆ.
ಬೆಳೆಯ ಬೆಳವಣಿಗೆ ಹಂತ ಏನಿದೆ ಆ ಹಂತದಲ್ಲಿ ನಾವು ಈ ಸಸ್ಯ ಪೋಷಕಾಂಶವನ್ನ ಕೊಡದೆ ಹೋದ್ರೆ ಬೆಳವಣಿಗೆ ಕುಂಠಿತ ಆಗಿ ಇಳುವರಿಯ ಮೇಲೆ ಪರಿಣಾಮ ಬೀರುತ್ತೆ. ಮತ್ತೆ ಇಳುವರಿಯ ಒಂದು ಗುಣಮಟ್ಟ ಏನಿದೆ ಅದ್ರ ಮೇಲೆ ಸಹ ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ನಾವು ರಸಗೊಬ್ಬರಗಳನ್ನ ಬಳಕೆ ಮಾಡ್ತಕ್ಕಂಥದ್ದು ಅವಶ್ಯಕವಾಗಿದೆ. ಆದ್ರೆ ರಸಗೊಬ್ಬರಗಳನ್ನ ಬಳಕೆ ಮಾಡ್ತೀವಿ ಅಂದ ತಕ್ಷಣ ಎಷ್ಟು ಬೇಕೋ ಎಷ್ಟಂದ್ರೆ ಅಷ್ಟು ಹಾಕ್ತಕ್ಕಂಥದ್ದಲ್ಲ. ಸಸ್ಯ ಮಣ್ಣಿನಲ್ಲಿ ಇರ್ತಕ್ಕಂಥ ಒಂದು ಸಮತೋಲನ ಏನಿದೆ, ಪೋಷಕಾಂಶ ಸಮತೋಲನವನ್ನ ಕಾಪಾಡಿಕೊಂಡು ಆ ಬೆಳೆಗೆ ಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಸಸ್ಯ ಪೋಷಕಾಂಶವನ್ನ ಒದಗಿಸ್ತಕ್ಕಂಥದ್ದು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೊಡ್ತಕ್ಕಂಥದ್ದು ಈ ರಸಗೊಬ್ಬರಗಳ ಮುಖಾಂತರ. ಹಾಗಾಗಿ ಈ ಕಾರಣಕ್ಕಾಗಿ ನಾವು ರಸಗೊಬ್ಬರಗಳನ್ನ ಬಳಕೆ ಮಾಡ್ತಕ್ಕಂಥದ್ದು, ಇಳುವರಿಯನ್ನು ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು ಈ ಕಾರಣಕ್ಕಾಗಿ ನಾವು ಮಾಡ್ಕೊಳ್ತೇವೆ. ಇದು ರಸಗೊಬ್ಬರಗಳ ಬಳಕೆಯಿಂದ ಇಳುವರಿಯನ್ನು ಹೆಚ್ಚು ಪಡ್ತಕ್ಕಂಥದ್ದು ಮತ್ತೆ ಗುಣಮಟ್ಟವನ್ನ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು, ಅದ್ರ ಜೊತೆಗೆ ಮಣ್ಣಿನಲ್ಲಿರ್ತಕ್ಕಂಥ ಸಸ್ಯ ಪೋಷಕಾಂಶಗಳ ಸಮತೋಲನವನ್ನ ಕಾಪಾಡ್ಕೊಳ್ತಕ್ಕಂಥದ್ದು. ರಸಗೊಬ್ಬರಗಳ ಬಳಕೆ ಯಾವುದೇ ಒಂದು ಪೋಷಕಾಂಶವನ್ನ ಹೆಚ್ಚಾಗಿ ಬಳಸಿದ್ದೇ ಆದಲ್ಲಿ ಮಣ್ಣಲ್ಲಿರ್ತಕ್ಕಂಥ ಕೆಲವು ಪೋಷಕಾಂಶಗಳು ಹೆಚ್ಚಾಗ್ತಕ್ಕಂಥದ್ದು, ಕಡಿಮೆ ಆಗ್ತಕ್ಕಂಥದ್ದು, ಇದು ಸಸ್ಯಗಳ ಒಂದು ಬೆಳವಣಿಗೆ ಏನಿದೆ ಅವುಗಳ ರೋಗಗಳಿಗೆ ನಿರೋಧಕ ಶಕ್ತಿ ಇರಬಹುದು, ಅಥವಾ ಕೀಟ ಬಾಧೆಯನ್ನು ತಡ್ಕೊಳ್ತಕ್ಕಂಥ ಶಕ್ತಿಯನ್ನು ಇರ್ಬೋದು. ಇವುಗಳನ್ನ ಸ್ವಲ್ಪ ಮಟ್ಟಿಗೆ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಇದು ಎಲ್ಲ ಗೊಬ್ಬರಗಳ ಅಂದ್ರೆ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳ ಸಮತೋಲನದಿಂದ ಮಾಡ್ಕೊಳ್ಲಿಕ್ಕೆ ಆಗುತ್ತೆ. ಇದನ್ನ ಮನಗಂಡು ರೈತರು ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ ಇವುಗಳಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಮುಖಾಂತರ, ಅವರೆಲ್ಲರೂ ಸಹ ಕೃಷಿ ತಜ್ಞರೇ ಆಗಿರೋದ್ರಿಂದ ಅವರ ಮುಖಾಂತರ ಸಲಹೆಗಳನ್ನ ಪಡೆದು ನಿಮ್ಮ ಬೆಳೆಗಳನ್ನ ಬೆಳೆಸ್ಕೋಬೇಕು ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಲ್ಲಿಕಾರ್ಜುನ್ ಈಗ ಇನ್ನೊಂದು ಅವಶ್ಯಕವಾಗಿ ಇರ್ತಕ್ಕಂಥ ಈಗ ಪ್ರೆಸೆಂಟ್ ಆಗಿ ಇರ್ತಕ್ಕಂಥ ನಮ್ಮ ಭತ್ತದ ಬೆಳೆಗೆ ಪೋಷಕಾಂಶಗಳನ್ನ ಯಾವ ಇದರಲ್ಲಿ ಕೊಡಬೇಕು ಅಂತಕ್ಕಂಥನ್ನ ಕೆಲವು 3 ಸ್ಲೈಡ್ಗಳ ಮುಖಾಂತರ ತಿಳಿಸ್ಕೊಡ್ತೇನೆ. ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು. ಇಲ್ಲಿಯವರೆಗೆ ಈ ಒಂದು ಕಾರ್ಯಾಗಾರದ ಕುರಿತು ರಸಗೊಬ್ಬರಗಳ ಬಳಕೆಯ ಬಗ್ಗೆ ಮಾಹಿತಿ ನೀಡಿದಂತ ಶ್ರೀ ಎಸ್.ಎಂ. ಜಯಪ್ರಕಾಶ್ ಸರ್, ಸಹ ಪ್ರಾಧ್ಯಾಪಕರು, ವಲಯ ಕೃಷಿ ಸಂಶೋಧನಾ ಕೇಂದ್ರ ಬ್ರಹ್ಮಾವರ, ಇವರಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ಮತ್ತು ಇಲ್ಲಿ ಈ ಒಂದು ಕಾರ್ಯಾಗಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ರೈತರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ಮಲ್ಲಿಕಾರ್ಜುನ್. ಈಗ ಒಂದು ಈ ಕಾರ್ಯಾಗಾರದ ಒಂದು ಈ ರಸಗೊಬ್ಬರಗಳನ್ನು ಯಾವ ರೀತಿ ನಾವು ಬಳಕೆ ಮಾಡೋದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳಿಕ್ಕೆ ನಾನು ಈ ಒಂದು ಪ್ರೆಸೆಂಟೇಷನ್ ಅನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ.
ಗೊತ್ತಿದೆ ಸರ್. ಎಲ್ರಿಗೂ ಕಾಣಿಸ್ತಾ ಇದೆಯಲ್ಲ? ಎಸ್ ಸರ್, ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆಯಲ್ಲ? ಎಸ್ ಸರ್, ಕಾಣಿಸ್ತಾ ಇದೆ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್. ಎಲ್ಲ ಈ ಒಂದು ಕಾರ್ಯಾಗಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ರಸಗೊಬ್ಬರಗಳ ಸಮತೋಲನ ಬಳಕೆ ಬಗ್ಗೆ ಈ ಒಂದು ಅಂತರ್ಜಾಲ ಕಾರ್ಯಾಗಾರಕ್ಕೆ ಸ್ವಾಗತ. ಮೊದಲಿಗೆ ನಾವು ರಸಗೊಬ್ಬರ ಅಂದ್ರೆ ಏನಂತ ತಿಳ್ಕೊಬೇಕಾಗುತ್ತೆ. ಈ ರಸಗೊಬ್ಬರ ಅಂದ್ರೆ ಅದು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸಸ್ಯ ಪೋಷಕಾಂಶಗಳನ್ನು ಒದಗಿಸುವ ಅದು ನೈಸರ್ಗಿಕವಾಗಿ ದೊರೆಯುವಂಥ ವಸ್ತಾಗಿರ್ಬೋದು, ಅಥವಾ ಅದನ್ನು ನಾವು ತಯಾರು ಮಾಡಿದಂಥ ಸಿಂಥೆಟಿಕ್ ಅಥವಾ ಮಾನವ ನಿರ್ಮಿತ ಒಂದು ವಸ್ತು ಆಗಿರ್ಬೇಕು. ಅಂಥದಕ್ಕೆ ನಾವು ರಸಗೊಬ್ಬರ ಅಂತ ಕರಿಬೋದು. ಈ ರಸಗೊಬ್ಬರಗಳನ್ನು ಇವು ಎಷ್ಟು ಪೋಷಕಾಂಶಗಳನ್ನು ಒಂದು ರಸಗೊಬ್ಬರ ಎಷ್ಟು ಸಸ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ ಎನ್ನುವ ಆಧಾರದ ಮೇಲೆ ಅವುಗಳನ್ನು ಸ್ಟ್ರೇಟ್ ಫರ್ಟಿಲೈಸರ್, ಕಾಂಪ್ಲೆಕ್ಸ್ ಫರ್ಟಿಲೈಸರು, ಮಿಕ್ಸ್ಡ್ ಫರ್ಟಿಲೈಸರ್ ಅಂತಂದು 3 ವಿಧಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ಸ್ಟ್ರೇಟ್ ಫರ್ಟಿಲೈಸರ್ಸ್ ಅಂದ್ರೆ ಅವು ಒಂದೇ ರೀತಿಯ ಅಂದ್ರೆ ಒಂದೇ ಸಸ್ಯ ಪೋಷಕಾಂಶಗಳನ್ನು ಒದಗಿಸುವಂತ ಒಂದು. ಮಲ್ಲಿಕಾರ್ಜುನ್ ವಾಯ್ಸ್ ಕೇಳಿಸ್ತಲ್ಲ, ಸ್ವಲ್ಪ ಜೋರಾಗಿ ಮಾಡ್ಬೇಕಿತ್ತು. ಓಕೆ. ಸಸ್ಯ ಪೋಷಕಾಂಶವು ಒಂದು ಸಸ್ಯ ಪೋಷಕಾಂಶವನ್ನು ಒದಗಿಸಿದ್ರೆ ಅದಕ್ಕೆ ಸ್ಟ್ರೇಟ್ ಫರ್ಟಿಲೈಸರ್ಸ್ ಅಂತಾರೆ. ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅಂತಾರೆ ಒಂದಕ್ಕಿಂತ ಹೆಚ್ಚು ಅದನ್ನ ಸಸ್ಯ ಪೋಷಕಾಂಶಗಳನ್ನ ಒದಗಿಸ್ತಾ ಇದೆ ಅಂದ್ರೆ ಅಂತಹ ರಸಗೊಬ್ಬರವನ್ನ ನಾವು ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಅಂತೀವಿ. ಮಿಕ್ಸ್ಡ್ ಅಂದ್ರೆ ಈ ಸ್ಟ್ರೇಟ್ ಫರ್ಟಿಲೈಸರ್ಸ್ ಏನಿರ್ತವೆ ಅವನ್ನ ಫಿಸಿಕಲ್ ಆಗಿ ನಾವು ಮಿಕ್ಸ್ ಮಾಡ್ತೀವಿ, ಇಲ್ಲಿ ಕೆಮಿಕಲ್ ಆಗಿ ಮಿಕ್ಸ್ ಆಗಿರೋದಿಲ್ಲ. ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಅಂದ್ರೆ ನಾವು ಹರಳು ಅಥವಾ ಒಂದು ಗ್ರ್ಯಾನ್ಯೂಲ್ ಅನ್ನ ನಾವು ತಗೊಂಡ್ರೆ ಅದರಲ್ಲಿ 2 ರೀತಿಯ ಸಸ್ಯ ಪೋಷಕಾಂಶಗಳು ಇರ್ತವೆ. ಆದ್ರೆ ಮಿಕ್ಸ್ಡ್ ಫರ್ಟಿಲೈಸರ್ಸ್ ಅಲ್ಲಿ ನಾವು ಬೇರೆ ಬೇರೆ ಹರಳುಗಳಲ್ಲಿ ಬೇರೆ ಬೇರೆ ರೀತಿಯ ಅವುಗಳನ್ನ ನಾವು ಭೌತಿಕವಾಗಿ ಮಿಶ್ರಣ ಮಾಡಿ ಅಂತ ಒಂದು ರಸಗೊಬ್ಬರಗಳನ್ನ ಮಾರಾಟ ಮಾಡೋದಕ್ಕೆ ಮಿಕ್ಸ್ಡ್ ಫರ್ಟಿಲೈಸರ್ಸ್ ಅಂತ ಕರಿತೀವಿ. ಮತ್ತೆ ರಸಗೊಬ್ಬರಗಳ ಭೌತಿಕ ರೂಪದ ಆಧಾರದ ಮೇಲೆ ಅವುಗಳನ್ನು ಮತ್ತು ವರ್ಗೀಕರಣ ಮಾಡಬಹುದು. ಒಂದು ಘನ ರೂಪದ ರಸಗೊಬ್ಬರಗಳು ಮತ್ತು ದ್ರವ ರೂಪದ ರಸಗೊಬ್ಬರಗಳು. ಈ ಘನ ರೂಪದ ರಸಗೊಬ್ಬರಗಳಲ್ಲಿ ನಾವು
ಪೌಡರ್ ಫಾರ್ಮ್ ಅಲ್ಲಿ ನೋಡ್ತಾ ಇರ್ಬೋದು, ಅಥವಾ ಕ್ರಿಸ್ಟಲ್ ಫಾರ್ಮದಲ್ಲಿ ಪ್ರಿಲ್ಸ್ ಅಂತ ಸಿಗ್ತವೆ, ಅರಳುಗಳು, ಗ್ರ್ಯಾನ್ಯೂಲ್ಸ್, ಸೂಪರ್ ಗ್ರ್ಯಾನ್ಯೂಲ್ಸ್, ಈ ರೀತಿ ಅನೇಕ ರೂಪದ ಒಂದು ಘನ ರೂಪದ ರಸಗೊಬ್ಬರಗಳನ್ನು ನಾವು ನೋಡ್ಬೋದು. ದ್ರವ ರೂಪದ ರಸಗೊಬ್ಬರಗಳು ಅವು ದ್ರವ ರೂಪದಲ್ಲಿ ಇರ್ತವೆ. ನಮಗೆ ಈ ಒಂದು ಮಾರ್ಕೆಟ್ ಅಲ್ಲಿ ಈಗ ಸಿಗ್ತಾ ಇರುವಂತಹ ಒಂದು ದ್ರವ ರೂಪದ ಒಂದು ರಸಗೊಬ್ಬರಗಳಂದ್ರೆ ಸಾರಜನಕಯುಕ್ತ ದ್ರವ ರೂಪದ ರಸಗೊಬ್ಬರಗಳು, ರಂಜಕಯುಕ್ತ ದ್ರವ ರೂಪದ ರಸಗೊಬ್ಬರಗಳು, ಮತ್ತು ಪೊಟ್ಯಾಷಿಯಂ, ಮತ್ತೆ ಆನಂತರ ಕಾಂಪ್ಲೆಕ್ಸ್, ಅದು ಎಲ್ಲ ಒಂದಕ್ಕಿಂತ ಹೆಚ್ಚು ಸಸ್ಯ ಪೋಷಕಾಂಶಗಳನ್ನು ಒಳಗೊಂಡ ದ್ರವ ರೂಪದ ರಸಗೊಬ್ಬರಗಳು ನಮ್ಮ ಒಂದು ಮಾರ್ಕೆಟ್ ಅಲ್ಲಿ ದೊರೀತಾ ಇದೆ. ಈ ಒಂದು ಯಾವುದೇ ಒಂದು ರಸಗೊಬ್ಬರಗಳನ್ನು ನಾವು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ. ಈ ಒಂದು ಸಸ್ಯಕ್ಕೆ ಅಥವಾ ಒಂದು ಯಾವುದೇ ರೀತಿಯ ಒಂದು ಬೆಳೆಗೆ ನಾವು ರಸಗೊಬ್ಬರಗಳನ್ನು ನಿಗದಿ ಮಾಡಬೇಕಾದ್ರೆ ಆ ಒಂದು ಬೆಳೆ ತೋಟದಿಂದ ಅಥವಾ ಗದ್ದೆಯಿಂದ ಎಷ್ಟು ಪ್ರಮಾಣದಲ್ಲಿ ಅದು ಇಳುವರಿಯನ್ನು ಕೊಡ್ತಾ ಇದೆ, ಆ ಇಳುವರಿ ಅಷ್ಟು ಪ್ರಮಾಣದಲ್ಲಿ ಕೊಡಲಿಕ್ಕೆ ಎಷ್ಟು ಪ್ರಮಾಣದ ಪೋಷಕಾಂಶಗಳನ್ನು ಮಣ್ಣಿನಿಂದ ಹೀರಿಕೊಳ್ತಾ ಇದೆ, ಅದನ್ನ ಆಧಾರವಾಗಿಟ್ಕೊಂಡು ನಾವು ಮಣ್ಣಿನ ಆ ಒಂದು ಬೆಳೆಗೆ ರಸಗೊಬ್ಬರಗಳ ಅಥವಾ ರಾಸಾಯನಿಕ ಅಥವಾ ಪೋಷಕಾಂಶಗಳ ಶಿಫಾರಸನ್ನು ಮಾಡಲಾಗುತ್ತೆ. ಅದರ ಆಧಾರದ ಮೇಲೆ ನಾವು ಒಂದು ಬೆಳೆಗೆ ಇಷ್ಟು ಸಾರಜನಕ, ಇಷ್ಟು ರಂಜಕ ಮತ್ತು ಇಷ್ಟು ಪೊಟ್ಯಾಷಿಯನ್ನ ಕೊಡಬೇಕಾಗುತ್ತೆ ಅನ್ನೋದನ್ನ ನಾವು ನಿರ್ಧಾರ ಮಾಡಬೇಕಾಗುತ್ತೆ. ಅದಕ್ಕೆ ಈ ಒಂದು ಯಾವುದೇ ಒಂದು ಬೆಳೆಯ ಇಳುವರಿಯನ್ನ ನಿಗದಿ ಮಾಡಲಿಕ್ಕೆ ಮಣ್ಣಿನ ಫಲವತ್ತತೆ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದುತ್ತದೆ. ಅಂದ್ರೆ ಈ ಒಂದು ಯಾವುದೇ ಒಂದು ಬೆಳೆಯ ಒಂದು ಇಳುವರಿಯನ್ನು ನೋಡ್ಬೇಕಾದ್ರೆ ಅದು ಮೇನ್ ಆಗಿ ಮಣ್ಣಿನ ಫಲವತ್ತತೆ ಹೆಚ್ಚಾಗಿತ್ತಂದ್ರೆ ನಾವು ಹೆಚ್ಚಿನ ಇಳುವರಿಯನ್ನು ಪಡಿಬೋದು. ಅದು ಕಡಿಮೆ ಇತ್ತಂದ್ರೆ ಅದು ನಾವು ನಿರೀಕ್ಷೆ ಮಾಡಿದಷ್ಟು ಇಳುವರಿಯನ್ನು ಪಡಲಿಕ್ಕೆ ಆಗೋದಿಲ್ಲ. ಈ ಒಂದು ಸ್ಲೈಡ್ ಅಲ್ಲಿ ನಿಮಗೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರ, ಇದು ತೆಂಗಿಗೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರ. ಈ ಉದಾಹರಣೆಗೋಸ್ಕರ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇ ವರ್ಷ ಆದ್ರೆ ಒಂದು 6 ತಿಂಗಳ ನಂತರ ಗಿಡವನ್ನ ನಾಟಿ ಮಾಡಿದ ಒಂದು 6 ತಿಂಗಳ ನಂತರ ಅದಕ್ಕೆ 50 ಗ್ರಾಮ್ ಸಾರಜನಕ, 40 ಗ್ರಾಮ್ ರಂಜಕ, 135 ಗ್ರಾಮ್ ಪೊಟ್ಯಾಷನ್ನ ಕೊಡಬೇಕಾಗುತ್ತೆ. ಅದನ್ನು ನಾವು ಯಾವ ರೀತಿ ಕೊಡಬೇಕು? ಸಾರಜನಕ, ರಂಜಕ, ಪೊಟ್ಯಾಷಿಯಂ. ಈಗ ಸಾರಜನಕ 50 ಗ್ರಾಮ್, 40 ಗ್ರಾಮ್ ರಂಜಕ, 135 ಗ್ರಾಮ್ ಪೊಟ್ಯಾಷ್ ಕೊಡಬೇಕಾದ್ರೆ ರೈತರಲ್ಲಿ ಸಿಗ್ತಕ್ಕಂಥ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಯೂರಿಯಾ, ರಾಕ್ ಫಾಸ್ಫೇಟ್, ಪೊಟ್ಯಾಷನ್ನ ಅವರು ತಗೊಂಡು 40, 50, 40, 35 ಈ ರೀತಿ ಹಾಕೋದಲ್ಲ, ಅದನ್ನು ನಾವು ಒಂದಿಷ್ಟು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಈ ಒಂದು ಯೂರಿಯಾ, ಈಗ ನಾವು ಯೂರಿಯಾವನ್ನು ನಾವು ಅಥವಾ ಸಾರಜನಕವನ್ನು ಯೂರಿಯಾದಿಂದ ಕೊಡ್ತಾ ಇದೀವಿ ಅಂದ್ರೆ ಅದರಲ್ಲಿ ಯೂರಿಯಾದಲ್ಲಿ 46% ಸಾರಜನಕ ಇರುತ್ತೆ. ಅದನ್ನು ನಾವು 50% ಸಾರಜನಕ ಕೊಡಬೇಕಾದ್ರೆ ಈ 46% ಸಾರಜನಕ ಇರ್ತಕ್ಕಂಥ ಯೂರಿಯಾವನ್ನ ನಾವು ಡಬಲ್ ಆಗಿ ಕೊಡಬೇಕಾಗುತ್ತೆ. 108.7 ಗ್ರಾಮ್ನಷ್ಟು ನಾವು ಅದನ್ನ ಒದಗಿಸಬೇಕಾಗುತ್ತೆ. ಇವನ್ನ ಒದಗಿಸಬೇಕಾದ್ರೆ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಒದಗಿಸಿದ್ರೆ ಮಾತ್ರ ನಾವು ಕೊಟ್ಟಂತ ರಾಸಾಯನಿಕ ಗೊಬ್ಬರ ಆಯಿತು ಅಥವಾ ಯಾವುದೇ ರೀತಿಯ ಗೊಬ್ಬರ ಆಯಿತು ಅದು ಸದುಪಯೋಗವಾಗಲು ಅಥವಾ ಸರಿಯಾಗಿ ಸಸ್ಯವು ಹೀರಿಕೊಳ್ಳಲು ಅನುಕೂಲ ಆಗುತ್ತೆ. ನಾವು ಕೊಡ್ತಕ್ಕಂಥ ಒಂದು ಪದ್ಧತಿ, ವಿಧಾನ ಅದು ಸಹ ಮುಖ್ಯ. ಈಗ ಮತ್ತೆ ಈ ಒಂದು ಪ್ರಮಾಣ ಏನು ನಾವು ಶಿಫಾರಸು ಮಾಡಿರ್ತೀವಿ ಅಂತ ಒಂದು ಪ್ರಮಾಣವನ್ನು ಸಹ ನಾವು ಸರಿಯಾದ ರೀತಿಯಲ್ಲಿ ಹಾಕ್ಬೇಕು. ಒಂದು ಹೆಚ್ಚಿಗೆ ಹಾಕಿ ಒಂದು ಕಡಿಮೆ ಆದರೆ ಅಲ್ಲಿ ಅಸಮತೋಲನ, ನೀವು ಹಾಕಿದ್ದು ವೇಸ್ಟ್, ಅಂದ್ರೆ ಅದರಲ್ಲಿ ಇಳುವರಿ ಮೇಲೆ ಕುಂಠಿತ ಆಗುತ್ತೆ, ಮತ್ತೆ ಅನೇಕ ರೀತಿಯ ಅದರ ಬೆಳವಣಿಗೆ ಮೇಲೆ ಸಹ ದುಷ್ಪರಿಣಾಮವನ್ನು ಬೀರುವಂತ ಸಾಧ್ಯತೆ. ಆ ಒಂದು ಪ್ರಮಾಣವನ್ನು ನಾವು ಕಾಯ್ದುಕೊಳ್ಬೇಕಾಗುತ್ತೆ. ಅದು ಸಮತೋಲನ ರೀತಿಯಲ್ಲಿ ಇರುವಂತೆ ನೋಡಿಕೊಂಡು ಅದನ್ನ ತೋಟಗಳಿಗೆ, ಗದ್ದೆಗಳಿಗೆ ಅವುಗಳನ್ನು ಹಾಕ್ಬೋದು. ಈ ರೀತಿಯ ಒಂದು ರಸಗೊಬ್ಬರಗಳನ್ನು ನೀವು ನೋಡ್ಬೋದು. ಅನೇಕ ಒಂದು ಕಂಪನಿಗಳ ರಸಗೊಬ್ಬರಗಳನ್ನು ನಾವು ನೋಡ್ಬೋದು.
ಇಫ್ಕೋ, ಸುಫಲ, MCF, ಯೂರಿಯಾ ಅಂದ್ರೆ ಇಲ್ಲಿ 46% ನೈಟ್ರೋಜನ್, ಇದ್ರ ಮೇಲೆಲ್ಲ ಬರ್ತಾ ಇರುತ್ತೆ. ಯಾವುದೇ ಒಂದು ನೀವು ರಸಗೊಬ್ಬರದ ಚೀಲವನ್ನು ತೆಗೆದುಕೊಂಡ್ರೆ, ಬ್ಯಾಗ್ ಅನ್ನು ತೆಗೆದುಕೊಂಡ್ರೆ ಅದ್ರ ಮೇಲೆ ಇಷ್ಟು ಪರ್ಸೆಂಟ್, ಇಷ್ಟರಷ್ಟು ಇದೆ ಅಂತ. ಅಂದ್ರೆ ಇದು 50 kg ಇರೋದ್ರಿಂದ ಇದರಲ್ಲಿ 23 kg ಅಷ್ಟು ಸಾರಜನಕ ಇದೆ ಅಂತ. ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ, ಅಂದ್ರೆ ಸರಿಯಾಗಿ ಲೆಕ್ಕವನ್ನು ಮಾಡಿ ನೋಡ್ಕೋಬೇಕಾಗುತ್ತೆ. ಇಲ್ಲದಿದ್ರೆ ಈಗ ಮೊಬೈಲ್ಗಳಲ್ಲಿ ಈ ಆ್ಯಪ್ ಮೂಲಕ ಸಹ ನಾವು ಅದನ್ನ ಲೆಕ್ಕವನ್ನು ಮಾಡಿ ಅದು ಸರಿಯಾದ ಪ್ರಮಾಣದಲ್ಲಿ ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ಈ ರಸಗೊಬ್ಬರಗಳು ಈಗಾಗಲೇ ಹೇಳಿದ ಹಾಗೆ ಜಯಪ್ರಕಾಶ್ ಅವರು ಹೇಳಿದ್ರು, ಈ ಒಂದು ರಸಗೊಬ್ಬರ ಇಲ್ಲದಿದ್ರೆ ನಾವು ಆಹಾರ ಉತ್ಪಾದನೆ, ಈ ಒಂದು ಹಸಿರು ಕ್ರಾಂತಿಯ ಮುಂಚಿತವಾಗಿ ಇರ್ತಕ್ಕಂಥ ಒಂದು ಆಹಾರದ ಕೊರತೆಯನ್ನು ನೀಗಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈ ರಸಗೊಬ್ಬರ ಇದೆ ಅಂತ ಕಾರಣಕ್ಕೋಸ್ಕರ ನಾವು ಈ ನಮ್ಮ ದೇಶದ ಎಲ್ಲಾ ಜನಸಂಖ್ಯೆಗೆ ಸರಿಯಾದ ಪ್ರಮಾಣದಲ್ಲಿ ಆಹಾರ ಧಾನ್ಯಗಳು ಸಿಗ್ತಾ ಇದೆ. ಆ ರಸಗೊಬ್ಬರದಲ್ಲಿ ಇಲ್ಲ ಅಂದ್ರೆ ನಾವು ಅರ್ಧದಷ್ಟು ಜನ ಉಪವಾಸ ಇರ್ಬೇಕಾಗ್ತದೆ. ಅದನ್ನ ಯಾಕೆ ರಸಗೊಬ್ಬರಗಳು ಈಗ ಉಪಯೋಗ ಮಾಡ್ತಾ ಇರೋದು ಸರಿ ಇಲ್ಲ, ಸಾವಯವ ಇದು ಮಾಡಬೇಕು ಅಂದ್ರೆ ಅದರಲ್ಲಿ ನಮ್ಮಲ್ಲೇ ಕೆಲವು ನ್ಯೂನತೆಗಳಿದಾವೆ. ನಾವು ಅದನ್ನ ಯಾವ ರೀತಿ ಬಳಕೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬೇಕು, ಅದನ್ನ ನಾವು ಅರಿತುಕೊಂಡು ಮುಂದಿನ ಒಂದು ದಿನಗಳಲ್ಲಿ ಕೃಷಿ ಚಟುವಟಿಕೆಯನ್ನ ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸಾರಜನಕ ಯಾವ ರೀತಿಯ ಒಂದು ಕೆಲಸವನ್ನ ನಿರ್ವಹಿಸ್ತದೆ ಒಂದು ಬೆಳೆಯಲ್ಲಿ, ಈ ಸಾರಜನಕ ಯಾವ ರೀತಿಯ ಒಂದು ಅದು ತನ್ನ ಒಂದು ಕೆಲಸವನ್ನು ನಿರ್ವಹಿಸ್ತದೆ ಅನ್ನೋದ್ರ ಬಗ್ಗೆ, ಈ ಸಾರಜನಕ ಸಸ್ಯಗಳಲ್ಲಿ ಒಂದು ಬಹುಮುಖ್ಯ ಪೋಷಕ ಮೂಲ ವಸ್ತು, ಅದು ಬಹಳ ಇಂಪಾರ್ಟೆಂಟ್. ಇದನ್ನ ನಾವು ಮಣ್ಣಲ್ಲಿ ಸಸ್ಯಗಳು ಹೀರ್ಕೊಳ್ತವೆ, ವಾತಾವರಣದಲ್ಲಿ ಸಾಕಷ್ಟು ಪ್ರಮಾಣದ ಸಾರಜನಕ ಇದೆ. ಅದು ಮಳೆ ಎಕ್ಸ್ಕ್ಯೂಸ್ ಮಿ ಸರ್, ಸ್ಲೈಡ್ ಚೇಂಜ್ ಮಾಡ್ತಾ ಹೋಗಿ ಸರ್, ಅಕಾರ್ಡಿಂಗ್ ಟು ಟಾಪಿಕ್. ಇದು ಸಾರಜನಕ ಇದೆ ಸರ್, ಡೈರೆಕ್ಟ್ ಇದನ್ನೇ ಹೇಳ್ತೇವೆ. ಅದರಲ್ಲೇ ಇದೆಯಾ? ಬರ್ತಾ ಇಲ್ವಾ ಸರ್ ನಿಮಗೆ? ಇಲ್ಲ ಸರ್, ರಸಗೊಬ್ಬರದಲ್ಲೇ ಇದೆ ಇದು. ಎಸ್ ಥ್ಯಾಂಕ್ ಯು. ಅಲ್ಲ ಸೆಕೆಂಡ್ ನೀವು ಹಾಕಿದ್ರಿ ಮತ್ತೆ ತೆಗೆದ್ರಿ. ಬರ್ತದೆ. ಬರ್ತಾ ಇದೆಯಲ್ಲ? ಹಲೋ, ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಸಾರಿ, ಎಸ್ ಸರ್, ಕಾಣಿಸ್ತಾ ಇದೆ. ಕಂಟಿನ್ಯೂ ಸರ್. ಓಕೆ. ಈ ಸಾರಜನಕ ತುಂಬಾ ಇಂಪಾರ್ಟೆಂಟ್, ಅಂದ್ರೆ ತುಂಬಾ ಒಂದು ಪ್ರಮುಖ ರೋಲ್ ಅನ್ನ ಹೊಂದಿರುತ್ತೆ. ಇದು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕ ಮಳೆ ಬರುವಾಗ ಮಳೆ ನೀರಿನಲ್ಲಿ ಕರಗಿ ಅದು ಸಸ್ಯಗಳಿಗೆ ಸಿಗ್ತಾ ಇರುತ್ತೆ. ಅದನ್ನ ಮಳೆ ಕಡಿಮೆ ಇದ್ದಾಗ ಅದು ವಾತಾವರಣದಲ್ಲೇ ಇರುತ್ತೆ, ಅದನ್ನ ಹೀರ್ಕೊಳ್ಳಿಕ್ಕೆ ಆಗುತ್ತೆ. ಅಂತ ಹೀರ್ಕೊಳ್ಳಿಕ್ಕೆ, ಸಾರಜನಕವನ್ನು ಹೀರಿಕೊಳ್ಳಲಿಕ್ಕೆ ಸೂಕ್ಷ್ಮಾಣು ಜೈವಿಕ ರಸಗೊಬ್ಬರಗಳಿರ್ತವೆ, ಅಥವಾ ಕೆಲವು ಹಸಿರೆಲೆ ಗೊಬ್ಬರಗಳಿರ್ತವೆ. ಅಂಥವುಗಳನ್ನು ನಾವು ಬೆಳೆಸಿ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಮಣ್ಣಲ್ಲಿ ಹಿಡಿದಿಟ್ಕೊಳ್ಳಿಕ್ಕೆ ಸಹಾಯ ಮಾಡ್ಬೋದು. ಅದಲ್ಲದೆ ಈಗ ರಾಸಾಯನಿಕವಾಗಿ ನಾವು ಯೂರಿಯಾವನ್ನ ಅತಿ ಹೆಚ್ಚವಾಗಿ ಉಪಯೋಗ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಇಫ್ಕೋ ಸಂಸ್ಥೆಯಿಂದ ನ್ಯಾನೋ ಯೂರಿಯಾ ಸಹ ಬಿಡುಗಡೆ ಆಗಿದೆ. ಅದ್ರ ಬಗ್ಗೆ ಮುಂದೆ ಇಫ್ಕೋ ಸಂಸ್ಥೆ ಕ್ಷೇತ್ರಾಧಿಕಾರಿಗಳು ಅವರು ಹೇಳ್ತಾರೆ. ಇಂಥ ಒಂದು ಸಾರಜನಕಯುಕ್ತ ರಸಗೊಬ್ಬರಗಳು, ಅನೇಕ ರೀತಿಯ ರಸಗೊಬ್ಬರಗಳು ಇರ್ತವೆ. ಸೋಡಿಯಂ ನೈಟ್ರೇಟು, ಪೊಟ್ಯಾಷಿಯಂ ನೈಟ್ರೇಟು, ಅಮೋನಿಯಾ, ಈ ರೀತಿಯ ಅನೇಕ ರೀತಿಯ ಸಾರಜನಕಯುಕ್ತ ವಸ್ತುಗಳನ್ನು ನಾವು ಉಪಯೋಗ ಮಾಡ್ಬೋದು. ಈ ಪೋಷಕಾಂಶಗಳು ಜೀವನ ಚಕ್ರ ಪೂರ್ತಿ ಆಗೋದಿಲ್ಲ. ಈ ಸಾರಜನಕ ಅದಕ್ಕೆ ಸಿಗ್ತಾ ಇಲ್ಲ, ಸಸ್ಯ ಅದರ ಜೀವನ ಚಕ್ರ ಪೂರ್ತಿ ಆಗೋದಿಲ್ಲ.
ಸಸ್ಯಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕ ಅಗತ್ಯವಿದೆ. ಅಂದ್ರೆ ಈಗ ನಾವು ಯಾವುದೇ ಒಂದು ಸಸ್ಯದಲ್ಲಿ ಆ ಇಳುವರಿಯನ್ನು ತೆಗೆದುಕೊಂಡಾಗ ಆ ಇಳುವರಿಯಲ್ಲಿ ಸಾಕಷ್ಟು ಪ್ರಮಾಣದ ನಾವು ಸಾರಜನಕವನ್ನು ನೋಡ್ಬೋದು. ಪ್ರತಿಯೊಂದರಲ್ಲಿ ಸಾರಜನಕ ಪ್ರಮಾಣ ಇದ್ದೇ ಇರುತ್ತೆ, ಅದು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಆದ್ದರಿಂದ ನಾವು ಸಾರಜನಕಕ್ಕೆ ಬಹಳ ಮುಖ್ಯ. ಅದನ್ನು ನಾವು ಕೊರತೆ ಮಾಡಿದ್ರೆ ಇಳುವರಿಯಲ್ಲಿ ಮತ್ತು ಅದರ ಬೆಳವಣಿಗೆಯಲ್ಲಿ ತುಂಬಾ ವ್ಯತ್ಯಾಸ ಕಂಡುಬರುತ್ತೆ. ಸಾರಜನಕ ಮೂಲಗಳು ಯಾವ್ಯಾವ ಅಂದ್ರೆ ನಾವು ಸಾವಯವ ಗೊಬ್ಬರಗಳನ್ನು ಮೊದಲೆಲ್ಲ ಉಪಯೋಗಿಸ್ತಾ ಇದ್ವಿ. ಕಾಂಪೋಸ್ಟ್ ಅಂದ್ರೆ ಹೆಚ್ಚೆಚ್ಚಿಗೆ ಉಪಯೋಗಿಸ್ಬೇಕು. ಕಡಿಮೆ ಉಪಯೋಗಿಸಿದ್ರೆ ಅದರಲ್ಲಿ ಮತ್ತೆ ಕೊರತೆ ಉಂಟಾಗುತ್ತೆ. ಆ ಕಡಿಮೆ ಇದ್ದಿದ್ದನ್ನ ನಾವು ರಸಗೊಬ್ಬರಗಳನ್ನ ಹಾಕಲೇಬೇಕು. ರಸಗೊಬ್ಬರ ಹಾಕಲಿ ನಾವು ಸಾವಯವನ್ನ ಅಂದ್ರೆ ಸಾವಯವನಿಗೆ ಎಷ್ಟು ಪ್ರಮಾಣದಲ್ಲಿ ತಯಾರು ಮಾಡಿ ಹಾಕ್ತೀರಾ ಎಂಬುದು ಅದ್ರ ಮೇಲೆ ಇಂಪಾರ್ಟೆಂಟ್. ಅದು ಮತ್ತು ಕೊಳಿಲಿಕ್ಕೆ ಸಹ ಅದು ಸಮಯ ತಗೊಳ್ತದೆ. ಅದು ನಮಗೆ ಬೇಕಾದ ಸಮಯದಲ್ಲಿ ಅದು ಸಿಗುತ್ತಾ ಇಲ್ಲ ಅಂತ ಅದನ್ನು ಸಹ ನಾವು ಖಾತ್ರಿಪಡಿಸಿಕೊಂಡು ಉಪಯೋಗ ಮಾಡೋದು ಒಳ್ಳೆಯದು. ಹಸಿರೆಲೆ ಗೊಬ್ಬರ ಹಾಗೂ ರಾಸಾಯನಿಕ ಗೊಬ್ಬರಗಳಾದ ಯೂರಿಯಾ, ಡೈಅಮೋನಿಯಂ ಫಾಸ್ಫೇಟು, ಅಮೋನಿಯಂ ಸಲ್ಫೇಟು, ಈ ರೀತಿ ಅನೇಕ ರೀತಿಯ ನಾವು ಸಾರಜನಕ ಮೂಲಗಳನ್ನು ನೋಡ್ಬೋದು. ರಂಜಕ ಅಂದ್ರೆ ಇದು ಸಂತಾನೋತ್ಪತ್ತಿ ಅಂಗಗಳ ಅಭಿವೃದ್ಧಿ. ಅಂದ್ರೆ ಯಾವುದೇ ಒಂದು ಹೂವು ಆಯ್ತು ಅಥವಾ ಕಾಯಿ ಆಯ್ತು, ಇಂಥವುಗಳು ಅಭಿವೃದ್ಧಿ ಆಗ್ಬೇಕಾದ್ರೆ ಅಂಥವು ಸಸ್ಯಗಳಲ್ಲಿ ಆಗ್ಬೇಕಾದ್ರೆ ರಂಜಕ ತುಂಬಾ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ಇದನ್ನ ನಾವು ಇದು ಪಿಷ್ಟದ ಸಂಯೋಜನೆಯಲ್ಲಿ ಸಹ ಇದು ಪಾತ್ರ ನಿರ್ವಹಿಸುತ್ತದೆ. ಇದನ್ನು ನಾವು ಶಕ್ತಿಯ ಮೂಲ ಅಂತೀವಿ. ಅಂದ್ರೆ ಯಾವುದೇ ಒಂದು ಅಮೈನೋ ಆಮ್ಲ ವಿಶ್ಲೇಷಣೆಯಲ್ಲಿ ಇದು ಪ್ರಮುಖ ಕಾರ್ಯವನ್ನ ನಿರ್ವಹಿಸ್ತಾ ಇರುತ್ತೆ. ಇದು ನ್ಯೂಕ್ಲಿಕ್ ಆಮ್ಲಗಳ ರಚನೆಯಲ್ಲಿ ಅದು ನ್ಯೂಕ್ಲಿಕ್ ಆಮ್ಲದ ಭಾಗವಾಗಿ ಸಹ ಅದರಲ್ಲಿ ಸಹ ಇರುತ್ತೆ. RNA, DNA ಒಂದು ಸಂಯೋಜನೆಯಲ್ಲಿ ಅದು ಅದರಲ್ಲೂ ಸಹ ರಂಜಕವು ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಈ ರಂಜಕದ ಮೂಲಗಳಂದ್ರೆ ಅಪಟೈಟು, ಸಾವಯವ ಗೊಬ್ಬರ, ಕ್ಯಾಲ್ಸಿಯಮ್ಮು, ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಫಾಸ್ಫೇಟು, ಫೈಟಿನ್, ರಾಸಾಯನಿಕ ಗೊಬ್ಬರವಾದ ಸೂಪರ್ ಫಾಸ್ಫೇಟು, ಡೈಅಮೋನಿಯಂ ಫಾಸ್ಫೇಟು, ರಾಕ್ ಫಾಸ್ಫೇಟು, ಟ್ರೈ ಸೂಪರ್ ಫಾಸ್ಫೇಟು, ಇಂಥವುಗಳು ಈ ಒಂದು ರಂಜಕದ ಮೂಲಗಳಾಗಿರ್ತವೆ. ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಂಜಕವಾಗಿ ರಾಕ್ ಫಾಸ್ಫೇಟ್ ಅನ್ನು ಬಳಸುವುದು ತುಂಬಾ ಸೂಕ್ತ. ಡೈಅಮೋನಿಯಂ ಫಾಸ್ಫೇಟ್ಗಳನ್ನು ನಾವು ಇಲ್ಲಿ ಉಪಯೋಗಿಸಿದ್ರೆ ಈ ನಮ್ಮ ಒಂದು ಪ್ರದೇಶದ ಮಣ್ಣು ಹುಳಿಯಾಗಿರುವುದರಿಂದ ಅಂತ ಒಂದು ಡೈಅಮೋನಿಯಂ ಫಾಸ್ಫೇಟ್ ಹಾಕಿದ ತಕ್ಷಣವೇ ಬೇಗನೆ ರಿಲೀಸ್ ಆಗಿ ಅದು ಬೇರೆ ರೂಪಕ್ಕೆ ತಾಳುವಂತ ಒಂದು ಸಂಭವ ಇರುತ್ತೆ. ಆದ್ದರಿಂದ ನಾವು ರಾಕ್ ಫಾಸ್ಫೇಟ್ ಅನ್ನು ಉಪಯೋಗಿಸುವುದು ತುಂಬಾ ಸೂಕ್ತ. ಅದು ಸ್ಲೋ ಆಗಿ ರಿಲೀಸ್ ಆಗುತ್ತೆ, ಕಡಿಮೆ ಪ್ರಮಾಣದಲ್ಲಿ ಅದರಲ್ಲಿ ರಂಜಕದ ಪ್ರಮಾಣ ಸಹ ಕಡಿಮೆ ಇರುತ್ತೆ. 16-18 ಅಥವಾ ತುಂಬಾ ಚೆನ್ನಾಗಿತ್ತು ಅಂದ್ರೆ 20 ನಾವು ನೋಡ್ಬೋದು. ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ರಂಜಕದ ಮೂಲವಾಗಿ ನಾವು ರಾಕ್ ಫಾಸ್ಫೇಟ್ ಅನ್ನು ಬಳಸುವುದು ತುಂಬಾ ಸೂಕ್ತ. ಈ ಪೊಟ್ಯಾಷಿಯಂ ಸಹ ಬಹಳ ಇಂಪಾರ್ಟೆಂಟ್. ಈ ಒಂದು ಪೊಟ್ಯಾಷಿಯಂ ಅಲ್ಲಿ ನೀರು ಮತ್ತು ಆಹಾರವನ್ನು ಹೀರಿಕೊಳ್ಳಲಿಕ್ಕೆ ಸರಬರಾಜು ಮಾಡಲಿಕ್ಕೆ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುವುದು ಪೊಟ್ಯಾಷಿಯಂ. ಅಂದ್ರೆ ಸಸ್ಯಗಳಲ್ಲಿ ಹೀರಿಕೊಂಡ ಒಂದು ಆಹಾರ ಮತ್ತು ನೀರನ್ನ ಎಲ್ಲಾ ಭಾಗಗಳಿಗೆ ಇದು ಮಾಡಲಿಕ್ಕೆ ಪೊಟ್ಯಾಷಿಯಂ ತುಂಬಾ ಮುಖ್ಯ. ಈ ತೋಟಗಾರಿಕೆ ಬೆಳೆಗಳಾದ್ರೆ ಅದಕ್ಕೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಕೊಡಬೇಕಾಗುತ್ತೆ. ಮತ್ತು ಒಂದು ಯಾವುದೇ ರೀತಿಯ ಗುಣಮಟ್ಟ, ಉತ್ಪನ್ನದ ಗುಣಮಟ್ಟ, ಅದರ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಗೆ ಮಾಡಲಿಕ್ಕೆ ಪೊಟ್ಯಾಷಿಯಂ ಬಹಳ ಮುಖ್ಯ. ಆ ಪೊಟ್ಯಾಷಿಯಂ ಅನ್ನು ಸರಿಯಾದ ಪ್ರಮಾಣದಲ್ಲಿ ನಾವು ಕೊಡಬೇಕಾಗುತ್ತೆ. ನಾವು ಅದರ ಅವಶ್ಯಕತೆಗಿಂತ ಕಡಿಮೆ ಕೊರತೆಯಾಗಿ ನಾವು ಕೊಟ್ವಿ ಅಂದ್ರೆ ಅದರಲ್ಲಿ ಅನೇಕ ರೀತಿಯ ಒಂದು ರೋಗ ಮತ್ತು ಕೀಟಗಳ ಬಾಧೆಗೆ ಅದು ತುತ್ತಾಗುವಂತಹ ಸಂಭವ ಇರುತ್ತೆ. ಮತ್ತು ಇಳುವರಿಯ ಗುಣಮಟ್ಟ ಸಹ ಕಡಿಮೆ ಆಗುತ್ತೆ. ಅದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಕೊಡಬೇಕು. ಇದನ್ನೆಲ್ಲ ನಾವು ಸರಿಯಾಗಿ ಕೊಡಬೇಕಾದ್ರೆ ಅದಕ್ಕೆ ಎಷ್ಟು ಕೊಡಬೇಕು ಅಂತ ನಿರ್ಧರಿಸಬೇಕಾದ್ರೆ ಮಣ್ಣು ಪರೀಕ್ಷೆ ಮಾಡಿಸುವುದು
ಆ, ಒಂದೇ ದಾರಿ. ಮಣ್ಣು ಪರೀಕ್ಷೆ ಮಾಡಿಸಿ ನಾವು ಆ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನ ಬಳಕೆ ಮಾಡೋದು ತುಂಬ ಉತ್ತಮ. ಈಗಾಗಲೇ ಆ, ಆ, ಜಯಪ್ರಕಾಶ್ ಸರ್ ಅವರು ಹೇಳಿದರು, ಆ, ಭಾರತ ಆ, ರಾಷ್ಟ್ರೀಯ ಮಣ್ಣು ಆರೋಗ್ಯ ಚೀಟಿ ಅಭಿಯಾನ ಅಥವಾ ಒಂದು ಯೋಜನೆಯಲ್ಲಿ ಆ, ರೈತರಿಗೆ ಉಚಿತವಾಗಿ ಯಾವ ರೀತಿ ಮಣ್ಣನ್ನು ಸಂಗ್ರಹಿಸಬೇಕು, ಯಾವ ರೀತಿ ಅದನ್ನು ನಾವು ಮಣ್ಣು ಪರೀಕ್ಷೆ ಕೇಂದ್ರಗಳಿಗೆ ಕಳಿಸ್ಬೇಕು, ಅದನ್ನು ಮಣ್ಣು ಪರೀಕ್ಷೆಯ ನಂತರ ಬಂದಂಥ ಒಂದು ಆರೋಗ್ಯ ಚೀಟಿಯನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ಈಗಾಗಲೇ ಈ ಇಲಾಖೆ ವತಿಯಿಂದ ತಿಳಿಸ್ಕೊಡ್ತಾ ಇದೆ. ಅನೇಕ ಒಂದು ಹಳ್ಳಿಗಳನ್ನು ಮಾದರಿ ಗ್ರಾಮ ಅಂತ, ಅನೇಕ ಗ್ರಾಮಗಳನ್ನು ಮಾದರಿ ಗ್ರಾಮ ಅಂತಂದು ತೆಗೆದುಕೊಂಡು ಸಾವಿರಾರು ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಿ ಕೊಡ್ತಾ ಇದ್ವಿ. ಅದೇ ಈ ಅನೇಕ ರೈತರು ಈ ಒಂದು ಯೋಜನೆಯ ಸದುಪಯೋಗವನ್ನು ಸಹ ಪಡ್ಕೋಬೇಕು. ಅದು ಆ ಯೋಜನೆಯಲ್ಲಿ ನಿಮಗೆ ಸಿಗ್ತಾ ಇಲ್ಲ, ತುಂಬ ಲೇಟ್ ಆಗ್ತಾ ಇದೆ ಅಂದರೆ ನೀವು ಸಮೀಪದ ಯಾವುದೇ ಒಂದು ಮಣ್ಣು ಪರೀಕ್ಷೆ ಕೇಂದ್ರಕ್ಕೆ ನಿಮ್ಮ ಮಾದರಿಯನ್ನು ತೆಗೆದುಕೊಂಡು ಹೋಗಿ ಪರೀಕ್ಷೆ ಮಾಡಿಸಿ, ಆ ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡುವುದು ತುಂಬ ಸೂಕ್ತ. ಈ ಒಂದು ಪೊಟ್ಯಾಷಿಯಂ ದ್ಯುತಿಸಂಶ್ಲೇಷಣೆ ಅಂದರೆ ಆಹಾರವನ್ನು ಉತ್ಪಾದಿಸುವಂಥ ಒಂದು ಕ್ರಿಯೆ. ಈಗ ನಾವು ಯಾವ ರೀತಿ ಸಸ್ಯಗಳು ತಮ್ಮ ಆಹಾರವನ್ನು ತಾವು ಯಾವ ರೀತಿ ಉತ್ಪಾದನೆ ಮಾಡ್ತಿರ್ತಾವಲ್ಲ, ಆ ಒಂದು ಉತ್ಪಾದನೆ ಮಾಡುವಂಥ ಕ್ರಿಯೆಗೆ ದ್ಯುತಿಸಂಶ್ಲೇಷಣೆ. ಈ ಕ್ರಿಯೆ ಸರಿಯಾಗಿ ನಡಿಬೇಕಾದ್ರೆ ಪೊಟ್ಯಾಷಿಯಂನ ತುಂಬ ಅವಶ್ಯಕತೆ ಇದೆ. ಪ್ರೋಟೀನ್ ಸಂಶ್ಲೇಷಣೆ ಮತ್ತು ಪಿಷ್ಟಗಳ ಸಂಯೋಜನೆಯಲ್ಲಿ ಸಹ ಇದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನೆಕ್ಸ್ಟ್ ಕ್ಯಾಲ್ಸಿಯಂ ಇದು ಸಸ್ಯಾಂಗ ಬೆಳವಣಿಗೆ, ಯಾಂತ್ರಿಕ ಶಕ್ತಿ, ಕಿಣ್ವಗಳ ಚಟುವಟಿಕೆ ಮೇಲೆ ತುಂಬಾ ಒಂದು ಕಾರ್ಯವನ್ನು ನಿರ್ವಹಿಸುತ್ತದೆ, ಅನುಕೂಲಕರ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ಕ್ಯಾಲ್ಸಿಯಂ ಕಡಿಮೆ ಆಯ್ತಂದ್ರೆ ನಾವು ಅಂದ್ರೆ ಈ ಒಂದು ತೊಗಟೆ ಏನಿರುತ್ತೆ, ತೊಗಟೆ ಭಾಗದಲ್ಲೆಲ್ಲ ಕ್ಯಾಲ್ಸಿಯಂ ಅಂತ ಹೆಚ್ಚಿಗೆ ಇರುತ್ತೆ. ಆ ಕ್ಯಾಲ್ಸಿಯಂ ಇರೋದ್ರಿಂದ ಅದು ದಪ್ಪನ ತೊಗಟೆ ಕಾಣುವುದು. ಆ ಒಂದು ಕ್ಯಾಲ್ಸಿಯಂ ಕೊರತೆ ಆದ್ರೆ ಆ ತೊಗಟೆ ಅಷ್ಟು ಗಟ್ಟಿಯಾಗಿ ದಪ್ಪವಾಗಿ ಇರೋದಿಲ್ಲ. ಅವಾಗ ಅಲ್ಲಿ ಅನೇಕ ರೀತಿಯ ಕೀಟ ರೋಗಗಳು ಬರುವಂತ ಸಂಭವ ಜಾಸ್ತಿ. ಇಲ್ಲದಿದ್ರೆ ಈ ಒಂದು ಕಾಯಿಗಳು ಸರಿಯಾಗಿ ಹಿಡಿದುಕೊಳ್ಳಲ್ಲ, ಕಾಯಿಗಳು ಉದುರುವಂತ ಒಂದು ಸಂಭವ ಇರುತ್ತೆ. ಹಲೋ, ಮ್ಯೂಟ್ ಮಾಡ್ಕೊಳ್ಳಿ. ಯಾರಾದ್ರೂ ಏನು ಪ್ರಶ್ನೆಗಳಿದ್ರೆ ಆಮೇಲೆ ಕೇಳುವಂಥದ್ದು. ಈ ಕ್ಯಾಲ್ಸಿಯಂ ಸಹ ಬಹಳ ಇಂಪಾರ್ಟೆಂಟ್. ಈಗ ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ಯಾಲ್ಸಿಯಂ ಅಂಶ ಬಹಳ ಕಡಿಮೆ ಇರುತ್ತೆ. ಅದರಿಂದ ನಾವು ಸುಣ್ಣವನ್ನು ಉಪಯೋಗಿಸಬೇಕು. ಸುಣ್ಣದಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಕ್ಯಾಲ್ಸಿಯಂ ಕಾರ್ಬೊನೇಟು ಅಥವಾ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಕಾರ್ಬೊನೇಟು, ಈ ರೀತಿ ಒಂದು ಸುಣ್ಣ ಅಥವಾ ಡೋಲಮೈಟ್ ಸುಣ್ಣವನ್ನು ನಾವು ಉಪಯೋಗ ಮಾಡ್ಬೋದು. ಇಂಥ ಈ ಕಡಿಮೆ ಯಾಕಿರುತ್ತೆ ಅಂದರೆ ಮಳೆ ಜಾಸ್ತಿ ಇರೋದ್ರಿಂದ ಅದು ಮಣ್ಣಲ್ಲಿ ಕೆಳಭಾಗದಲ್ಲಿ ಬಸಿದು ಹೋಗುತ್ತೆ, ಇಲ್ಲದಿದ್ದರೆ ನೀರಿನೊಂದಿಗೆ ಕೊಚ್ಚಿ ಹೋಗಿರುತ್ತೆ. ಯಾವುದೇ ರೀತಿಯ ಲವಣಾಂಶಗಳು ನಮ್ಮ ಒಂದು ಮಣ್ಣಲ್ಲಿ ಇರೋದಿಲ್ಲ, ಆ ಲವಣಾಂಶ ಎಲ್ಲ ಸಮುದ್ರ ಸೇರಿರುತ್ತೆ. ಹೌದು, ಆದ್ದರಿಂದ ನಾವು ಪ್ರತಿ ವರ್ಷ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಈ ಕ್ಯಾಲ್ಸಿಯಂವನ್ನು ಕೊಡಬೇಕಾದ್ರೆ ನಾವು ಸುಣ್ಣವನ್ನು ಉಪಯೋಗ ಮಾಡಬೇಕು ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ರೀತಿಯಲ್ಲಿ. ಯಾವಾಗ ಅದನ್ನು ನಾವು ಬಳಕೆ ಮಾಡಬೇಕು ಎಂಬುದು ಸಹ ಮುಖ್ಯ. ಈಗ ನಾವು ರಸಗೊಬ್ಬರ ಕೊಡೋದಕ್ಕಿಂತ ಮುಂಚಿತವಾಗಿ 15 ದಿವಸ ಮುಂಚಿತವಾಗಿ ನಾವು ಸುಣ್ಣವನ್ನು ಹಾಕಬೇಕಾಗುತ್ತೆ. ಅದು 15 ದಿವಸದಲ್ಲಿ ಮಣ್ಣಿನೊಂದಿಗೆ ರಾಸಾಯನಿಕ ಕ್ರಿಯೆ ಹೊಂದಿ ಮಣ್ಣನ್ನು ತಟಸ್ಥವಾಗಿ ಇಡಲಿಕ್ಕೆ ಸಹಾಯ ಮಾಡುತ್ತೆ. ಆದ್ದರಿಂದ ನಾವು ಅದೇ ಸಮಯದಲ್ಲಿ ಹಾಕ್ಬೇಕು. ನಾವು ರಸಗೊಬ್ಬರಗಳ ಜೊತೆಗೆ ಅದನ್ನು ಹಾಕಿದರೆ ಅದು ಉಪಯೋಗ ಆಗೋದಿಲ್ಲ. 15 ದಿವಸ ಮುಂಚಿತವಾಗಿ ಹಾಕಿ ನಂತರ ರಸಗೊಬ್ಬರಗಳನ್ನು ಕೊಡುವುದು ತುಂಬ ಇಂಪಾರ್ಟೆಂಟ್. ಅದೇ ರೀತಿ ಮೆಗ್ನೀಷಿಯಂ ಸಹ ಇದು ಸಹ ಒಂದು ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ತುಂಬ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಅಂದರೆ ಯಾವುದೇ ರೀತಿ ಈ ಪ್ರೋಟೀನನ್ನು ಉತ್ಪತ್ತಿ ಮಾಡೋದರಲ್ಲಿ ಮೆಗ್ನೀಷಿಯಂ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇತರ ಪೋಷಕ ಸಂಬಂಧ ಪರಿಣಾಮ
ಈ ಮತ್ತೆ ಇದಲ್ದೇ ಬೇರೆ ಒಂದು ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ಸಿಗ್ಬೇಕಾದ್ರೆ ಮ್ಯಾಗ್ನೀಷಿಯಂ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಈ ಮ್ಯಾಗ್ನೀಷಿಯಂ ಮೂಲಗಳಂದ್ರೆ ಇವೆಲ್ಲ ಖನಿಜಗಳು, ಆ, ಆ, ಮತ್ತೆ ಅದನ್ನ ನಾವು ಸಾವಯವ ಗೊಬ್ಬರಗಳಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ನಾವು ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳ ಮೂಲಕ ನಾವು ಅವುಗಳನ್ನು ಕೊಡ್ಬೋದು. ಗಂಧಕ, ಸಲ್ಫರ್, ಎಷ್ಟು ರೈತರು ಇದನ್ನ ಬಳಕೆ ಮಾಡ್ತಿದ್ದಾರೆ ಗೊತ್ತಿಲ್ಲ. ಈ ಗಂಧಕ ಸಹ ತುಂಬಾ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಒಂದು ಬೆಳೆಯ ಬೆಳವಣಿಗೆ ಮತ್ತು ಆಹಾರ ಉತ್ಪಾದನೆಯಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಾವು ಪರೀಕ್ಷೆಯ ಆಧಾರದ ಮೇಲೆ ಈ ಮಣ್ಣಿನಲ್ಲಿ ಗಂಧಕದ ಕೊರತೆ ಇದೆ ಅಂದ್ರೆ ನಾವು ಗಂಧಕವನ್ನು ಹಾಕ್ಬೇಕಾಗುತ್ತೆ. ಸಲ್ಫರ್ ಅಂತ ಇಂಗ್ಲಿಷಲ್ಲಿ ಸಲ್ಫರ್ ಅಂತಾರೆ. ಅದನ್ನು ನಾವು ಬಳಕೆ ಮಾಡಬೇಕಾಗುತ್ತೆ. ಅಂದ್ರೆ ಅದರ ಕೊರತೆ ಲಕ್ಷಣಗಳು ನಾವು ಕಂಡ್ರೆ, ಈ ಗಂಧಕದ ಕೊರತೆ ಆದ್ರೆ ಮೇಲ್ಭಾಗದ ಎಲೆಗಳು ಹಳದಿಯಾಗಿ ಕಾಣ್ತಾ ಇರ್ತವೆ. ಈ ಹೊಸದಾಗಿ ಉಟ್ಕೊಳ್ತಕ್ಕಂಥ ಎಲೆಗಳು ಹಳದಿಯಾಗಿ ಕಾಣ್ತಾ ಇರ್ತವೆ. ಅಂತ ಒಂದು ಲಕ್ಷಣಗಳು ಕಂಡು ಬಂದ್ರೆ ನಾವು ಗಂಧಕವನ್ನು ಹಾಕ್ಲಿಕ್ಕೆ ಶಿಫಾರಸು ಮಾಡಲಾಗುತ್ತೆ. ಇದನ್ನ ಪೈರೇಟ್ಸ್ ಅಂತ ಸಿಗ್ತವೆ, ಐರನ್ ಪೈರೇಟ್ಸ್, ಕಬ್ಬಿಣದ ಪೈರೇಟ್ಸ್, ಜಿಪ್ಸಮ್, ಇದರಲ್ಲೆಲ್ಲ ಗಂಧಕ ಇರುತ್ತೆ. ಅದನ್ನು ನಾವು ಉಪಯೋಗ ಮಾಡ್ತೀವಿ. ಅಮೋನಿಯಂ ಸಲ್ಫೇಟ್, ಸೂಪರ್ ಫಾಸ್ಫೇಟ್, ಇಂಥವುಗಳಲ್ಲಿ ಇರ್ತಕ್ಕಂಥ ಒಂದು ಗಂಧಕವನ್ನು ನಾವು ಬಳಕೆ ಮಾಡ್ತೀವಿ. ಲಘು ಪೋಷಕಾಂಶಗಳು ಆದಂತಹ ಸತು, ಜಿಂಕ್, ಜಿಂಕನ್ನು ನಾವು ಸತು ಅಂತ ಕರಿತೀವಿ. ಇದು ಸಹ ತುಂಬಾ ಇಂಪಾರ್ಟೆಂಟ್. ಈ ಸಸ್ಯಗಳ ಒಂದು ಬೆಳವಣಿಗೆ ಅದು ವಿಕಾರವಾಯಿತು ಅಂದ್ರೆ ಅದ್ರ ಕೊರತೆ ಆದರೆ ಅದರ ಆಕಾರ ಸರಿಯಾಗಿರೋದಿಲ್ಲ. ಅದು ಸರಿಯಾದ ರೀತಿಯಲ್ಲಿ ಅದು ಬೆಳವಣಿಗೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಮತ್ತೆ ಕಾಯಿ ಎಲ್ಲ ಸರಿಯಾದ ರೀತಿಯಲ್ಲಿ ಆಗದೇ ಇರೋದು, ಕಾಯಿ ದೊಡ್ಡದಾಗೋದಕ್ಕಿಂತ ಮುಂಚೆ ಅಡಿಕೆ ಅಥವಾ ತೆಂಗಿನಕಾಯಿ ಬೀಳುವುದು, ಇಂಥದ್ದು ಸಹ ಕೊರತೆಗಳು. ಇವು ಲಘು ಪೋಷಕಗಳು ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಾವು ಕೊಡಬೇಕಾಗುತ್ತೆ. ಹೆಚ್ಚಿನಾಗಿ ಕೊಟ್ಟರೆ ಅವು ವಿಷಕಾರಿಯಾಗಿ ಪರಿಣಮಿಸುವ ಸಂಭವ ಜಾಸ್ತಿ. ಪರೀಕ್ಷೆ ಆಧಾರದ ಮೇಲೆ ಕಡಿಮೆ ಪ್ರಮಾಣದಲ್ಲಿ ಅದನ್ನು ನಾವು ಕೊಡಬೇಕಾಗುತ್ತೆ. ಯಾರು ಬೇರೆ ಒಂದು ತೋಟದಲ್ಲಿ ಹಾಕ್ತಾ ಇದ್ದಾರೆ ನಾವು ಹಾಕೋದಂತ ಆ ಥರ ನಿಮ್ಮ ತೋಟದಲ್ಲಿ ಅಥವಾ ಕೊರತೆಯ ಲಕ್ಷಣಗಳು ಕಂಡು ಬಂದರೆ ಮಾತ್ರ ಸಹ ಇಂಥ ಒಂದು ಲಘು ಪೋಷಕಾಂಶಗಳನ್ನು ನಾವು ಉಪಯೋಗ ಮಾಡಬೇಕು. ಅಥವಾ ನಾವು ಸಾವಯವ ಗೊಬ್ಬರಗಳನ್ನು ಹೆಚ್ಚೆಚ್ಚು ಉಪಯೋಗಿಸ್ತಿದ್ರೆ ಈ ಒಂದು ಲಘು ಪೋಷಕಾಂಶಗಳ ಕೊರತೆ ನಾವು ಕಡಿಮೆ ಮಾಡ್ತೀವಿ. ಇದು ಸಹ ಒಂದು ಅನೇಕ ರೀತಿಯ ಒಂದು ಕಾರ್ಯಗಳಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಈ ಒಂದು ಚಿತ್ರವನ್ನು ನೀವೆಲ್ಲ ನೋಡಿರ್ಬೋದು. ರಸಗೊಬ್ಬರಗಳ ಒಂದು ಅಂಗಡಿಗೆ ನೀವು ಹೋದಾಗ ಇಂಥ ಒಂದು ಚಿತ್ರ ನೋಡುವುದು ತುಂಬಾ ಸಾಮಾನ್ಯ. ಈ ಚಿತ್ರದಲ್ಲಿ ನೀವು ನೋಡ್ಬೋದು, ಮೊದಲೇ ಈ ಕೆಳಗಡೆ ಎಲೆ ಹಳದಿಯಾಗಿರೋದು. ಈ ರೀತಿ ಕೆಳಭಾಗದ ಎಲೆಗಳು ಹಳದಿ ಆದರೆ ಇದು ಸಾರಜನಕದ ಕೊರತೆ. ಅದೇ ರೀತಿ ಈ ನೇರಳೆ ಬಣ್ಣಕ್ಕೆ ಕೆಳಭಾಗದ ಎಲೆಗಳು ನೇರಳೆ ಬಣ್ಣಕ್ಕೆ ತಿರುಗಿದ್ರೆ ಅದು ರಂಜಕದ ಕೊರತೆ. ಈ ಒಂದು ಎಲೆಗಳ ಅಂಚು ಹುಟ್ಟಂತೆ ಕಂಡ್ರೆ ಅದು ಪೊಟ್ಯಾಷಿಯಂನ ಕೊರತೆ. ಈ ಮ್ಯಾಗ್ನೀಷಿಯಂ ಕೊರತೆ ಅಂದ್ರೆ ಈ ಮಧ್ಯಭಾಗ, ಈ ಎಲೆಯ ಮಧ್ಯಭಾಗ ನಾರು ಇದೆಲ್ಲ ಹಳದಿಯಾಗಿದ್ದು ಉಳಿದ ಭಾಗ ಎಲ್ಲ ಇದೆಲ್ಲ ಹಸಿರಾಗಿದ್ದು ಉಳಿದ ಭಾಗ ಹಳದಿ ಆದ್ರೆ ಅದು ಮ್ಯಾಗ್ನೀಷಿಯಂನ ಕೊರತೆ. ಈ ಬೋರಾನ್ನ ಕೊರತೆ ಆದ್ರೆ ಈ ಒಂದು ಚಿಗುರು ಬರೋದು ಕಡಿಮೆ ಆಗುತ್ತೆ. ಕ್ಯಾಲ್ಸಿಯಂ ಕೊರತೆ ಆದ್ರೂ ಸಹ ಆ ರೀತಿ ಆಗುತ್ತೆ. ಕಬ್ಬಿಣದ ಕೊರತೆ ಆದ್ರೆ ಅದು ಎಲೆಗಳೆಲ್ಲ ಬಿಳಿ ಆಗ್ತದೆ. ಬಿಳಿ ವೈಟ್ ಪೇಪರಿ ಅಂತ ಪೇಪರ್ ಟೈಪ್ ಎಲೆಗಳು ಇದಾಗುತ್ತೆ. ತಾಮ್ರದ ಕೊರತೆ, ಮ್ಯಾಂಗನೀಸ್ ಕೊರತೆ ಆದ್ರೆ ಈ ರೀತಿ ನಾವು ನೋಡ್ಬೋದು. ಸತುವಿನ ಕೊರತೆ ಆದ್ರೆ ಅಲ್ಲಲ್ಲಿ ಒಂದು ಸುಟ್ಟಂತ ಕೆಲೆಗಳು, ಮಚ್ಚೆಗಳು ಕಾಣಿಸ್ಕೊಳ್ಳುವುದು. ಈ ರೀತಿಯ ಒಂದು ಲಕ್ಷಣಗಳನ್ನು ನಾವು ನೋಡಿ ಯಾವ ಒಂದು ಪೋಷಕಾಂಶಗಳನ್ನು ಕಡಿಮೆ ಇದೆ ಅನ್ನೋದನ್ನ ತಿಳ್ಕೋಬೇಕಾಗುತ್ತೆ. ಈ ಪೊಟ್ಯಾಷಿಯಂ ಕೊರತೆಯ ಲಕ್ಷಣಗಳು ನಾವು ತೆಂಗಿನಲ್ಲಿ ನಾವು ಈ ರೀತಿಯಾಗಿ ನೋಡ್ಬೋದು. ಅಂಚುಗಳೆಲ್ಲ ಸುಟ್ಟಾಗಿ ಎಲೆ ಅಂಚುಗಳು ಸುಟ್ಟಾಗಿ ಒಣಗಿ ಹೋಗ್ತವೆ.
ಇದಕ್ಕೆ ನಾವು ಪೊಟ್ಯಾಷಿಯಂ ಗೊಬ್ಬರವನ್ನು ಹಾಕಬೇಕಾಗುತ್ತೆ. ಸರಿಯಾದ ಪ್ರಮಾಣದಲ್ಲಿ ವರ್ಷಕ್ಕೆ ಇಷ್ಟು ಅಂತಂದು ಹಂತ ಹಂತವಾಗಿ ನಾವು ಕೊಡ್ತಾ ಇದ್ರೆ ಈ ಕೊರತೆ ಲಕ್ಷಣವನ್ನು ನಾವು ಕಡಿಮೆ ಮಾಡ್ತೀವಿ. ಕ್ಯಾಲ್ಸಿಯಂ ಕೊರತೆ ಇದ್ರೂ ಸಹ ಈ ರೀತಿಯ ನಾವು ಲಕ್ಷಣಗಳು ಈ ಒಂದು ಸರಿಯಾಗಿ ಬೆಳವಣಿಗೆ ಆಗಬೇಕು, ವಿಕಾರವಾದಂಥ ಒಂದು ಎಲೆಗಳ ಉತ್ಪತ್ತಿಯನ್ನು ನಾವು ನೋಡ್ತೀವಿ. ಬೋರಾನ್ ಕೊರತೆ ಇದ್ರೆ ಕಾಯಿಗಳು ಸೀಳುವುದು, ಉದುರುವುದು, ಇಂಥ ಒಂದು ಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತವೆ. ಈ ಬೋರಾನ್ನ ನಾವು ಕಡಿಮೆ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕಾಗುತ್ತೆ. ಇದು ಮಣ್ಣಲ್ಲಿ ಕೇವಲ ಒಂದು 0.6 ppm ಇರಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಿಗೆ ಆಗ್ತಿದ್ರೆ ಅದು ವಿಷಕಾರಿಯಾಗಿ ಪರಿಣಮಿಸುತ್ತದೆ. ಅದು ಅದಕ್ಕಿಂತ ಕಡಿಮೆ ಇತ್ತಂದ್ರೆ ಅದು ಕೊರತೆಯ ಲಕ್ಷಣಗಳನ್ನು ಕಡಿಮೆ. ಆದ್ದರಿಂದ ನಾವು ಸರಿಯಾದ ರೀತಿಯಲ್ಲಿ ಈ ಬೋರಾನನ್ನು ಬಳಕೆ ಮಾಡುವುದು ತುಂಬ ಮುಖ್ಯ. ಈ ರೀತಿಯ ಒಂದು ಬೋರಾಕ್ಸ್ ಅಂತ ಒಂದು ಮಾರುಕಟ್ಟೆಯಲ್ಲಿ ನಿಮಗೆ ಈ ರೀತಿಯ ರಸಗೊಬ್ಬರ ಸಿಗ್ತದೆ, ಬೋರಾನಿನ ರಸಗೊಬ್ಬರ ಸಿಗುತ್ತೆ. ಅದನ್ನು ನೀವು ಬಳಕೆ ಮಾಡಬೇಕು. ಅದರಲ್ಲಿ ಬೋರಾನ್ 10.5% ಅಂತಂದು ಈ ರೀತಿ 10.5% ಬೋರಾನ್ ಇದೆ ಅಂತ. ಕೆಲವು 17 ಆ ಥರ ಇರುತ್ತೆ. ಅದನ್ನು ನೋಡಿಬಿಟ್ಟು ನಾವು ಎಷ್ಟು ಪ್ರಮಾಣದಲ್ಲಿದೆ, ಅದರ ಎಷ್ಟು ಪ್ರಮಾಣದಲ್ಲಿ ನಾವು ಹಾಕಬೇಕು ಅನ್ನೋದನ್ನು ಸಹ ನಾವು ನಿರ್ಧಾರ ಮಾಡಬೇಕು. ಅದೇ ರೀತಿ ಈ ಒಂದು ಲಘು ಪೋಷಕಾಂಶಗಳು ಜಿಂಕ್ ಫರ್ಟಿಲೈಸರ್ಸ್ ಅನ್ನು ನಾವು ನೋಡ್ಬೋದು. ಜಿಂಕ್ ಫಾಸ್ಫೇಟ್, ಜಿಂಕ್ ಸಲ್ಫೇಟ್. ಈ ಜಿಂಕ್ ಸಲ್ಫೇಟ್ ಅದನ್ನು ನಾವು DAP ಯೊಂದಿಗೆ ಮಿಶ್ರಣ ಮಾಡಿ ಹಾಕಬಾರ್ದು. ಜಿಂಕ್ ಮತ್ತು ರಂಜಕ ಇವು ಈಗ ಜಿಂಕ್ ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ರಂಜಕ ಲಭ್ಯತೆಯನ್ನು ಅದು ಕಡಿಮೆ ಮಾಡುತ್ತೆ. ಈಗ ರಂಜಕ ಹೆಚ್ಚಿಗೆ ಆಗಿತ್ತು ಅಂದರೆ ಜಿಂಕ್ನ ಲಭ್ಯತೆ ಅದು ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ಅವನು ಸರಿಯಾದ ಪ್ರಮಾಣದಲ್ಲಿ ನಾವು ಹಾಕಬೇಕು. ಅದೇ ಸಮತೋಲನ ಅಂದರೆ ಈಗ ಯಾವುದೇ ರೀತಿ ಒಂದನ್ನು ಹೆಚ್ಚು ಕೊಟ್ಟು ಒಂದನ್ನು ಕಡಿಮೆ ಕೊಟ್ಟರೆ ಆ ಥರ ಆಗೋದಿಲ್ಲ. ಅದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕಾಗುತ್ತೆ. ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ. ಮತ್ತು ಈ ಒಂದು ಲಘು ಪೋಷಕಾಂಶಗಳನ್ನು ನಾವು ಬೀಜದೊಂದಿಗೆ ಮಿಶ್ರಣ ಮಾಡಿ ಬಳಸಬಾರ್ದು. ಯಾವುದೇ ಒಂದು ಬೀಜೋಪಚಾರ ಮಾಡಬಾರ್ದು. ಆ ಲಘು ಪೋಷಕಾಂಶಗಳನ್ನು ಮಾಡಿ ಅವರಿಗೆ ಬಿತ್ತನೆ ಮಾಡಬಾರ್ದು. ಶಿಫಾರಸು ರಸಗೊಬ್ಬರಗಳ ಬಳಸುವ ವಿಧಾನ. ಶಿಫಾರಸು ಪ್ರಧಾನ ರಸಗೊಬ್ಬರಗಳೊಂದಿಗೆ ಲಘು ಪೋಷಕಾಂಶ ಬೆರೆಸಬಾರದು. ಈಗ ಯಾವುದೇ ರೀತಿಯ ಒಂದು NPK ನಾವು ಏನು ಕೊಡ್ತಾ ಇರ್ತೀವಿ ಪ್ರತಿ ವರ್ಷ, ಅದರ ಜೊತೆಗೆ ಲಘು ಪೋಷಕಾಂಶಗಳನ್ನು ಬೆರೆಸಿ ಕೊಡಬಾರ್ದು. ಅದನ್ನು ಸಪ್ರೇಟಾಗಿ ಕೊಡಬೇಕು. ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಕೊಟ್ಟರೆ ಅದರಲ್ಲಿ ಬೇರೆ ರೀತಿಯ ರಾಸಾಯನಿಕ ಕ್ರಿಯೆಗಳ ಹೊಂದಿ ಅವು ವಿಷಕಾರಿಯಾಗಿ ಆಗುವಂಥ ಸಂಭವ ಜಾಸ್ತಿ ಇರುತ್ತೆ. ಈ ಒಂದು ರಸಗೊಬ್ಬರಗಳನ್ನು ಸಾಲುಗಳಲ್ಲಿ ಹಾಕಬೇಕಾಗುತ್ತೆ. ಸರಿಯಾಗಿ ಸಸಿಗಳಿದ್ದಲ್ಲಿ ಅಥವಾ ಹಿಂಗುರು ಪದ್ಧತಿ ಅಥವಾ ಬೆಳೆ ಪದ್ಧತಿಯಲ್ಲಿ ಹಾಕಬೇಕಾಗುತ್ತೆ. ಬಿತ್ತುವ ಮುನ್ನ ರಸಗೊಬ್ಬರಗಳನ್ನು ಬಳಕೆ ಮಾಡೋದು ಸೂಕ್ತ. ಬಿತ್ತಿದ ನಂತರ ಅಥವಾ ಬಿತ್ತುವ ಟೈಮ್ ಅದಕ್ಕಿಂತ ನಂತರ ಇದು ಮಾಡಿದ್ರೆ ಬೇಗನೆ ಇದಾಗಲಿಕ್ಕೆ ಇದಾಗುತ್ತೆ. ಬಿತ್ತುವ ಸಮಯದಲ್ಲಿ ಸಾರ್ವಜನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕಾಗುತ್ತೆ. ಹಂತ ಹಂತವಾಗಿ ನಾವು ಇವುಗಳನ್ನು ಕೊಡೋದ್ರಿಂದ ನಾವು ಸರಿಯಾದ ರೀತಿಯಲ್ಲಿ ಇಳುವರಿಯನ್ನು ಪಡಿಬಹುದು. ಅರಳು ರೂಪದ ರಸಗೊಬ್ಬರ ಬಳಸುವುದು ಸೂಕ್ತ. ಈಗಾಗಲೇ ಗಣಿತ ಸೂಕ್ತ. ರಂಜಕ ಪೊಟ್ಯಾಷಿಯನ್ನ ಬಿತ್ತನೆ ಅಥವಾ ನಾಟಿ ಸಮಯದಲ್ಲಿ ಕೊಡಬಹುದು. ಈ ಚಿತ್ರದಲ್ಲಿ 2 ರಿಂದ 3 ಸಾರಿ ಕೊಡೋದು, ಪೊಟ್ಯಾಷಿಯನ್ನ 2 ರಿಂದ 3 ಸಾರಿ ಕೊಡೋದು ಒಳ್ಳೆಯದು ಅನ್ನೋದನ್ನ ನಾವು ಕಳೆದ ಒಂದು ಕ್ಷೇತ್ರ ಪ್ರಯೋಗಗಳಲ್ಲಿ ನಾವು ಕಂಡು ಬಂದಿದ್ದೀವಿ. ನೀವೆಲ್ಲ ಪೊಟ್ಯಾಷಿಯನ್ನ
ಹಂತವಾಗಿ ಕೊಡುವುದು ತುಂಬಾ ಉತ್ತಮ. ಈ ಸಸಿಗಳಿದ್ದಲ್ಲಿ ಈ ರೀತಿ ನಾವು ಬಳೆ ಪದ್ಧತಿ ಅಥವಾ ಉಂಗುರ ಪದ್ಧತಿಯಲ್ಲಿ ನಾವು ಮಣ್ಣನ್ನು ಬಿಡಿಸಿ ರಸಗೊಬ್ಬರಗಳನ್ನು ಕೊಡಬೇಕಾಗುತ್ತೆ. ಈ ರೀತಿ ಕೊಡೋದ್ರಿಂದ ತುಂಬಾ ಸೂಕ್ತ. ಕೆಲವು ರಸಗೊಬ್ಬರಗಳು ಮಣ್ಣಿನಲ್ಲಿ ಚಲನೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಆಗಿ ಚಲನೆ ಆಗಲಿಕ್ಕೆ ಅಥವಾ ಹರಿದು ಹೋಗುವಂಥ ಒಂದು ರಸಗೊಬ್ಬರಗಳಿರ್ತವೆ. ಕೆಲವು ನಾವು ಹಾಕಿದ ಸ್ಥಳದಲ್ಲೇ ಇರ್ತವೆ, ಅದನ್ನು ಅವು ಮುಂದೆ ಹೋಗೋದಿಲ್ಲ. ಅದಕ್ಕೆ ಇಮ್ಮೊಬೈಲ್ ರಸಗೊಬ್ಬರಗಳು ಅಂತಂದು ಕರಿತೀವಿ. ಅಂಥ ಒಂದು ರಸಗೊಬ್ಬರಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು. ಉದಾಹರಣೆಗೆ ರಂಜಕ ನಾವು ಎಲ್ಲಿ ಹಾಕಿರ್ತೀವಿ ಅಲ್ಲೇ ಇರಬಹುದು. ಅದು ಬಸಿದು ಅಥವಾ ಮಣ್ಣಲ್ಲಿ ಹರಿದು ಚಲನ ಹೊಂದಿ ಸಸ್ಯಗಳಿಗೆ ಸಿಗುವಂಥ ಒಂದು ಇದು ಇರೋದಿಲ್ಲ. ಬೇರುಗಳೇ ಅದರ ಸಮೀಪ ಬಂದು ಅದನ್ನು ಹೀರಿಕೊಳ್ಳುವಂಥ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಅಂಥವುಗಳನ್ನು ನಾವು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ರಸಗೊಬ್ಬರಗಳನ್ನು ಬಳಕೆ ಮಾಡುವುದು ತುಂಬ ಸೂಕ್ತ. ಈ ರಂಜಕ ಇದ್ರೆ ನಾವು ಈ ರೀತಿ ಒಂದು ಆಳದ ಒಂದು ಮಣ್ಣಿನಲ್ಲಿ ಒಂದು 9 ಇಂಚಿನ ಒಂದು ಆಳದ ತೂತನ್ನು ಮಾಡಿ ಈ ರಂಜಕವನ್ನು ನಾವು ಸುರಿಬೇಕಾಗುತ್ತೆ. ಉಳಿದ ಒಂದು ಪೊಟ್ಯಾಶ್ ಮತ್ತು ಸಾರಜನಕವನ್ನು ನಾವು ಈ ರೀತಿ ಹಾಕಿ ಅದನ್ನು ನಾವು ಮಣ್ಣಿನಿಂದ ಮುಚ್ಚುವುದು ಸೂಕ್ತ. ಮೇಲೆ ಹಾಗೆ ಬಿಟ್ಟರೆ ಅಂದರೆ ಅದು ವಾತಾವರಣಕ್ಕೆ ಆವಿಯಾಗಿ ಹೋಗುವಂಥ ಸಂಭವ ಜಾಸ್ತಿ. ಸಾರಜನಕವನ್ನು ನಾವು ಮೇಲೆ ಹಾಕಿ ಅದರ ಮೇಲೆ ಮಣ್ಣನ್ನು ಮುಚ್ಚುವುದು ತುಂಬ ಉಪಯೋಗ. ಬೆಳೆಗಳಿಗೆ ರಸಗೊಬ್ಬರ ಕೊಡುವ ಮುನ್ನ ನಾವು ಏನೇನು ಮಾಡಬೇಕು? ಬೆಳೆ ಶಿಫಾರಸು ಮಾಡಿದ ರಸಗೊಬ್ಬರ ಪ್ರಮಾಣವನ್ನು ನಾವು ನಿಗದಿಪಡಿಸಿಕೊಂಡಿರಬೇಕು. ನಮ್ಮ ಮಣ್ಣಿನ ಪೋಷಕಾಂಶ ಪ್ರಮಾಣ ಎಷ್ಟು ಅನ್ನೋದನ್ನ ನಾವು ಮಣ್ಣು ಪರೀಕ್ಷೆ ಮಾಡಿ ತಿಳ್ಕೊಂಡಿರ್ಬೇಕು. ಆನಂತರ ಲಘು ಪೋಷಕಾಂಶ, ತಿಪ್ಪೆಗೊಬ್ಬರ, ಆನಂತರ ಭೂ ಸಿದ್ಧತೆ, ಇವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ನೋಡಿರ್ಬೇಕು. ಪ್ರತಿ ವರ್ಷ ನಾವು ಹೆಚ್ಚು ಸಾವಯವಯುಕ್ತ ಗೊಬ್ಬರಗಳನ್ನು ನಾವು ಮಣ್ಣಿಗೆ ಸೇರಿಸ್ತಾ ಇರಬೇಕು. ನಂತರ ಈ ರಸಗೊಬ್ಬರಗಳನ್ನು ನಮ್ಮ ಮಣ್ಣು ಆರೋಗ್ಯ ಅಥವಾ ಮಣ್ಣು ಫಲವತ್ತತೆಯನ್ನು ಆಧರಿಸಿ ನಾವು ನಿರ್ಧಾರ ಮಾಡಿ ಅವುಗಳನ್ನು ಹಾಕಬೇಕಾಗುತ್ತೆ. ನಮ್ಮ ಒಂದು ಜಿಲ್ಲೆಯಲ್ಲಿ ಜಿಪ್ಸಮನ್ನು ನಾವು ಉಪಯೋಗ ಮಾಡೋದು ತುಂಬ ವಿರಳ. ಸವಳು ಮಣ್ಣಿನಲ್ಲಿ ಇಂಥ ಒಂದು ಜಿಪ್ಸಮ್ ಅಥವಾ ಜವಳು ಮಣ್ಣಿನಲ್ಲಿ ಹೆಚ್ಚಾಗಿ ಉಪಯೋಗ ಮಾಡ್ತೀವಿ. ನಮ್ಮ ಮಣ್ಣು ಹುಳಿಯಾಗಿರೋದ್ರಿಂದ ನಾವು ಸುಣ್ಣವನ್ನು ಪ್ರತಿ ವರ್ಷ ಉಪಯೋಗ ಮಾಡುವುದು ತುಂಬ ಸೂಕ್ತ. ಒಂದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಪ್ರತಿ ವರ್ಷ ಎಷ್ಟು ಪ್ರಮಾಣದ ಸುಣ್ಣವನ್ನು ಹಾಕಿ ನಂತರ ರಸಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ನಾವು ಕೊಟ್ಟಂಥ ರಸಗೊಬ್ಬರ ಸರಿಯಾದ ರೀತಿಯಲ್ಲಿ ಬಳಕೆಯಾಗಲಿಕ್ಕೆ ಅನುಕೂಲ ಆಗುತ್ತೆ. ಇತರ ವಿಧಾನ ಅಂದರೆ ನಾವು ರಸವರಿ ಪದ್ಧತಿಯಲ್ಲಿ ನಾವು ಸಿಂಪಡಣೆ ಮಾಡಬೇಕು. ನೀರಿನಲ್ಲಿ ಕರಗುವಂಥ ಒಂದು ರಸಗೊಬ್ಬರಗಳನ್ನು ನಾವು ರಸವರಿ ಪದ್ಧತಿ ಮೂಲಕ ಕೊಡ್ಬೋದು. ಇದರಲ್ಲಿ ನಾವು ಈ ಒಂದು ರಸವರಿ ಪದ್ಧತಿಯಲ್ಲಿ ಹೆಚ್ಚಿನ ಒಂದು ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ ಅಂದರೆ ಸಮರ್ಪಕ ಬಳಕೆ, ಈ ಒಂದು ರಸಗೊಬ್ಬರಗಳ ಸಮರ್ಪಕ ಬಳಕೆಯನ್ನು ನಾವು ಕಾಣಬಹುದು ರಸವರಿ ಪದ್ಧತಿಯಲ್ಲಿ. ಹೆಚ್ಚಿನ ವಾಣಿಜ್ಯ ಬೆಳೆ ಆಗಿದ್ರೆ ಅಂಥವುಗಳಿಗೆ ನಾವು ರಸವರಿ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಂಡು ಅದರ ಮೂಲಕ ನಾವು ರಸಗೊಬ್ಬರಗಳನ್ನು ಹಾಕ್ಬೋದು. ಈ ಗೊಬ್ಬರ ಹಾಕುವ ವಿಧಾನ ರೀತಿ ಉದಾಹರಣೆ ಹೇಳ್ಬೇಕಾದ್ರೆ, ಒಬ್ಬ ರೈತರು ಶಿಫಾರಸು ಏನಿರುತ್ತೆ, ಭತ್ತಕ್ಕೆ 24 kg ಸಾರಜನಕ, 16 kg ರಂಜಕ, 24 kg ಪೊಟ್ಯಾಷಿಯಂ, ಇವುಗಳು ಅದರೊಂದಿಗೆ ಒಂದು 5,000 kg ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರವನ್ನು ನಾವು ಹಾಕಬೇಕಾಗುತ್ತೆ. ಅದರ ಜೊತೆಗೆ 8 kg ಸತುವಿನ ಸಲ್ಫೇಟನ್ನು ಹಾಕಬೇಕಾಗುತ್ತೆ.
ಈ ರೈತರು ಉಪಯೋಗಿಸೋದು ಏನಂದ್ರೆ 26 2 ಚೀಲ, ಅದನ್ನ DAP 1 ಚೀಲ, 20 1 ಚೀಲ, ಯೂರಿಯಾ ಆನಂತರ ಯೂರಿಯಾವನ್ನ 2 ಚೀಲ, ಈ ರೀತಿಯಾಗಿ ಕೊಟ್ರೆ ನಾವು ಕೊಟ್ಟಂತ ಪ್ರಮಾಣ ಹೆಚ್ಚಿಗೆ ಆಗಿರುತ್ತೆ. ಅದರಲ್ಲಿ ನಾವು ಹೆಚ್ಚಿಗೆ ಹಾಕಿದ್ದು ವ್ಯರ್ಥವಾಗಿ ಹೋಗುತ್ತೆ. ಅದು ಅಂತ ಒಂದು ನಾವು ಹೆಚ್ಚಿಗೆ ಹಾಕಿದ್ರೆ ಆ ಮಣ್ಣು ಮುಂದಿನ ಒಂದು ದಿನಗಳಲ್ಲಿ ಹಾಳಾಗುವಂತ ಸಂಭವ ಜಾಸ್ತಿ. ಇಲ್ಲದಿದ್ದರೆ ಆ ಮಣ್ಣನ್ನು ಇರ್ತಕ್ಕಂಥ ಎಲ್ಲ ನಾವು ಹಾಕಿದಂಥ ಹೆಚ್ಚಿಗೆ ಹಾಕಿದಂಥ ರಸಗೊಬ್ಬರ ಏನಾಗುತ್ತೆ, ನೀರಿನ ಮೂಲಕ್ಕೆ ಹೋಗಿ ನೀರು ಮತ್ತು ವಾತಾವರಣವನ್ನು ಕಲುಷಿತ ಮಾಡುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ರೀತಿ ಮಾಡೋದ್ರಿಂದನೇ ಈ ರಸಗೊಬ್ಬರಗಳಿಗೆ ಒಂದು ಕೆಟ್ಟ ಹೆಸರು ಬಂದಿರೋದು. ರಸಗೊಬ್ಬರ ಹಾಕಿದ್ರೆ ಸರಿಯಾದ ರೀತಿಯಲ್ಲಿ ನಾವು ಬೆಳೆಯನ್ನು ಇದಾಗಲ್ಲ, ಕ್ವಾಲಿಟಿ ಇರೋದಿಲ್ಲ. ರಸಗೊಬ್ಬರ ಹಾಕದೇ ಇದ್ರೆ ನಮ್ಗೆ ತಿನ್ಲಿಕ್ಕೆ ಆಹಾರನೂ ಸಿಗ್ತಾ ಇದ್ದಿಲ್ಲ. ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು. ಹೆಚ್ಚಿಗೆ ಹಾಕಬಾರ್ದು, ಕಡಿಮೆ ಹಾಕಬಾರ್ದು. ಹೌದಾ? ನಿಮ್ಮಲ್ಲಿ ಸಾವಯವ ಅಂಶ ಹೆಚ್ಚಿಗಿದೆ ಅಂದ್ರೆ ನೀವು ಸಾವಯವ ಅಂಶವನ್ನು ಉಪಯೋಗಿಸಿ. ಕಡಿಮೆ ಆದಿದ್ದನ್ನು ನೀವು ರಸಗೊಬ್ಬರಗಳ ಮೂಲಕ ಹಾಕಲೇಬೇಕು. ರಸಗೊಬ್ಬರ ಬಿಟ್ಟು ಬರೀ ನಾವು ಸಾವಯವ ಅಷ್ಟೇ ಮಾಡ್ತೀವಿ, ಅದನ್ನ ಇದು ಮಾಡೋದಿಲ್ಲ ಅಂದ್ರೆ ಇಳುವರಿ ಮತ್ತು ಉತ್ಪಾದನೆ ಮೇಲೆ ತುಂಬಾ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಅಸಮತೋಲನ ಗೊಬ್ಬರ ಹಾಗೂ ಕಡಿಮೆ ಸಾವಯವ ಗೊಬ್ಬರ ಬಳಕೆ ಪರಿಣಾಮ ಏನೇನಾಗಬಹುದು? ಈಗ ಈ ರೀತಿ ನಾವು ಒಂದೇ ರೀತಿಯ ರಸಗೊಬ್ಬರಗಳನ್ನ ಹೆಚ್ಚು ಬಳಕೆ ಮಾಡಿ ಉಳಿದ ರಸಗೊಬ್ಬರಗಳನ್ನ ಹಾಕದೇ ಇರೋದ್ರಿಂದ ಏನಾಗುತ್ತೆ, ಮಣ್ಣಲ್ಲಿ ಈ ಒಂದು ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ. ಈಗ ನಾವು ಯಾವುದೇ ಒಂದು ತೋಟದಲ್ಲಿ ಅಥವಾ ಹೊಲದಲ್ಲಿ ನಾವು ಇಳುವರಿಯನ್ನು ಪಡೆದೀವಿ ಅಂದ್ರೆ, ಇಷ್ಟು ಕ್ವಿಂಟಾಲ್ ಇಳುವರಿ ಪಡೆದೀವಿ ಅಂದ್ರೆ ಅಷ್ಟು ಪ್ರಮಾಣದ ಒಂದು ಪೋಷಕಾಂಶಗಳು ಮಣ್ಣಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಹೀರಿಕೊಂಡಿರುತ್ತೆ. ಅದನ್ನು ನಾವು ಮತ್ತೆ ಮಣ್ಣಿಗೆ ಹಾಕಲೇಬೇಕು. ಮತ್ತೆ ನಾವು ಹೆಚ್ಚಿನ ಒಂದು ಇಳುವರಿ ನಿರೀಕ್ಷೆ ಮಾಡ್ತಿದ್ರೆ ನಾವು ಅಷ್ಟು ಪ್ರಮಾಣದ ಪೋಷಕಾಂಶಗಳನ್ನು ಮಣ್ಣಿಗೆ ಸೇರಿಸಲೇಬೇಕು. ಸೇರಿಸಿದ ನಂತರ ನಾವು ಪಡಲಿಕ್ಕೆ ಆಗುತ್ತೆ. ಅದನ್ನು ನಾವು ಮಣ್ಣು ಪರೀಕ್ಷೆಯ ಮೂಲಕ ಸರಿಯಾಗಿ ಮಾನಿಟರ್ ಮಾಡಬೇಕಾಗುತ್ತೆ. ಮಣ್ಣು ಪರೀಕ್ಷೆ ಮೂಲಕ ಅದರ ತಿಳ್ಕೊಂಡು ನಿರ್ಧಾರ ಮಾಡಿ ಆ ಪ್ರಕಾರದಲ್ಲಿ ರಸಗೊಬ್ಬರಗಳನ್ನು ಹೆಚ್ಚು ಬಳಕೆ ಮಾಡುವುದು ತುಂಬಾ ಸೂಕ್ತ. ಈಗ 1975ನೇ ಇಸ್ವಿಯಲ್ಲಿ ಪ್ರತಿ 1 kg ಪೋಷಕಾಂಶಕ್ಕೆ 13.4 kg ಅಷ್ಟು ಧಾನ್ಯ ಉತ್ಪಾದನೆ ಮಾಡ್ತಾ ಇದ್ವಿ. ಅದನ್ನೇ ಈಗ 2005ನೇ ಒಂದು ಇಸ್ವಿಯಲ್ಲಿ ನೋಡಿದ್ರೆ ಪ್ರತಿ ಕೆಜಿಗೆ ಪೋಷಕಾಂಶಕ್ಕೆ 3.7 kg ಅಷ್ಟು ಧಾನ್ಯ ಉತ್ಪಾದನೆ ಆಗ್ತಾ ಇದೆ. ಅಂದ್ರೆ 3 ಪಟ್ಟು 4 ಪಟ್ಟು ಅದು ಕಡಿಮೆ ಆಗ್ತಾ ಇದೆ. ಈಗ ಪ್ರೆಸೆಂಟ್ ಆಗಿ ನೋಡಿದ್ರೆ ಇನ್ನೂ ಸಹ ಕಡಿಮೆ ಆಗಿರ್ಬೋದು. ಅನೇಕ ರೀತಿಯ ಒಂದು ಮಣ್ಣಿನ ನಾವು ಹೆಚ್ಚು ಹಾಕೋದು ಮತ್ತು ಉತ್ಪಾದನಾ ಒಂದು ಕಡಿಮೆ ಆಗ್ತಾ ಇರೋದು. ಇದೆಲ್ಲ ಕಾರಣ ಮಣ್ಣಿನ ಫಲವತ್ತತೆ. ಮಣ್ಣು ಫಲವತ್ತತೆ ಸರಿಯಾಗಿರ್ಬೇಕಂದ್ರೆ ನಾವು hello sir, sorry to interfere. Actually, here I am unable to hear your audio. I don't know if the problem is coming for myself or for everyone. ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್ ನಿಮ್ದು ವಾಯ್ಸು. ನಿಮಗೆ ಮಾತ್ರ ಬೇರೆ ಎಲ್ರಿಗೂ ಆಗುತ್ತೆ. ಈಗ ಕೇಳ್ತಾ ಇಲ್ವಾ ಸರ್? ಹಲೋ ಸರ್, ನಿಮ್ಮ ನೆಟ್ವರ್ಕ್ ಪ್ರಾಬ್ಲಮ್ ಏನಾದರೂ ಇರ್ಬೇಕು ನೋಡಿ. ಹಲೋ, ಮೇ ಬಿ ಅವ್ರದ್ದು ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ ಸರ್. ನಿಮ್ದು ಕ್ಲಿಯರ್ ಆಗಿ ಕೇಳ್ತಾ ಇದೆ. ಸರ್ ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೇಕು ನೋಡಿ ಸರ್, ಸ್ವಲ್ಪ ಇದು ಮಾಡ್ಕೊಳ್ಳಿ. ಈ ರೀತಿಯ ಒಂದು ಸಂಭವವನ್ನು ನಾವು ಈಗ ನೋಡ್ತಾ ಇದ್ದೀವಿ. ಆದ್ದರಿಂದ ಈ ಒಂದು ಅಸಮತೋಲನವನ್ನು ನಾವು ಹೋಗಲಾಡಿಸಿ ಸರಿಯಾದ ರೀತಿಯಲ್ಲಿ ಸರಿಯಾದ ರಸಗೊಬ್ಬರಗಳನ್ನು ಸರಿಯಾದ ಸಮಯಕ್ಕೆ ಮತ್ತು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡೋದ್ರಿಂದ ನಾವು ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡಿಕೊಳ್ಬಹುದು ಮತ್ತು ಉತ್ಪಾದನೆಯಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಬಹುದು. ಈ ಅನೇಕ ಈ ಅಸಮತೋಲನವಾಗಿ ನಾವು ರಸಗೊಬ್ಬರಗಳನ್ನ ಕೊಡೋದ್ರಿಂದ ಏನಾಗುತ್ತೆ, ಅನೇಕ ಪೋಷಕಾಂಶಗಳ ಕೊರತೆ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಇದೇನಾಗುತ್ತೆ, ಈ ಒಂದು ಕೊರತೆ ಬೇರೆ ಒಂದು ಪೋಷಕಾಂಶಗಳ ಕೊರತೆ ಆಗೋದ್ರಿಂದ ಏನಾಗುತ್ತೆ, ಮನುಷ್ಯ ಪ್ರಾಣಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಮಣ್ಣಿನಲ್ಲಿ ಅತಿಯಾಗಿ
ಬಳಸೋದ್ರಿಂದ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ NPK ಅನ್ನು ಬಳಸೋದು ಮತ್ತೆ ಗಂಧಕವನ್ನ ಬಳಸದೇ ಇರೋದು. ಈ ಗಂಧಕದ ಕೊರತೆ ಇದ್ರೆ ಅದನ್ನ ನಾವು ನೋಡ್ಕೊಂಡು ಗಂಧಕವನ್ನ ಹಾಕಬೇಕಾಗುತ್ತೆ. ಆ ಕೊರತೆ ಇದ್ರೆ ಅದೇ ರೀತಿ ಹಾಕಿದ್ರೆ ಆ ಇಳುವರಿ ಮತ್ತು ಮಣ್ಣಿನ ಒಂದು ಫಲವತ್ತತೆ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುತ್ತೆ. ಈಗ ಒಂದು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಪೋಷಕಾಂಶಗಳ ಒಂದು ಕೊರತೆ ಯಾವ ರೀತಿ ಇದೆ ಅಂದ್ರೆ, ಸಾರಜನಕವನ್ನು ನಾವು ನೋಡಿದ್ರೆ 80% ಮಣ್ಣುಗಳು ಅಂದ್ರೆ ಈ ಒಂದು ನಮ್ಮ ದೇಶದ 80% ಮಣ್ಣು ಅದೇನಾಗಿದೆ, ಸಾರಜನಕದ ಕೊರತೆ ಅನ್ನೋದು. ಅದೇ ರೀತಿ ರಂಜಕವು ಸಹ 80%, ಪೊಟ್ಯಾಶ್ 50%, ಸಲ್ಫರ್ 41%. ಈ ರೀತಿ ನಾವು ಈ ರೀತಿಯಾಗಿ ನೋಡ್ಬೋದು. ಬೋರಾನ್ 33%, ಮಾಲಿಬ್ಡಿನಮ್ 13%, ಈ ಒಂದು ಕೊರತೆಯನ್ನ ನಾವು ನೋಡ್ತಾ ಇದ್ದೀವಿ. ಈ ಒಂದು ಕೊರತೆಯನ್ನು ಹೋಗಲಾಡಿಸ್ಬೇಕಾದ್ರೆ ನಾವು ಸಮತೋಲನ ರಸಗೊಬ್ಬರವನ್ನು ಬಳಕೆ ಮಾಡಬೇಕಾಗುತ್ತೆ. ಅದನ್ನ ನಾವು ಸಮಗ್ರ ಒಂದು ಪೋಷಕಾಂಶ ನಿರ್ವಹಣೆಯನ್ನ ಅನುಸರಿಸಬೇಕಾಗುತ್ತೆ. ಎಲ್ಲ ಮೂಲದ ಒಂದು ಗೊಬ್ಬರಗಳನ್ನ, ಸಾವಯವ, ಜೈವಿಕ, ರಾಸಾಯನಿಕ, ಇವು ಎಲ್ಲ ಮೂಲದ ಒಂದು ಗೊಬ್ಬರಗಳನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡೋದ್ರಿಂದ ನಾವು ಈ ಒಂದು ಅಸಮತೋಲನವನ್ನು ಕಡಿಮೆ ಮಾಡಿ ಮಣ್ಣಿನ ಫಲವತ್ತತೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಗೆ ಮಾಡಬಹುದು. ಈ ಕೊರತೆ ಅಥವಾ ನ್ಯೂನತೆಯನ್ನ ನೀಗಿಸಲು ಏನೇನು ಮಾಡಬೇಕಾಗುತ್ತೆ? ನಾವು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳನ್ನು ಬಳಕೆ ಮಾಡಬೇಕಾಗುತ್ತೆ. ನಿರ್ದಿಷ್ಟ ಉತ್ಪಾದನೆಗೆ ಪೋಷಕಾಂಶ ಲಭ್ಯತೆ ಸೌಮ್ಯಗೊಳಿಸಬೇಕಾಗುತ್ತೆ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ವಿವಿಧ ಕ್ಷೇತ್ರ ವಿಭಾಗದಲ್ಲಿ ಪೋಷಕಾಂಶಗಳಿಗೆ ತಳಿಯ ಪ್ರತಿಕ್ರಿಯೆ ಅಂದ್ರೆ ಯಾವ ತಳಿ ಈಗ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ಒಂದು ತಳಿಗಳು ಇರ್ತವೆ, ಹೈಬ್ರಿಡ್ ತಳಿಗಳು ಇರ್ತವೆ. ಆ ಒಂದು ಆಧಾರದ ಮೇಲೆ ಆ ಒಂದು ತಳಿಯ ಪ್ರತಿಕ್ರಿಯೆ ಯಾವ ರೀತಿ ಹೆಚ್ಚು ಇಳುವರಿ ಕೊಡ್ತವೆ ಅಂದ್ರೆ, ಈಗ ನಾವು ರಸಗೊಬ್ಬರ ಕೊಟ್ಟ ಹಾಗೆ ಅವು ಹೆಚ್ಚಿನ ಇಳುವರಿಯನ್ನು ಕೊಡ್ತಾ ಇರ್ತವೆ. ಒಂದು ಲೆವೆಲ್ವರೆಗೆ ಮತ್ತೆ ಇನ್ನೂ ಹೆಚ್ಚಿಗೆ ಕೊಟ್ಟರೆ ಆ ಇಳುವರಿ ಪ್ರಮಾಣ ಅಷ್ಟೇ ಇರುತ್ತೆ. ಅಲ್ಲಿವರೆಗೂ ನಾವು ಅದನ್ನ ನೋಡ್ಕೊಂಡು ಅಂದ್ರೆ ಈ ಸಾಯಿಲ್ ಟೆಸ್ಟ್ ಕ್ರಾಪ್ ರೆಸ್ಪಾನ್ಸ್ ಅಂತಂದು ಅಂದ್ರೆ ಅದರ ಒಂದು ತಳಿ ಪ್ರತಿಕ್ರಿಯೆ ಆಧಾರದ ಮೇಲೆ ನಾವು ಪೋಷಕಾಂಶಗಳನ್ನು ನಿರ್ಧಾರ ಮಾಡಿ ಅದನ್ನ ಕೊಟ್ಟು ಇಳುವರಿಯನ್ನು ಹೆಚ್ಚು ಇಳುವರಿಯನ್ನು ನಾವು ಪಡ್ಕೋಬಹುದು. ಇಂಥ ಒಂದು ಸಂಶೋಧನೆಗಳ ಮಾಹಿತಿ ಅದನ್ನು ನಾವು ಮಾಡಿ ಕೊಡಬೇಕಾಗುತ್ತೆ. ಆನಂತರ ಆ ಉತ್ಪಾದನೆ ಗುರಿಯನ್ನು ಇಟ್ಕೊಂಡು ನಾವು ಉತ್ಪಾದನಾ ಸಾಮರ್ಥ್ಯ ಅಂದ್ರೆ ಈ ಒಂದು ಯಾವುದೇ ಒಂದು ಹೊಲದ ಅಥವಾ ತೋಟದ ಉತ್ಪಾದನಾ ಸಾಮರ್ಥ್ಯವನ್ನು ನೋಡಿಕೊಂಡು ಉತ್ಪಾದನಾ ಗುರಿಯನ್ನು ಇಟ್ಕೊಂಡು ನಾವು ಇಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ಅದನ್ನು ನಾವು ರಸಗೊಬ್ಬರಗಳನ್ನು ಬಳಕೆ ಮಾಡೋದು ಸೂಕ್ತ ಆಗುತ್ತೆ. ಅತ್ಯುತ್ತಮ ಸ್ಥಿತಿಯಲ್ಲಿ ಪೋಷಕಾಂಶಗಳ ಸರಬರಾಜು ಮಾಡಬೇಕಾದ್ರೆ ಏನ್ ಮಾಡಬೇಕು? ಸಮಗ್ರ ಪೋಷಕಾಂಶಗಳನ್ನ ನಾವು ಅನುಸರಿಸಬೇಕಾಗುತ್ತೆ. ರಸಗೊಬ್ಬರ, ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ ಇವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಬಳಕೆ ಮಾಡಬೇಕಾಗುತ್ತೆ. ಈ ಒಂದು ಯಾವುದೇ ಬೆಳೆಗೆ ಏನು ಶಿಫಾರಸು ಇರುತ್ತೆ ಅಥವಾ ಅದಕ್ಕೆ ಬೇಕಾದಂತ ಪೋಷಕಾಂಶಗಳ ಅವುಗಳನ್ನ ಒದಗಿಸಬೇಕಾಗುತ್ತೆ. ಒದಗಿಸಲು ನಾವು ಯಾವುದೇ ರೂಪದಲ್ಲಿ ಇರಲಿ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಒದಗಿಸಲು ಸಾವಯವ ಇದ್ರೆ ಸಾವಯವದಲ್ಲಿ ಎಷ್ಟು ಪ್ರಮಾಣದಲ್ಲಿ ಒದಗಿಸ್ತಾ ಇದೀವಿ, ಉಳಿದಂತವುದನ್ನ ಜೈವಿಕ ಮತ್ತು ರಾಸಾಯನಿಕ ರೂಪದಲ್ಲಿ ನಾವು ಕೊಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಉತ್ತಮ ಸ್ಥಿತಿಯನ್ನ ಕಂಡುಕೊಳ್ಬಹುದು. ಈ ಒಂದು ಸಮಗ್ರ ಸಂಪನ್ಮೂಲ ಕ್ರೋಢೀಕರಣ ಈ ಎಲ್ಲಾ ರೈತರು ಅನುಸರಿಸಬೇಕಾಗುತ್ತೆ. ಇದರಿಂದ ನಾವು ಸಮತೋಲನವನ್ನ, ಮಣ್ಣಿನ ಒಂದು ಫಲವತ್ತತೆಯ ಸಮತೋಲನವನ್ನು ಕಾಪಾಡ್ಕೊಳ್ಬಹುದು. ಆಮೇಲೆ ಪೋಷಕಾಂಶಗಳ ಸಮತೋಲನವನ್ನು ಕಾಪಾಡ್ಕೊಳ್ಬಹುದು. ರಸಗೊಬ್ಬರಗಳನ್ನ ಸರಿಯಾದ ಬಳಕೆ, ಸಮರ್ಪಕ ಬಳಕೆಯನ್ನ ನಾವು ಮಾಡಬಹುದು. ಈ ಒಂದು ರಸಗೊಬ್ಬರಗಳಿಗೆ ಈ ಕೆಟ್ಟ ಹೆಸರು ಯಾಕಂದ್ರೆ, ಈ ರಸಗೊಬ್ಬರ ಬಳಸೋದ್ರಿಂದ ನಮ್ಗೆ ಆಹಾರದಲ್ಲಿ ಏನಂದ್ರೆ ಉತ್ಪಾದನಾ ಆಹಾರದಲ್ಲಿ ಯಾವುದೇ ಗುಣಮಟ್ಟ ಇಲ್ಲ. ಆ ತರ ಯಾಕೆ ಕೇಳಿ ಬರ್ತಾ ಇದೆ ಅಂದ್ರೆ, ಇದನ್ನ ಮಿತಿ ಇಲ್ಲದೆ ಬಳಕೆ ಮಾಡ್ತೀವಿ ನಾವು. ಪ್ರತಿ ಒಂದು ಸಾರಜನಕವನ್ನ ಯುಕ್ತ ಒಂದು ರಸಗೊಬ್ಬರ ಬಳಕೆ ಮಾಡ್ತೀವಿ ಅಂದ್ರೆ ಹೆಚ್ಚೆಚ್ಚಿಗೆ ಬಳಕೆ ಮಾಡ್ತಾ ಇರೋದು ಅವಶ್ಯಕತೆ ಇದೆ ಇಲ್ಲ, ಅದನ್ನ ಹೆಚ್ಚೆಚ್ಚಿಗೆ ಬಳಕೆ ಮಾಡೋದ್ರಿಂದ ಅದರ ಮಣ್ಣಿನ ಒಂದು ಗುಣಮಟ್ಟ ಹಾಳಾಗ್ತಾ ಇರೋದು. ಮತ್ತೆ ಎಲ್ಲಾ ರೀತಿಯ ಪೋಷಕಾಂಶಗಳನ್ನ ಸರಿಯಾಗಿ ಕೊಡದೇ ಇರೋದು. ಆಮೇಲೆ ಸಾವಯವ ವಸ್ತುಗಳನ್ನ ತುಂಬಾ ಕಡಿಮೆ ಆಗ್ತಾ ಇರೋದು.
ಜಾನುವಾರುಗಳ ಸಂಖ್ಯೆ ನಾವು ಕಡಿಮೆ ಮಾಡಿರೋದು. ಜಾನುವಾರುಗಳ ಏನು ಜಾನುವಾರುಗಳಿಂದ ಸಿಗ್ತಕ್ಕಂಥ ಗೊಬ್ಬರ, ಸಗಣಿ ಮತ್ತು ತ್ಯಾಜ್ಯ ಏನು ಇರುತ್ತೆ ಅದನ್ನೆಲ್ಲ ನಾವು ಹೆಚ್ಚೆಚ್ಚು ಮಣ್ಣಿಗೆ ಸೇರಿಸ್ಬೇಕಾಗುತ್ತೆ. ಅದನ್ನು ನಾವು ಕಡಿಮೆ, ಅವುಗಳ ಪ್ರಮಾಣ ಸಹ ನಾವು ಕಡಿಮೆ ಮಾಡಿದ್ದೀವಿ. ಕೇವಲ ರಾಸಾಯನಿಕಗಳನ್ನ ಬಳಸೋದು. ಅದರಲ್ಲಿ ರಾಸಾಯನಿಕ 1, 2, 3 ಪೋಷಕಾಂಶಗಳು ಕೊಡ್ತಾ ಇರ್ಬೋದು. ಉಳಿದ ಎಲ್ಲ ಪೋಷಕಾಂಶಗಳು ಕೊರತೆ ಆಗ್ತದೆ. ಆದ್ದರಿಂದ ಮಣ್ಣಿನ ಫಲವತ್ತತೆ ಹಾಳಾಗ್ತಾ ಇದೆ. ಯಾವುದೇ ರೀತಿ ಬೆಳೆಗಳನ್ನು ಬೆಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಏನು ಮಾಡಬೇಕು, ಸಮತೋಲನವಾಗಿ ನೋಡ್ಕೊಳ್ಳುವಂಥ ಒಂದು ಸಮಗ್ರ ಪೋಷಕಾಂಶ ನಿರ್ವಹಣೆಯನ್ನು ನಾವು ರೂಢಿಯಲ್ಲಿಟ್ಕೊಳ್ಳೋದು ತುಂಬ ಉತ್ತಮ. ಹಾಗೆ ಈಗ ರಸಗೊಬ್ಬರಗಳ ಒಂದು ದರ ಸಹ ಹೆಚ್ಚಿಗೆ ಆಗ್ತಾ ಇದೆ. ಅವನ್ನ ಪ್ರೊಡಕ್ಷನ್ ಕಾಸ್ಟ್ ಅಂದರೆ ಅವನ್ನ ಉತ್ಪಾದನಾ ಒಂದು ವೆಚ್ಚ ಹೆಚ್ಚಿಗೆ ಆಗೋದ್ರಿಂದ ಅದರಲ್ಲಿ ರಸಗೊಬ್ಬರಗಳ ದರವನ್ನು ಸಹ ಹೆಚ್ಚಿಗೆ ಮಾಡಲೇಬೇಕಾಗುತ್ತೆ. ಇಲ್ಲದಿದ್ದರೆ ಅದನ್ನು ಉತ್ಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಸಹ ನಾವು ಗಮನದಲ್ಲಿ ಇಟ್ಕೊಂಡು ಈ ರಸಗೊಬ್ಬರಗಳನ್ನು ಸರಿಯಾದ ಪ್ರಮಾಣದಲ್ಲಿ ನಾವು ವ್ಯರ್ಥ ಆಗದ ಹಾಗೆ ಸಮರ್ಪಕವಾಗಿ ಬಳಕೆ ಮಾಡೋದು ತುಂಬ ಅವಶ್ಯಕವಾಗಿದೆ. ಈ ಕ್ಷೇತ್ರವಾರು ನಿರ್ದಿಷ್ಟ ಪೋಷಕಾಂಶಗಳ ನಿರ್ವಹಣೆ. ಈ ಒಂದು ಪ್ರತಿ ಒಂದು ಕ್ಷೇತ್ರಕ್ಕೆ ನಾವು ಆ ಒಂದು ಕ್ಷೇತ್ರದ ಒಂದು ಮಣ್ಣಿನ ಗುಣಧರ್ಮದ ಆಧಾರದ ಮೇಲೆ ನಾವು ರಸಗೊಬ್ಬರಗಳನ್ನು ಬಳಕೆ ಮಾಡೋದು ಸೂಕ್ತ. ಬೇರೆ ಯಾರೋ ಹೊಲದಲ್ಲಿ ಅವರು ಜಿಂಕ್ ಹಾಕ್ತಾ ಇದ್ದಾರೆ, ಐರನ್ ಸಲ್ಫೇಟ್ ಹಾಕ್ತಾ ಇದ್ದಾರೆ, ಬೋರಾನ್ ಹಾಕ್ತಾ ಇದ್ದಾರೆ ಅಂದರೆ ನೀವು ತಂದು ಅದನ್ನು ಹಾಕುವುದಂಥದ್ದು ಅಲ್ಲ. ನಿಮ್ಮ ಒಂದು ಮಣ್ಣಿನ ಗುಣಧರ್ಮವನ್ನು ನೀವು ಅರಿತುಕೊಂಡು ಅವುಗಳ ಒಂದು ಬಳಕೆ ಮಾಡುವುದು ತುಂಬ ಸೂಕ್ತ. ಈ ಪ್ರದೇಶದ ಹವಾಮಾನಕ್ಕನುಗುಣವಾಗಿ ಬೆಳೆಯ ಇಳುವರಿಯನ್ನು ನಿರ್ಧರಿಸಬೇಕಾಗುತ್ತೆ. ಅಂದರೆ ಈ ಹವಾಮಾನ ಯಾವ ರೀತಿ ಇದೆ, ನಮ್ಮ ಪ್ರದೇಶದ ಹವಾಮಾನ ಯಾವ ರೀತಿ ಇದೆ. ಈ ಬೇರೆ ಜಿಲ್ಲೆಗಳಲ್ಲಿ ನಾವು ನೋಡಿದ್ರೆ ಮಳೆ ಕಡಿಮೆ ಇರುತ್ತೆ. ನಾವು ಅಲ್ಲಿ ಶಿಫಾರಸು ಮಾಡ್ತಕ್ಕಂಥ ರಸಗೊಬ್ಬರದ ಪ್ರಮಾಣನೇ ಬೇರೆ. ಈ ಒಂದು ತೀರ ಪ್ರದೇಶಕ್ಕೆ ಶಿಫಾರಸು ಮಾಡ್ತಕ್ಕಂಥ ರಸಗೊಬ್ಬರದ ಪ್ರಮಾಣನೇ ಬೇರೆ ಇರುತ್ತೆ. ಅದರ ಆಧಾರದ ಮೇಲೆ ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡೋದು ತುಂಬ ಸೂಕ್ತ. ನಾವು ಒಂದು ಏನು ಶಿಫಾರಸು ಇರುತ್ತೆ ಆ ಶಿಫಾರಸಿನ ಆಧಾರದ ಮೇಲೆ ಎಲ್ಲ ರೀತಿಯ ರಸಗೊಬ್ಬರಗಳನ್ನು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಸರಿಯಾದ ಒಂದು ರಸಗೊಬ್ಬರವನ್ನು ಬಳಕೆ ಮಾಡುವುದು ಉತ್ತಮ. ನೀವೆಲ್ಲ ನೋಡ್ತಾ ಇರ್ಬೋದು ಈ ಒಂದು ರಸಗೊಬ್ಬರದ ಬೆಲೆ ಎಷ್ಟು ಹೆಚ್ಚಿಗೆ ಆಗ್ತಾ ಇದೆ ಅಂತ. DAP, NPKದು ಕಾಂಪ್ಲೆಕ್ಸ್ ಇವೆಲ್ಲ ರಸಗೊಬ್ಬರ ದರ ಹೆಚ್ಚಿಗೆ ಆಗಿರೋದು. ಆದ್ದರಿಂದ ನಾವು ಸರಿಯಾದ ರೀತಿಯಲ್ಲಿ ಈ ಒಂದು ರಸಗೊಬ್ಬರಗಳ ಪೋಲಾಗದಂತೆ ಸರಿಯಾದ ರೀತಿಯಲ್ಲಿ ಸಮತೋಲನವಾಗಿ ಉಪಯೋಗಿಸಿಕೊಂಡು ಒಂದು ಕೃಷಿಯಲ್ಲಿ ಹೆಚ್ಚಿನ ಇಳುವರಿ ಮತ್ತು ಲಾಭವನ್ನು ಪಡ್ಕೋಬೇಕು. ಮತ್ತು ಅದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೋಬೇಕು. ನಾವು ಉತ್ಪಾದನೆ ಮಾಡ್ತಕ್ಕಂಥ ಆಹಾರದ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡಿಕೊಂಡು ಮಣ್ಣು ಆರೋಗ್ಯವಾಗಿದ್ದರೆ ನಾವು ಆರೋಗ್ಯ. ಮಣ್ಣಿನ ಆರೋಗ್ಯ ಕೆಟ್ಟೋಯ್ತಂದರೆ ನಾವು ಮಣ್ಣಿನಿಂದ ಬರ್ತಕ್ಕಂಥ ಆಹಾರ ಏನಿರುತ್ತೆ ಅದನ್ನು ಸೇವಿಸಿ ಬದುಕುವಂಥ ಎಲ್ಲ ಜೀವಿಗಳ ಆರೋಗ್ಯ ಸಹ ಇರ್ತಕ್ಕಂಥ ಸಂಭವ ಹೆಚ್ಚಿಗಿರುತ್ತೆ. ಇಷ್ಟು ಈ ಒಂದು ಕಾರ್ಯಾಗಾರದಲ್ಲಿ ಹೇಳ್ಬೇಕಂತ ವಿಷಯ ಆಗಿತ್ತು. ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು. ರೈತರ ಪ್ರಶ್ನೆಗಳಿದ್ರೆ ತಮ್ಮ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಚೇತನ್ ಸರ್. ಹಲೋ ಹಲೋ ಸರ್, ನಮಸ್ತೆ. ಹಲೋ ಕೇಳ್ತಾ ಹಲೋ ಇದೆಯಾ ಸರ್? ಕೇಳ್ತಾ ಇದೆಯಾ? ಹಲೋ ಕೇಳ್ತಾ ಉಂಟು ಸರ್. ಫೋನ್ ಮಾಡೋದು ಕೇಳ್ತಾ ಉಂಟಾ ಮಾತಾಡೋದು?
ಕೇಳ್ತಾ ಇದ್ದೇನಾ? ಹಲೋ ಹೌದು ಹೌದು, ಕೇಳಿಸ್ತಾ ಇದೆ. ಕೇಳಿಸ್ತಿದೆ. ಜಯಪ್ರಕಾಶ್ ಸರ್, ಇದು ಈಗ ಎಂತ ಗೊತ್ತಾನೆ ಸರ್, ಈಗ ನಾವು ಈ ಸುಫಲ 15 ಉಂಟಲ್ಲ, ಮತ್ತೆ ಇಫ್ಕೋ 10, 26, 26 ಫರ್ಟಿಲೈಸರ್ ಉಂಟಲ್ಲ ಸರ್. ಹಲೋ, ಹೇಳಿ. ಈಗ ನಾವು 1 ಕೆಜಿ ಸುಫಲ 15 ಮಾಡ್ಬೇಕಿದ್ರೆ ಅದರಲ್ಲಿ ಎಷ್ಟು ಸಾರಜನಕ, ರಂಜಕ ಅದೆಲ್ಲ ಎಷ್ಟೆಷ್ಟು ಬೇಕು ಅನ್ನೊಂದು ಹೇಳ್ಬೋದು ಸರ್? ಅದೊಂದು ಕಂಟೆಂಟ್, ಯೂರಿಯಾ, ಪೊಟ್ಯಾಶ್, ರಾಕ್, ಫಾಸ್ಫೇಟ್ 1 ಕೆಜಿ ಸುಫಲಕ್ಕೆ. 1 ಕೆಜಿ 10, 26, 10-20 ಸರ್ ಅದರಲ್ಲಿ 15 ಅಂತ ಹೇಳಿರಲ್ಲ, ಹೌದು ಸುಫಲ, ಹೌದು. ಅದರಲ್ಲಿ ನಿಮ್ಗೆ 1 ಕೆಜಿ ಸಾರಜನಕ, 1 ಕೆಜಿ ರಂಜಕ, 1 ಕೆಜಿ ಪೊಟ್ಯಾಶ್ ಬೇಕು ಅಂತ ಇದ್ರೆ 100 ಡಿವೈಡೆಡ್ ಬೈ 15 ಮಾಡಿ. ಅಲ್ಲ ಸರ್, ಈಗ 6.66 ಕೆಜಿ ಆದ್ರೆ ಅದರಲ್ಲಿ 6.6 ಕೆಜಿ 600 ಗ್ರಾಮ್ ಅಲ್ಲಿ ನಿಮ್ಗೆ 1 ಕೆಜಿ ಸಾರಜನಕ, 1 ಕೆಜಿ ರಂಜಕ, 1 ಕೆಜಿ ಪೊಟ್ಯಾಶ್ ಸಿಗ್ತದೆ. 15 ಹಾಗೆ ಸರ್, ಈಗ ರೈತರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ 1 ಕೆಜಿ ಸುಫಲ ಮಾಡ್ಬೇಕಿದ್ರೆ ಎಷ್ಟೆಷ್ಟು ಬೇಕು ಅವರಿಗೆ ನಾವು ಒಂದು ಪ್ರಮಾಣ ಇರ್ಬೇಕಲ್ಲ ಸರ್? 1 ಕೆಜಿ ಸುಫಲ ಅಲ್ಲ, ಸುಫಲ ಗೊಬ್ಬರ. ಹೌದು, ಸುಫಲ ಗೊಬ್ಬರ. ಈಗ ನಿಮ್ಗೆ ಒಂದು ಹೇಳ್ತೇನೆ ಕೇಳಿ. ಯಾವುದೇ ಒಂದು ಗೊಬ್ಬರದ ಚೀಲದ ಮೇಲೆ ಅದರಲ್ಲಿ 3 ಸಂಖ್ಯೆಗಳಿರುತ್ತೆ, ಇನ್ನು ಇಲ್ಲಿದ್ರೆ 4 ಸಂಖ್ಯೆಗಳಿರುತ್ತೆ. ಮೊದಲನೇ ಸಂಖ್ಯೆ ಸಾರಜನಕ, 2ನೇ ಸಂಖ್ಯೆ ರಂಜಕ, 3ನೇ ಸಂಖ್ಯೆ ಪೊಟ್ಯಾಶ್. ಹೌದು. ಅದ್ರಲ್ಲಿ ಇರ್ತಕ್ಕಂತ ನಿಮ್ಗೆ ಯಾವ ನ್ಯೂಟ್ರಿಯೆಂಟ್ ಬೇಕೋ ಆ ನ್ಯೂಟ್ರಿಯೆಂಟ್ ಎಷ್ಟು ಇದೆ ಅಂತ ನೋಡ್ಲಿಕ್ಕಾದ್ರೆ 100 ಡಿವೈಡೆಡ್ ಬೈ ಆ ಸಂಖ್ಯೆಯಿಂದ ಭಾಗಿಸಿದಾಗ ಎಷ್ಟು ಬರ್ತೋ ಅಷ್ಟು ಕೆಜಿ ಗ್ರಾಮ್ನಷ್ಟು ನೀವು ಗೊಬ್ಬರವನ್ನು ಹಾಕಿದ್ರೆ ಅದರಲ್ಲಿ 1 ಕೆಜಿ ಅಷ್ಟು ಆ ಪೋಷಕಾಂಶ ಇರುತ್ತೆ. ಈ ಹೌದು. ನೀವು ಯಾವುದೇ ಗೊಬ್ಬರ ತಗೊಳ್ಳಿ, ಕಾಂಪ್ಲೆಕ್ಸ್ ಗೊಬ್ಬರ ಆದ್ರೆ ಅದು ಬೇರೆ ಬೇರೆ ವೇರಿಯೇಷನ್ ಬರುತ್ತೆ. ಒಂದೇ ಇದ್ರಲ್ಲಿ ಇದ್ರೆ ಅದರಲ್ಲಿ ಸೇಮ್ ಎಲ್ಲ ಒಂದೇ ಇದರಲ್ಲಿ ಬರ್ತದೆ. ಇದು ನೀವು ಕಾಂಪ್ಲೆಕ್ಸ್ ಗೊಬ್ಬರಗಳಲ್ಲಿ ಸ್ವಲ್ಪ ಜಾಗೃತೆ ವಹಿಸ್ಕೋಬೇಕಾಗುತ್ತೆ ಅದರಲ್ಲಿ ಲೆಕ್ಕ ಹಾಕೊಳ್ಲಿಕ್ಕೆ. ಸ್ಟ್ರೈಟ್ ಫರ್ಟಿಲೈಸರ್ಸ್ ಅಲ್ಲಿ ಆದ್ರೆ ನಿಮ್ಗೆ ನೇರವಾಗಿ ಗೊತ್ತಾಗ್ಬಿಡುತ್ತೆ. ಉದಾಹರಣೆ ಯೂರಿಯಾದಲ್ಲಿ 46% ನೈಟ್ರೋಜನ್, ಅದರಲ್ಲಿ 2 ಕೆಜಿ 170 ಗ್ರಾಮ್ ಯೂರಿಯಾ ಹಾಕಿದ್ರೆ ನಿಮ್ಗೆ 1 ಕೆಜಿ ಅಷ್ಟು ಸಾರಜನಕ ಸಿಗುತ್ತೆ. ಆ ರೀತಿ ನೀವು ಭಾಗಿಸ್ಕೊಂಡ್ರೆ 100ನ್ನ ಭಾಗಿಸ್ಕೊಂಡ್ರೆ ಆಯ್ತು, ಆ ಸಂಖ್ಯೆಯಿಂದ ನಿಮ್ಗೆ ಅಷ್ಟು 1 ಕೆಜಿ ಇದ್ರೂ ಸಿಗ್ತದೆ. ಸರಿ, ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಸಂಗಮೇಶ್ ಬ್ರದರ್ ಅವರೇ, ಸಂಗಮೇಶ್. ಜಯಪ್ರಕಾಶ್ ಸರ್, ನಮಸ್ತೆ. ನಮಸ್ತೆ, ಹೇಳಿ ಸರ್. ನಾನು ಗುರುಪ್ರಸಾದ್ ಮೂಡುಬಿದ್ರಿಂದ ಮಾತಾಡ್ತಿದ್ದೇನೆ. ಹೇಳಿ ಗುರುಪ್ರಸಾದ್ ಅವರೇ. ಸರ್, ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳುವಾಗ ಕೆಲವು ಸ್ಲೈಡ್ ಶೋ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರಿ. ಆದ್ಮೇಲೆ ಸರ್ ಬಂದು ಅವ್ರದ್ದು ಇದು ನಮ್ಗೆ ಟ್ರೈನಿಂಗ್ ಕೊಟ್ರು. ಆ ಒಂದು ಸ್ಲೈಡ್ ಮುಖಾಂತರ ನೀವು ಏನ್ ಹೇಳ್ಬೇಕಂತ ಹೇಳಿದ್ರೆ ಅದೊಂದು ಹೇಳಿದ್ರೆ ಒಳ್ಳೆ. ಆಯ್ತು. ಈಗ ಪ್ರೆಸೆಂಟ್ ಭತ್ತದ ಬೆಳೆ ಇದೆ. ಭತ್ತದ ಬೆಳೆಗೆ ಗೊಬ್ಬರಗಳನ್ನ ಉಪಯೋಗಿಸ್ತಕ್ಕಂಥದ್ದು ಹೇಳಲಿಕ್ಕೆ ಅಂತ ಅದು ಆಕ್ಚುಲಿ ಅವ್ರು ಮಾಡ್ಲಿಕ್ಕಿತ್ತು, ಹಾಗಾಗಿ ಅದನ್ನ ಹಾಕೊಂಡೆ. ಸರಿ, ಅದನ್ನ ಹೇಳ್ತೇನೆ ನೋಡಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಳ್ತೇನೆ. ಹಾಗೆ ಇರಿ, 1 ಸೆಕೆಂಡ್ ಬಂದೆ. ಈಗ ಪ್ರೆಸೆಂಟ್ ಈಗ ಭತ್ತವನ್ನ ಬೆಳಿತಾ ಇದ್ದೇವೆ. ಕೇಳಿಸ್ತಾ ಇದೆಯಲ್ಲ ಎಲ್ಲ? ಹಲೋ. ಹೌದು ಸರ್, ಕೇಳಿಸ್ತಾ ಇದೆ. ಈಗ ಭತ್ತಕ್ಕೆ 1 ಎಕರೆಗೆ ಭತ್ತದ ಬೆಳೆಗೆ ಪೋಷಕಾಂಶಗಳ ಶಿಫಾರಸು 1 ಎಕರೆಗೆ ಹಟ್ಟಿ ಗೊಬ್ಬರ 4 ಟನ್ನಷ್ಟು, ಕೃಷಿ ಸುಣ್ಣ 200 kg ಅಷ್ಟು ಹಾಕಿ ಉಳುಮೆ ಮಾಡ್ತಕ್ಕಂಥದ್ದು. ಅಟ್ಲೀಸ್ಟ್ ಒಂದು 15 ದಿವಸ ಮುಂಚಿತವಾಗಿ ನೀವು ಹಟ್ಟಿ ಗೊಬ್ಬರ ಮತ್ತೆ ಸುಣ್ಣ ಹಾಕಿ ಉಳುಮೆ ಮಾಡ್ತಕ್ಕಂಥದ್ದು ಅತಿ ಪ್ರಮುಖವಾಗಿರ್ತಕ್ಕಂಥದ್ದು. 1 ಎಕರೆಗೆ
ಸಸ್ಯ ಪೋಷಕಾಂಶಗಳನ್ನ ನಾವು ಗೊಬ್ಬರಗಳ ಮುಖಾಂತರ, ರಾಸಾಯನಿಕ ಗೊಬ್ಬರಗಳ ಮುಖಾಂತರ ಒದಗಿಸ್ತಕ್ಕಂಥದ್ದು. ಸಾರಜನಕ 24 kg, ರಂಜಕ 12 kg, ಪೊಟ್ಯಾಶ್ 30 kg ಅಷ್ಟು ಇದು ಮುಖ್ಯ ಪೋಷಕಾಂಶಗಳಲ್ಲಿ. ಮೆಗ್ನೀಷಿಯಂ ಸಲ್ಫೇಟ್ 12 kg, ಜಿಂಕ್ ಸಲ್ಫೇಟ್ 8 kg, ಮತ್ತೆ ಬೋರಾಕ್ಸ್ 1 kg. ಜಿಂಕ್ ಸಲ್ಫೇಟ್ ಮತ್ತೆ ಬೋರಾಕ್ಸ್ ನ ನೀವು 1 ವರ್ಷ ಹಾಕಿದ್ರೆ ಮುಂದಿನ 3 ವರ್ಷಗಳ ತನಕ ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾವುದೇ ಒಂದು ಲಘು ಪೋಷಕಾಂಶವನ್ನ ನಾವು ಹಾಕ್ಬೇಕು ಅಂತ ಇದ್ರೆ ತುಂಬಾ ಆಲೋಚನೆ ಮಾಡಿ ಹಾಕ್ಬೇಕಾಗುತ್ತೆ. ಲಘು ಪೋಷಕಾಂಶವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಏನಾದ್ರು ಹಾಕಿದೆ ಆದಲ್ಲಿ ಹೂ ಹಾಗೆ ಅಂದ್ರೆ ಅವು ವಿಷಯುಕ್ತ ಆಗ್ತವೆ. ಹೆಚ್ಚಿನ ಪ್ರಮಾಣದಲ್ಲಿ ಇದು ಸ್ವಲ್ಪ ಹಾಕಿದ್ರೆ ಹೆಚ್ಚು ರೆಸ್ಪಾನ್ಸ್ ಬರುತ್ತೆ ಬೆಳೆಯಿಂದ. ಹಾಗಾಗಿ ಇದರಿಂದ ಹೆಚ್ಚು ರೆಸ್ಪಾನ್ಸ್ ಬರುತ್ತೆ, ಇಳುವರಿ ಹೆಚ್ಚು ಬರುತ್ತೆ ಅಂತ ಬಿಟ್ಟು ಲಘು ಪೋಷಕಾಂಶವನ್ನ ಯಾವುದೇ ಕಾರಣಕ್ಕೂ ಹೆಚ್ಚು ಹಾಕಬಾರ್ದು. ಅದನ್ನ ತಿಳ್ಕೊಂಡು ಹಾಕ್ಬೇಕು. ಯಾವುದೇ ಲಘು ಪೋಷಕಾಂಶ 3 ವರ್ಷಕ್ಕೆ ಒಮ್ಮೆ ಹಾಕಿದ್ರೆ ಸಾಕು. ಜಿಂಕ್ ಸಲ್ಫೇಟ್ 8 kg 3 ವರ್ಷಗಳಿಗೆ ಒಮ್ಮೆ. ಹಾಗೇನೆ ಬೋರಾಕ್ಸ್ 1 kg 1 ಎಕರೆಗೆ 3 ವರ್ಷಗಳಿಗೆ ಒಮ್ಮೆ ಹಾಕಿದ್ರೆ ಸಾಕು. ಇದನ್ನ ಇದರಲ್ಲಿ ಗೊಬ್ಬರದ ಮುಖಾಂತರ ಹಾಕ್ತಕ್ಕಂಥದ್ದು ಅಂದ್ರೆ ಈಗ 1 ಎಕರೆಗೆ ನಾಟಿಗೆ 15ರಿಂದ 20 ದಿನಗಳ ಮೊದಲು ನಾವು ಹಾಕ್ತಕ್ಕಂತಹದ್ದು ಹಟ್ಟಿ ಗೊಬ್ಬರ 4 ಟನ್ ಮತ್ತೆ ಕೃಷಿ ಸುಣ್ಣ 200 kg. ಅದು ನಾಟಿ ಸಮಯದಲ್ಲಿ ಯೂರಿಯಾ 17.5 kg ಅಷ್ಟು ಹಾಕ್ಬೇಕು. ರಾಕ್ ಫಾಸ್ಫೇಟ್ 60 kg, ಮ್ಯೂರೇಟ್ ಆಫ್ ಪೊಟ್ಯಾಶ್ 17 kg. ಇಷ್ಟು ನಾಟಿ ಸಮಯದಲ್ಲಿ ಮುಖ್ಯ ಪೋಷಕಾಂಶಗಳನ್ನ ಹಾಕ್ತಕ್ಕಂಥದ್ದು. ಜೊತೆಗೆ ಮೆಗ್ನೀಷಿಯಂ ಸಲ್ಫೇಟ್ 12 kg, ಜಿಂಕ್ ಸಲ್ಫೇಟ್ ಮತ್ತೆ ಬೋರಾಕ್ಸ್ ಈಗಾಗಲೇ ಹೇಳಿದ್ದೇನೆ ಹಾಕ್ತಕ್ಕಂಥದ್ದು. ಇದು ನಾಟಿ ಸಮಯದಲ್ಲಿ ಹಾಕ್ತಕ್ಕಂಥದ್ದು. ನಾಟಿ ಆದ 15ರಿಂದ 30 ದಿನಗಳ ಅಂದ್ರೆ 1 ತಿಂಗಳ ನಂತರ ಮತ್ತೆ 2 ತಿಂಗಳ ನಂತರ ಕಳೆ ಎಲ್ಲದನ್ನು ತೆಗಿಬೇಕು. ನೀರನ್ನ ಬಸ್ದು ಹೊರಗಡೆ ಬಿಡಬೇಕು. ಮತ್ತೆ ಹೊರಗಡೆ ನೀರು ಒಳಗಡೆ ಬರ್ದಾಗೆ ಮತ್ತೆ ಮಳೆ ಬಂದ ನೀರು ಸಹ ಹೊರಗಡೆ ಹೋಗದಾಗೆ ಕಟ್ಟನ್ನ ಹಾಕ್ಬಿಟ್ಟು ಯೂರಿಯಾ 17.5 kg, ಮ್ಯೂರೇಟ್ ಆಫ್ ಪೊಟ್ಯಾಶ್ 15 kg ಹಾಕ್ಬೇಕು ಮೊದಲನೇ ತಿಂಗಳ ನಂತರ. ಆನಂತರ 2ನೇ ತಿಂಗಳಲ್ಲಿ ಯೂರಿಯಾ ಮತ್ತೆ ಮ್ಯೂರೇಟ್ ಆಫ್ ಪೊಟ್ಯಾಶ್ 17.5 kg ಮತ್ತೆ 17 kg. ಇಷ್ಟು ನೀವು ಗೊಬ್ಬರಗಳನ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು 1 ಎಕರೆ ಭತ್ತಕ್ಕೆ. ಇದನ್ನ ನೀವು ಈ ರೀತಿ ಮಾಡ್ಕೊಂಡು ಹಾಕೋದ್ರಿಂದ ನಿಮ್ಗೆ ಇಳುವರಿಯಲ್ಲಿ ಹೆಚ್ಚಿನ ಇಳುವರಿನ ತಗೊಳ್ಲಿಕ್ಕೆ ಆಗ್ತದೆ. ಇಲ್ಲಿ ಮುಖ್ಯವಾಗಿ ಇರ್ತಕ್ಕಂಥ ಇದರಲ್ಲಿ ಏನು ಈ ಮೆಗ್ನೀಷಿಯಂ ಸಲ್ಫೇಟ್ ಇದೆಯಲ್ಲ, ನಮ್ಮ ಮಣ್ಣಿನಲ್ಲಿ ಮೆಗ್ನೀಷಿಯಂ ಇಲ್ಲ. ಮೆಗ್ನೀಷಿಯಂ ಕೊರತೆ ಇದೆ, ತುಂಬಾ ಕೊರತೆ ಇದೆ. ಸುಣ್ಣದ ಜೊತೆಗೆ ಅಂದ್ರೆ ಕ್ಯಾಲ್ಸಿಯಂ ಜೊತೆಗೆ ಮೆಗ್ನೀಷಿಯಂ ತುಂಬಾ ಕಡಿಮೆ ಇದೆ. ನೀವು ಮೆಗ್ನೀಷಿಯಂ ಸಲ್ಫೇಟ್ ಅನ್ನ ಉಪಯೋಗಿಸಿದ್ರಿ ಅಂದ್ರೆ ನಿಮ್ಗೆ ಇಳುವರಿಯಲ್ಲಿ ಆಟೋಮೆಟಿಕ್ ಆಗಿ ತುಂಬಾ ರೆಸ್ಪಾನ್ಸ್ ಬರುತ್ತೆ. ಇದು ನಾವು ರೈತರ ಜಮೀನಲ್ಲೂ ಸಹ ಟೆಸ್ಟ್ ಮಾಡಿದ್ದೇವೆ. ಮತ್ತೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ಗೂ ಸಹ ಇದನ್ನ ರಿಲೀಸ್ ಮಾಡಿ ರೈತರಿಗೆ ಉಪಯೋಗಕ್ಕೆ ಇದನ್ನ ಶಿಫಾರಸು ಸಹ ಮಾಡಿದ್ದೇವೆ. ಇದನ್ನ ಬಳಸ್ಕೊಂಡಿದ್ದೆ ಆದಲ್ಲಿ ನಿಮ್ಗೆ ಇಳುವರಿ ಹೆಚ್ಚಿನ ಇದರಲ್ಲಿ ತಗೊಳ್ಲಿಕ್ಕೆ ಆಗ್ತದೆ. ಈಗ ಪ್ರೆಸೆಂಟ್ ಭತ್ತ ನಾಟಿ ಆಗ್ತಾ ಇದೆ. ಈ ಸಮಯದಲ್ಲಿ ನೀವು ಇದನ್ನ ಈ ಪ್ರಮಾಣದಲ್ಲಿ ಬಳಸಿದ್ದೆ ಆದಲ್ಲಿ ನಿಮ್ಗೆ ಹೆಚ್ಚಿನ ಇಳುವರಿನ ತಗೊಳ್ಲಿಕ್ಕೆ ಆಗ್ತದೆ. ಏನಾದ್ರು ನೀವು ಮಣ್ಣು ಪರೀಕ್ಷೆ ಏನಾದ್ರು ಮಾಡಿಸಿದ್ರೆ ಸಾರ್ವಜನಿಕ, ರಂಜಕ ಅಂದ್ರೆ ರಾಕ್ ಫಾಸ್ಫೇಟ್ ಮತ್ತೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಇವುಗಳಲ್ಲಿ ವ್ಯತ್ಯಾಸವನ್ನು ನಾವು ಶಿಫಾರಸಲ್ಲಿ ಮತ್ತೆ ವ್ಯತ್ಯಾಸ ಆಗುತ್ತೆ. ಅದರ ಕಡಿಮೆ ಇದ್ರೆ ಜಾಸ್ತಿ ರೆಕಮೆಂಡೇಶನ್ ಮಾಡ್ಲಿಕ್ಕೆ ಆಗುತ್ತೆ, ಜಾಸ್ತಿ ಇದ್ರೆ ಮತ್ತೆ ಕಡಿಮೆ ಮಾಡ್ಲಿಕ್ಕೆ ಆಗುತ್ತೆ. ಇದು ಪ್ರಮುಖವಾಗಿ ಇರ್ತಕ್ಕಂತಹದ್ದು ನಾವು ಮುಖ್ಯ ಪೋಷಕಾಂಶಗಳಲ್ಲಿ ಹಾಕುವಾಗ. ಇಲ್ಲಿ ನಿಮ್ಗೆ ಪುನಃ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಹಲೋ 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 ಸರ್. ಹೇಳಿ ಕೇಳಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ. ಮತ್ತೆ ಯಾರಿಗಾದ್ರೂ ಕ್ಲಾರಿಫಿಕೇಶನ್ಸ್ ಇದ್ರೆ ಕೇಳಿ. ರೈತರು ಮತ್ತೆ ಯಾವ್ದಾದ್ರು ತಮ್ಮ ಒಂದು ಪ್ರಶ್ನೆಗಳಿದ್ರೆ ಇಲ್ಲಿ ಇನ್ನೊಂದು ಮಲ್ಲಿಕಾರ್ಜುನ್ ಅವರು ಪ್ರೆಸೆಂಟೇಶನ್ ಮಾಡುವಾಗ ಒಂದು ತೆಂಗಿನ ಮರಕ್ಕೆ ಬೋರಾಕ್ಸ್ ಅಪ್ಲಿಕೇಶನ್ ಅದು ಟೈಪಿಂಗ್ ಅಲ್ಲಿ ಮಿಸ್ಟೇಕ್ ಆಗಿತ್ತು. ಅದು ಕ್ವಾಂಟಿಟಿ ಎಷ್ಟು ಪ್ರಮಾಣ ಅಂತ ಬಿಟ್ಟು 5ರಿಂದ 10 ಗ್ರಾಮ್ ಅದು 0.2 ಇಂದ 0.5 ಕಿಲೋಗ್ರಾಮ್ ಅಂತ ಇದೆ. ಕಿಲೋಗ್ರಾಮ್ ಅಲ್ಲ, 5ರಿಂದ 10 ಗ್ರಾಮ್ ಬೋರಾಕ್ಸ್. ಯಾಕಂದ್ರೆ ಬೋರಾನ್ ಅಂತಕ್ಕಂಥದ್ದು ಮಣ್ಣಲ್ಲಿ ಇರ್ತಕ್ಕಂಥದ್ದು 1ರಿಂದ 2 ppm ನಾರ್ಮಲ್ ಆಗಿ ಇರ್ತಕ್ಕಂಥದ್ದು. ಇದು ಏನಾದ್ರು ಜಾಸ್ತಿ ಏನಾದ್ರು ಹಾಕಿದೆ ಆದಲ್ಲಿ
ಈ ಕಾಯಿ ಕಟ್ಟಿರ್ತಕ್ಕಂಥ ಊರ್ತಕ್ಕಂಥ ಸಮಸ್ಯೆ ಸಹ ಆಗುತ್ತೆ, ವಿಷಯುಕ್ತ ಆಗುತ್ತೆ. ಹಾಗಾಗಿ ಬೋರನ್ ಅನ್ನ ನೀವು ಉಪಯೋಗಿಸುವಾಗ ತುಂಬಾ ಜಾಗೃತೆ ವಹಿಸಿ. ಬೇಕಾಗಿರ್ತಕ್ಕಂಥ ತುಂಬಾ ಕಡಿಮೆ ಪ್ರಮಾಣ. ಹಾಗಾಗಿ ಅದೊಂದನ್ನ ಜಾಗೃತೆಯಲ್ಲಿ ಈ ಬೋರಾನ್ ಉಪಯೋಗಿಸುವಾಗ ಜಾಗೃತೆ ವಹಿಸಿ. ಅದು ಟೈಪಿಂಗ್ ಅಲ್ಲಿ ಮಿಸ್ಟೇಕ್ ಆಗಿದೆ ಮಲ್ಲಿಕಾರ್ಜುನ್ ಅವರ PPTಯಲ್ಲಿ, ಅದೊಂದು ಕರೆಕ್ಷನ್. ಸರ್ ನಮಸ್ತೆ, ರಾಜೇಶ್ ಅಂತ ಹೇಳಿ. ಜಯಪ್ರಕಾಶ್ ಸರ್. ಏನಂದ್ರೆ ಈಗ ಮುಂಚಿನಿಂದ ಬಂದ ಕೃಷಿ ಪದ್ಧತಿಯ ಪ್ರಕಾರ ಈಗ ನಾವು ಅಟ್ಟಿ ಗೊಬ್ಬರ ಹಾಕ್ತೇವೆ, ಸುಡು ಮಣ್ಣು ಹಾಕ್ತೇವೆ, ಮತ್ತೆ ಸುಫಲ ಮತ್ತೆ ಯೂರಿಯಾವನ್ನು ನೀವು ಹಾಗೆ ಹೇಳಿದಾಗಲೇ ಸುಮಾರು ಒಂದು 25 ದಿವಸದ ಹೊತ್ತಿಗೆ ಅಂದ್ರೆ ನೇರವಾಗಿ ಬಿತ್ತನೆ ಮಾಡಿದಾಗ ಹಾಕ್ತೇವೆ. ಈಗ ಇದುವರೆಗೆ ನಾವು ಆರಂಭದಲ್ಲಿ ಅಂದ್ರೆ ನೀವೀಗ ಹೇಳಿದಾಗಿನ ಉಳುಮೆ ಮಾಡುವ ಸಂದರ್ಭದಲ್ಲಿ ಯಾವುದೇ ಹಾಕುದಿಲ್ಲ, ಅಂದ್ರೆ ಹಟ್ಟಿ ಗೊಬ್ಬರ ಮಾತ್ರ ಬಳಸ್ತಾ ಇದ್ದೇವೆ. ಈಗ ನಾವು ಯಾವುದನ್ನು ಬಳಸಬೇಕಾ ಅಥವಾ ಬೇಡ ಅಂದ್ರೆ ಮುಂಚಿನಾಗಿ ಈಗ ನಾವು 2 ಸಲ ಗೊಬ್ಬರ ಕೊಡ್ತೇವೆ. ಒಂದು ಸಲ ನೀವು ಹೇಳಿದಾಗೆ 25ರಿಂದ 31 ದಿವಸದ ಒಳಗಡೆ, ಇನ್ನೊಂದು ಸಲ ಅದೇ 60 ದಿವಸದ ಸಂದರ್ಭ ತೀರಾ ಲೈಟ್ ಆಗಿ. ಹೌದೌದು. ಹಾಗೆ ಈಗ ನಾವೀಗ ಹೊಸ ಇದಕ್ಕೆ ಬರ್ಬೇಕಾ ರಾಸಾಯನಿಕ ಗೊಬ್ಬರಕ್ಕೆ ಅಥವಾ ಹಟ್ಟಿ ಗೊಬ್ಬರ? ಈಗ ಆಯ್ತು, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಓಕೆ. ನೀವು ಗೊಬ್ಬರಗಳನ್ನು ಉಪಯೋಗಿಸುವಾಗ ಕಾಂಪ್ಲೆಕ್ಸ್ ಗೊಬ್ಬರ ಇರ್ಬೋದು ಅಥವಾ ಸ್ಟ್ರೈಟ್ ಫರ್ಟಿಲೈಸರ್ಸ್ ನೇರ ಗೊಬ್ಬರಗಳನ್ನ ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಆಗ್ಲೇ ಪ್ರಶ್ನೆ ಕೇಳಿದಂತದ್ದು, ಉದಾಹರಣೆಗೆ ಸುಫಲ ಇರ್ಬೋದು, 15 ಇರ್ಬೋದು, ಅದರಲ್ಲಿ 1 kg ಸಾರಜನಕಕ್ಕೆ ಎಷ್ಟು kg ಸುಫಲ ಹಾಕ್ಬೇಕು ಅಂತ ಕೇಳಿದಂತ ಪ್ರಶ್ನೆಗೆ 100ರಿಂದ ಡಿವೈಡ್ ಮಾಡ್ಕೊಂಡು ಅದರಲ್ಲಿ ಏನು ಬರ್ತದೋ ಅದು ಆ ಪ್ರಮಾಣದಷ್ಟು ಅಷ್ಟು kg ಅಷ್ಟು ನೀವು ಹಾಕಿ ಅಂತ ಬಿಟ್ಟು ಹೇಳಿದೆ. ಇದೇ ರೀತಿ ನೀವು ಯಾವುದೇ ಗೊಬ್ಬರವನ್ನು ಸಹ ಬಳಸ್ಬೋದು. ಅದರಲ್ಲಿ ಯೂರಿಯಾ ಅಥವಾ ರಾಕ್ ಫಾಸ್ಫೇಟು ಅಥವಾ ಬೇರೆ ಇನ್ನೊಂದು ಅಂತ ಬಿಟ್ಟು ಅಂತಲ್ಲ, ಯಾವ್ದು ಬೇಕಾದ್ರೂ ಬಳಸ್ಬೋದು. ಆದ್ರೆ ಇಲ್ಲಿ ರಂಜಕದ ಗೊಬ್ಬರವನ್ನ ಉಪಯೋಗಿಸ್ಲಿಕ್ಕೆ ಅಂತ ಬಂದಾಗ ನಮ್ಮ ಕರಾವಳಿ ಭಾಗ ಏನಿದೆ ಇದು ತುಂಬಾ ಹುಳಿ ಮಣ್ಣು ಇರ್ತಕ್ಕಂಥ ಪ್ರದೇಶ. ಹುಳಿ ಮಣ್ಣು ಹೆಚ್ಚಾಗಿರೋದ್ರಿಂದ ಇಂತಹ ಹುಳಿ ಮಣ್ಣಿನಲ್ಲಿ ನೀವು ಸುಲಭವಾಗಿ ಕರಗ್ತಕ್ಕಂಥ ರಂಜಕದ ಗೊಬ್ಬರಗಳನ್ನು ಹಾಕಿದಾಗ ಅದು ನೀರಲ್ಲಿ ಸುಲಭವಾಗಿ ಕರಗುತ್ತೆ. ಜೊತೆಗೆ ಮಣ್ಣಲ್ಲಿ ನಂಜಿನ ಅಂಶ ಏನು ಕಾಣ್ತಾ ಇದ್ದೀರಿ ಪ್ರತಿ ಗದ್ದೆಯಲ್ಲಿ, ಆ ನಂಜು ಅಂದ್ರೆ ಅದು ಕಬ್ಬಿಣ ಬರ್ತಕ್ಕಂಥದ್ದು, ಕರಗಿ ಬರ್ತಕ್ಕಂಥದ್ದು. ಆ ಕಬ್ಬಿಣದ ಜೊತೆಗೆ ರಂಜಕ ರಾಸಾಯನಿಕ ಸಂಯೋಜನೆಯನ್ನ ಹೊಂದಿ ಕಬ್ಬಿಣದ ಫಾಸ್ಫೇಟ್ ಆಗುತ್ತೆ. ಕಬ್ಬಿಣದ ಫಾಸ್ಫೇಟ್ ನೀರಲ್ಲಿ ಕರಗೋದಿಲ್ಲ, ಅದು ಫಿಕ್ಸ್ ಆಗಿ ಹೋಗುತ್ತೆ. ಹಾಗಾಗಿ ನಾವು ಮಣ್ಣಲ್ಲಿರ್ತಕ್ಕಂಥ ಹುಳಿ ಅಂಶದಲ್ಲಿ ಕರಗ್ತಕ್ಕಂಥ ಗೊಬ್ಬರ ಆಗಿರ್ತಕ್ಕಂಥದ್ದು ರಾಕ್ ಫಾಸ್ಫೇಟ್. ರಾಕ್ ಫಾಸ್ಫೇಟ್ ನಿಧಾನವಾಗಿ ಹುಳಿ ಅಂಶದೊಂದಿಗೆ ಈ ರಾಸಾಯನಿಕ ಕ್ರಿಯೆಯನ್ನ ಹೊಂದಿ ಅದರಲ್ಲಿ ಇರ್ತಕ್ಕಂಥ ರಂಜಕವನ್ನ ಕೊಡುತ್ತೆ. ಅದ್ರ ಜೊತೆಗೆ ರಾಕ್ ಫಾಸ್ಫೇಟ್ ಅಲ್ಲಿ ಇನ್ನೊಂದು ಕ್ಯಾಲ್ಸಿಯಂ ಅಂಶ ಇದೆ, ಕ್ಯಾಲ್ಸಿಯಂ ಪೋಷಕಾಂಶ. ಈ ಕ್ಯಾಲ್ಸಿಯಂ ಪೋಷಕಾಂಶವು ಸಹ ನಮ್ಮ ಮಣ್ಣಲ್ಲಿ ಇಲ್ಲ. ಹಾಗಾಗಿ ನಮ್ಮ ಹುಳಿ ಮಣ್ಣಿನಲ್ಲಿ ರಾಕ್ ಫಾಸ್ಫೇಟ್ ಅನ್ನ ಬಳಸಲಿಕ್ಕೆ ಶಿಫಾರಸು ಮಾಡ್ತೇವೆ. ಇನ್ನ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್ ಇವನ್ನ 3 ಕಂತುಗಳಲ್ಲಿ ಕೊಡ್ಲಿಕ್ಕೆ, ಕಂತುಗಳಲ್ಲಿ ಕೊಡ್ಲಿಕ್ಕೆ ನಾವು ಶಿಫಾರಸು ಮಾಡಿದ್ದೇವೆ. ಈಗ ವಿವಿಧ ಹಂತ, ಬೆಳೆಯ ವಿವಿಧ ಹಂತ, ಮೊದಲು ಮೊಳಕೆ ಬಂದು ಬೆಳಿತಕ್ಕಂಥದ್ದು, ಅಲ್ಲಿದ್ದ ಏನು 20ರಿಂದ 25 ದಿನ 30 ದಿನ ಏನಿದೆ ಆ ಸಮಯಕ್ಕೆ ಹೆಚ್ಚು ತೆಂಡೆಗಳನ್ನು ಹೊಡಿತಕ್ಕಂಥ ಸಮಯ. ಹೆಚ್ಚು ತೆಂಡೆಗಳನ್ನು ಹೊಡಿತಕ್ಕಂಥ ಸಮಯದಲ್ಲಿ ಹೆಚ್ಚು ಪೋಷಕಾಂಶ ಬೇಕು. ಅದರಲ್ಲೂ ಪ್ರಮುಖವಾಗಿ ಏನು ಮುಖ್ಯ ಪೋಷಕಾಂಶಗಳು ಆಗಿರ್ತಕ್ಕಂಥ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು. ಹಾಗಾಗಿ ನಾವು ನಾಟಿ ಮಾಡ್ತಕ್ಕಂಥ ಸಮಯದಲ್ಲಿ ನಾವು 1 ಕಂತನ್ನ ಕೊಡ್ಬೇಕು. ಎರಡನೇ ಕಂತಲ್ಲಿ ನಾವು ಕೊಡ್ತಕ್ಕಂಥ ಹೆಚ್ಚು ಹಿಳ್ಳೆಗಳು ಬರ್ತಕ್ಕಂಥ ಸಮಯ ಇದೆಯಲ್ಲ, ಆ ಸಮಯದಲ್ಲೂ ಸಹ ಹೆಚ್ಚು ಈ ಮುಖ್ಯ ಪೋಷಕಾಂಶಗಳು ಬೇಕು. ಹಾಗಾಗಿ ಅದು ಮೊದಲನೇ ಮೇಲ್ಗೊಬ್ಬರ. ಎರಡನೇ ಮೇಲ್ಗೊಬ್ಬರ 50ರಿಂದ 60 ದಿನ, ಅಂದ್ರೆ ಇದು ತೆನೆ ಬರ್ಲಿಕ್ಕೆ ಅಂದ್ರೆ ಹೂ ಬರ್ಲಿಕ್ಕೆ 1 ವಾರದಿಂದ 10 ದಿನ ಮೊದಲು ಆಗ್ತದೆ. ಆ ಸಮಯದಲ್ಲೂ ಸಹ ಸಸ್ಯ ಹೆಚ್ಚು ಪೋಷಕಾಂಶವನ್ನ ಹೀರ್ಕೊಳ್ತೇವೆ. ಮುಖ್ಯ ಪೋಷಕಾಂಶವು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥದ್ದು. ಆ ಸಮಯಕ್ಕೆ ಅನುಗುಣವಾಗಿ ನಾವು ಸಸ್ಯ ಪೋಷಕಾಂಶವನ್ನ ಒದಗಿಸ್ತಕ್ಕಂಥ ಆ ಸಮಯದಲ್ಲೂ ಸಹ ನಾವು ಕೊಡ್ಬೇಕಾಗುತ್ತೆ. ಒಟ್ಟು 3 ಹಂತಗಳಲ್ಲಿ ಕೊಡ್ಬೇಕು. ಇಲ್ಲಿ ನಿಮ್ಗೆ ಪ್ರಮುಖವಾಗಿ ಪೊಟ್ಯಾಶ್ ಇದೆಯಲ್ಲ, ಪೊಟ್ಯಾಶ್ ಈ ನಮ್ಮ ಮಣ್ಣಲ್ಲಿ ಇಲ್ಲ. ಈಗಾಗಲೇ ನಾನು 1000ಕ್ಕಿಂತ ಹೆಚ್ಚು ಪೊಟ್ಯಾಶ್ ಈ ಮಣ್ಣುಗಳನ್ನ ಪರೀಕ್ಷೆ ಮಾಡಿದ್ದೇನೆ. ಅದರಲ್ಲಿ ಕಂಡು ಬಂದಿರತಕ್ಕಂಥದ್ದು ಪೊಟ್ಯಾಶ್ ಕೊರತೆ ಎಲ್ಲ ಸುಮಾರು 90% ಮಣ್ಣುಗಳಲ್ಲಿ ಪೊಟ್ಯಾಶ್ ಕೊರತೆ ಇದೆ. ಈ ಕೊರತೆ ಇರೋದ್ರಿಂದ ಈ ಗಿಡಗಳು ಸಸ್ಯಗಳು ಏನಾಗ್ತದೆ ಅಂದ್ರೆ ರೋಗ ನಿರೋಧಕ ಶಕ್ತಿ ಇರ್ಬೋದು, ಕೀಟಗಳು ಬಾಧೆ ಬಂದಾಗ ತಡ್ಕೊಳ್ತಕ್ಕಂಥ ಶಕ್ತಿ ಇರ್ಬೋದು, ಅದನ್ನ ಕಳ್ಕೊಳ್ಳುತ್ತೆ. ನಾವು ಮಕ್ಕಳಿಗೆ ಚುಚ್ಚುಮದ್ದನ್ನ ಯಾವಾಗ ಹಾಕಿಸ್ತೇವೆ ಅಂದ್ರೆ ಹುಟ್ಟಿದ ತಕ್ಷಣ ಹಾಕಿಸ್ತೇವೆ, ವಿವಿಧ ಹಂತಗಳಲ್ಲಿ ಚುಚ್ಚುಮದ್ದನ್ನ ಹಾಕಿಸ್ತೇವೆ. ಅದೇ ರೀತಿ ಸಸ್ಯಗಳಿಗೆ ನಿರೋಧಕ ಶಕ್ತಿ ಹೆಚ್ಚಾಗಿ ಬರಬೇಕು ಅಂದ್ರೆ ಪೊಟ್ಯಾಶ್ ಬೇಕು. ಪೊಟ್ಯಾಶ್ ಸಸ್ಯಗಳಲ್ಲಿ ಇರ್ತಕ್ಕಂಥ 64ಕ್ಕಿಂತ ಹೆಚ್ಚಿನ ಕಿಣ್ವಗಳ ಆಕ್ಟಿವಿಟಿಗೆ
ಅವುಗಳು ಕೆಲಸ ಮಾಡ್ಲಿಕ್ಕೆ ಒಂದು ಪೂರಕವಾಗಿರ್ತಕ್ಕಂಥದ್ದು. ಪೊಟ್ಯಾಶ್ ಅಂಶ ಸರಿಯಾಗಿ ಇದ್ರೆ ಆ ಕಿಣ್ವಗಳು ಸರಿ ಕೆಲಸ ಮಾಡೋದ್ರಿಂದ ಆ ಸಸ್ಯಗಳ ಒಳಗಡೆ ನಿರೋಧಕ ಶಕ್ತಿ, ಹೆಚ್ಚಿನ ಬೆಳವಣಿಗೆ ಶಕ್ತಿ ಬರುತ್ತೆ. ಹಾಗಾಗಿ ನಾವು ಪೊಟ್ಯಾಶ್ ಅನ್ನ ಒಂದು ಪೋಷಕಾಂಶ, ಮುಖ್ಯ ಪೋಷಕಾಂಶ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥದ್ದು, ಅದನ್ನ ನಾವು ಕೊಡ್ಬೇಕು. ಹಾಗಾಗಿ ಪ್ರಾರಂಭದಲ್ಲಿನೇ ಕೊಟ್ರೆ ಆ ಸಸ್ಯಗಳು ದೃಢವಾಗಿ ಬೆಳಿತವೆ, ಹೆಚ್ಚಿನ ಸ್ಟ್ರೆಂತ್ ಅಲ್ಲಿ ಬರ್ತವೆ, ಮುಂದಿನ ಬೆಳವಣಿಗೆಗೂ ಸಹ ಅನುಕೂಲ ಆಗುತ್ತೆ. ಇದು ಇಲ್ಲಿಯವರೆಗೆ ಒಂದ್ ಸ್ವಲ್ಪ ರೈತರಲ್ಲಿ ಒಂದ್ ಸ್ವಲ್ಪ ಹಾಕ್ತಾ ಇರ್ಲಿಲ್ಲ. ಅದು 25ರಿಂದ 30 ದಿವಸ ಅಥವಾ ತೆಂಡೆ ಬರ್ತಕ್ಕಂಥ ಅಂದ್ರೆ ಹೂ ಬರ್ತಕ್ಕಂಥ ಸ್ವಲ್ಪ ಮೊದಲು ಹಾಕ್ತಾ ಇದ್ರು. ಆದ್ರೆ ಪ್ರಾರಂಭದಿಂದ ಕೊಡೋದ್ರಿಂದ ಇದು ತುಂಬಾ ಅನುಕೂಲ ಆಗುತ್ತೆ, ಮತ್ತೆ ನಿರೋಧಕ ಶಕ್ತಿಯು ಸಹ ಬರುತ್ತೆ. ಇನ್ನೊಂದು, ಭತ್ತದ ಸಸಿಗಳು ಏನಿದಾವೆ ಅದು ಏನೋ ಪೊಟ್ಯಾಶ್ ಕೊರತೆ ಆದಲ್ಲಿ ಅದು ಮುರಿದು ಬೀಳುತ್ತೆ. ಈಗ ಮುರಿದು ಬೀಳ್ತಕ್ಕಂಥದ್ದು, ತೆನೆ ಮುರಿದು ಬೀಳ್ತಕ್ಕಂಥದ್ದು, ಬ್ಲಾಸ್ಟ್ ಡಿಸೀಸ್ ಏನು ಬೆಂಕಿ ರೋಗ ಅಂತ ಹೇಳ್ತೇವೆ, ಬೆಂಕಿ ರೋಗವನ್ನ ತಡೆಗಟ್ಟತಕ್ಕಂಥ ಶಕ್ತಿಯೂ ಸಹ ಸಿಗ್ತಕ್ಕಂಥದ್ದು ಈ ಪೊಟ್ಯಾಶ್ ಗೊಬ್ಬರವನ್ನ, ಪೊಟ್ಯಾಶ್ ಪೋಷಕಾಂಶವನ್ನ ನಾವು ಕೊಟ್ಟಾಗ ಬೆಂಕಿ ರೋಗವನ್ನು ತಡ್ಕೊಳ್ತಕ್ಕಂಥ ಶಕ್ತಿಯು ಸಹ ಬೆಳೆಗೆ ಬರುತ್ತೆ. ಹಾಗಾಗಿ ನಾವು ಸಮಗ್ರ ಪೋಷಕಾಂಶವನ್ನ ವಿವಿಧ ಹಂತಗಳಲ್ಲಿ ಯಾವ ಸಮಯಕ್ಕೆ ಬೇಕೋ ಆ ಸಮಯಕ್ಕೆ ಪೋಷಕಾಂಶಗಳನ್ನ ನಾವು ಒದಗಿಸ್ತಕ್ಕಂಥದ್ದು. ಅದರಲ್ಲೂ ಪೊಟ್ಯಾಶ್ ನಮ್ಮ ಈ ಕರಾವಳಿ ಭಾಗಕ್ಕೆ ಇದು ಪ್ರಮುಖವಾಗಿದೆ. ಇನ್ನೊಂದು, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಉಪಯೋಗಿಸ್ತಕ್ಕಂಥ ಕಾಂಪ್ಲೆಕ್ಸ್ ಗೊಬ್ಬರಗಳಿಂದ ನಮ್ಮ ಉಳಿ ಮಣ್ಣು ಆಗಿದ್ರು ಸಹ ನಮ್ಮ ಏನು ಗದ್ದೆಗಳಲ್ಲಿ ರಂಜಕದ ಪ್ರಮಾಣ ತುಂಬಾ ಇದೆ. ರಂಜಕ 1 ಹೆಕ್ಟೇರ್ ಪ್ರದೇಶಕ್ಕೆ 10 ರಿಂದ 24 kg ಅಷ್ಟು ಇದ್ರೆ ಸಾಕು. ಆದ್ರೆ ರಂಜಕದ ಪ್ರಮಾಣ ಆವರೇಜ್ ಆಗಿ 60 kg ಹೆಚ್ಚಾಗಿದೆ, ಅಂದ್ರೆ 2.5 ಪಟ್ಟಿಗಿಂತ ಹೆಚ್ಚಾಗಿದೆ. ಇನ್ನು ಕೆಲವು ಗದ್ದೆಗಳಲ್ಲಿ 100 kg 150 kg ಸಹ ಇದೆ. ಇಲ್ಲಿ ಏನಾಗ್ತದೆ ಅಂದ್ರೆ ಮಣ್ಣಲ್ಲಿ ಸಾಮಾನ್ಯವಾಗಿ ಸಾರ್ವಜನಿಕ ಸಮಾನವಾಗಿ ಇದೆ, ನೀವು ಕೊಡ್ತಕ್ಕಂಥ ಗೊಬ್ಬರ ಇರ್ಬೋದು, ಮಣ್ಣಲ್ಲಿ ಇರ್ತಕ್ಕಂಥದ್ದು ಇರುವುದು ಸಮಾನವಾಗಿದೆ. ಇನ್ನ ಪೊಟ್ಯಾಶ್ ಕೊರತೆ ಇದೆ, ಒಂದು ಕೊಡದೇ ಇರ್ತಕ್ಕಂಥದ್ದು ಅಥವಾ ಕೊಟ್ಟರು ಸಹ ಸರಿಯಾದ ಸಮಯದಲ್ಲಿ ಕೊಡದೇ ಇರ್ತಕ್ಕಂಥದ್ದು. ಪೊಟ್ಯಾಶ್ ಪ್ರಮಾಣ ಕಡಿಮೆ ಇದೆ. ಇನ್ನ ಮಣ್ಣಲ್ಲಿ ರಂಜಕ ಜಾಸ್ತಿ ಆದಾಗ ರಂಜಕ ಜಾಸ್ತಿಯಾಗಿ ಪೊಟ್ಯಾಶ್ ಕಡಿಮೆ ಆದ್ರೆ ನೀವು ನೋಡ್ತಕ್ಕಂಥ ಭತ್ತದ ಬೆಳೆ ಏನಿದೆ ಇದು ಕಡು ಹಸಿರು ಬಣ್ಣದಿಂದ ಕಾಣುತ್ತೆ. ಇದು ಚೆನ್ನಾಗಿ ಅನ್ಸುತ್ತೆ, ಆದ್ರೆ ನೆಕ್ಸ್ಟ್ ಸ್ಟೇಜ್ಗೆ ಬಂದ ನಂತರ ಅದು ಬೇಗ ಮುರಿದು ಬೀಳುತ್ತೆ. ಯಾವಾಗ ಪೊಟ್ಯಾಶ್ ಕೊರತೆ ಇರುತ್ತೆ, ರಂಜಕ ಮಣ್ಣಲ್ಲಿ ಹೆಚ್ಚಾಗಿರುತ್ತೆ, ನಿಮ್ಮ ಬೆಳೆ ಇನ್ನು 15ರಿಂದ 20 ದಿವಸ ಅಥವಾ 1 ತಿಂಗಳು ಮೊದಲೇ ಕಟಾವಿಗೆ ಬರುತ್ತೆ. ಅಂದ್ರೆ ಅದರಲ್ಲಿ ಜೊಳ್ಳು ಪ್ರಮಾಣ ಹೆಚ್ಚಾಗುತ್ತೆ. ಈ ಜೊಳ್ಳನ್ನ ಅವಾಯ್ಡ್ ಮಾಡ್ಬೇಕು, ಕಾಳು ದೃಢವಾಗಿ ತುಂಬಬೇಕು, ಹೆಚ್ಚಿನ ಇಳುವರಿ ಬೇಕು ಅಂದ್ರೆ ಪೊಟ್ಯಾಶ್ ಪೋಷಕಾಂಶದ ಒಂದು ಮ್ಯಾನೇಜ್ಮೆಂಟ್ ಏನಿದೆ ಇದು ತುಂಬಾ ಮುಖ್ಯವಾಗಿದೆ. ಇದನ್ನ ಸರಿಯಾಗಿ ಮ್ಯಾನೇಜ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಈಗ ನಾವು ಗದ್ದೆಗಳಲ್ಲಿ ಕರಾವಳಿಯಲ್ಲಿ ಸುಡುಮಣ್ಣು ಹಾಕ್ತೇವೆ, ಅದು ಎಷ್ಟು ಸುಡುಮಣ್ಣು? ಈಗ ಗದ್ದೆಯಲ್ಲಿ ಸುಡುವುದರಿಂದ ಕೆಲವು ಗದ್ದೆಯಲ್ಲಿರುವ ಪೋಷಕಾಂಶ ನಷ್ಟ ಆಗ್ತದೆ ಎಂಬ ಒಂದು ಮಾಹಿತಿ ಸಹ ಇರ್ತದೆ ಕೆಲವು ಸಲ. ಈಗ ನಾನು ವೈಜ್ಞಾನಿಕವಾಗಿ ಹೇಳ್ತೇನೆ, ಸುಡು ಮಣ್ಣು ನೀವು ಮಾಡ್ತಕ್ಕಂತ ಇದ್ರಲ್ಲಿ ಏನ್ ಮಾಡ್ತೀರಿ, ಮೇಲ್ಮಣ್ಣು ಇರ್ತಕ್ಕಂಥನ್ನೆಲ್ಲ ಒಂದ್ ಕಡೆ ಹಾಕೊಳ್ತೀರಿ. ನಿಮ್ಮಲ್ಲಿ ಇರ್ತಕ್ಕಂಥ ತರಗೆಲೆ ಇರ್ಬೋದು ಅಥವಾ ಯಾವುದೇ ಒಂದು ಸಾವಯವ ಕಟ್ಟಿಗೆಗಳು ಇರ್ಬೋದು, ಎಲ್ಲ 1 by 1 ಲೇಯರ್ ಅಲ್ಲಿ ಹಾಕೊಳ್ತೀರಿ ಅಲ್ವಾ? ಹೌದು. ಅನಂತರ ಅದಕ್ಕೆ ಬೆಂಕಿ ಇಡ್ತೀರಿ. ಬೆಂಕಿ ಇಟ್ಟಾಗ ಅದು 1 ವಾರ 15 ದಿವಸದ ತನಕ ಇದು ಉರಿಯುತ್ತೆ, ಚೆನ್ನಾಗಿ ಸುಡುತ್ತೆ. ಸುಟ್ಟಾದ್ಮೇಲೆ ಆ ಮಣ್ಣು ಏನಿದೆ ಅದನ್ನ ನೀವು ಗದ್ದೆಯಲ್ಲೇ ಎಲ್ಲಾ ಕಡೆಗೂ ಹಾಕೊಳ್ತೀರಿ, ಹೌದಲ್ವಾ? ಹೌದು, ಇದು ಒಂದು ರೀತಿ. ಇನ್ನೊಂದು ಸಾರಿ ನಾವು ಅಲ್ಲಲ್ಲಿ ಆಗ್ತಾ ಇದ್ದೇವಲ್ಲ, ಈಗ ಕರಾವಳಿಯಲ್ಲಿ ಒಂದು ಗದ್ದೆಯಲ್ಲಿ ಒಂದು 25 ಕಡೆಯಲ್ಲಿ ಆಗ್ತೇವೆ ಅಂತ ಹೇಳಿಸುವ. ಅಲ್ಲಲ್ಲಿ ತರಗೆಲೆ ಹಾಕಿ ಬೆಂಕಿ ಕೊಟ್ಟು ತರಗೆಲೆ ಹಾಕಿ ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಿ ಮತ್ತೆ ಬೆಂಕಿ ಹಚ್ಚುವ. ಹೌದು, ನಾನು ಇದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ, ನೀವು ಸುಟ್ಟ ಮಣ್ಣಿನ ಜೊತೆಗೆ ನೀವು ಹಾಕಿದಂತಹ ಸಾವಯವ ಅಂಶಗಳು ಏನಿದೆ ಅದರಲ್ಲಿ ಇರ್ತಕ್ಕಂಥ ಖನಿಜಾಂಶಗಳು ಸುಟ್ಟು ಬೂದಿ ಆಗ್ತದೆ. ಆ ಬೂದಿಯಲ್ಲಿ ಇರ್ತಕ್ಕಂಥ ಖನಿಜಗಳು ನಿಮ್ಮ ಬೆಳೆಗೆ ಸಿಗುತ್ತೆ. ಇದರ ಜೊತೆಗೆ ನೀವು ಮಣ್ಣನ್ನು ಸಹ ಅದರಲ್ಲಿ ಲೇಯರ್ ಬೈ ಲೇಯರ್ ಹಾಕಿದ್ದೆ ಆದಲ್ಲಿ ಮಣ್ಣಿನಲ್ಲಿ ಇರ್ತಕ್ಕಂಥ ಹ್ಯೂಮಸ್ ಅಂಶ, ಅಂದ್ರೆ ಸಾವಯವ ಗೊಬ್ಬರ ಹಾಕಿ ಆದ್ಮೇಲೆ ಲಾಸ್ಟ್ಗೆ ಕೊನೆಯ ಹಂತದಲ್ಲಿ ಉಳಿತಕ್ಕಂಥದ್ದು ಹ್ಯೂಮಸ್. ಅದ್ರ ಜೊತೆಗೆ ಹ್ಯೂಮಸ್ ಉಳಿಯುತ್ತೆ, ಮತ್ತೆ ಅದರಲ್ಲಿ ಇರ್ತಕ್ಕಂಥ ಸಾವಯವ ಗೊಬ್ಬರದಲ್ಲಿ ಸಾವಯವ ವಸ್ತುಗಳಲ್ಲಿ ಇರ್ತಕ್ಕಂಥ ಖನಿಜಾಂಶಗಳು ಮಣ್ಣಿಗೆ ಸೇರುತ್ತೆ. ಇದು ಇನ್ನ ಉಳಿದಂಥದ್ದು ಎಲ್ಲದು ಗಾಳಿಗೆ ಹೋಗುತ್ತೆ. ಇದು ಹೇಗೆ ಅಂದ್ರೆ, ನೀವು 100 kg ಅಷ್ಟು ಸಾವಯವ ಗೊಬ್ಬರವನ್ನ ಮಣ್ಣಿಗೆ ಸೇರಿಸಿದಾಗ ಅದರಲ್ಲಿ ಹ್ಯೂಮಸ್ ಅಂಶ ಒಂದು 30ರಿಂದ 33% ಹ್ಯೂಮಸ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನು ಉಳಿದಂತ ಅಂಶ ಏನಿದೆ ಅದು ಗಾಳಿಗೆ ಕಾರ್ಬನ್ ಡೈಆಕ್ಸೈಡ್ ಮುಖಾಂತರ ಹೋಗುತ್ತೆ. ಇನ್ನು ಉಳಿದಂತ ಖನಿಜಗಳು. ಇನ್ನು ಹ್ಯೂಮಸ್ ಇದೆಯಲ್ಲ, ಹ್ಯೂಮಸ್ ನಿಮ್ಮ ಮಣ್ಣಿಗೆ
ನಿಮ್ಮ ಮಣ್ಣಿಗೆ ಒಂದು ಶಕ್ತಿಯನ್ನು ಕೊಡ್ತದೆ. ರಾಸಾಯನಿಕವಾಗಿ ಏನಾದ್ರೂ ಬದಲಾವಣೆ ಆದ್ರೆ ನೀವು ಹಾಕಿದಂತ ಗೊಬ್ಬರ ಇರ್ಬೋದು ಅಥವಾ ಯಾವುದೇ ಒಂದು ಕೆಮಿಕಲ್ ಇರ್ಬೋದು, ಅದ್ರ ಎಫೆಕ್ಟ್ ಯಾವುದೇ ಬೆಳೆ ಮೇಲೆ ಆಗದಾಗೆ ತಡ್ಕೊಳ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥದ್ದು ಹ್ಯೂಮಸ್. ಜೊತೆಗೆ ನೀರನ್ನ ಹಿಡಿದು ಇಟ್ಕೊಳ್ತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಹ್ಯೂಮಸ್. ಜೊತೆಗೆ ನೀವು ಹಾಕಿದಂತ ರಾಸಾಯನಿಕ ಗೊಬ್ಬರ ಇರ್ಬೋದು, ಸಾವಯವ ಗೊಬ್ಬರ ಇರ್ಬೋದು, ಅದರಿಂದ ರಿಲೀಸ್ ಆಗಿ ಬಂದಂತ ಏನು ಸಸ್ಯ ಪೋಷಕಾಂಶ ಏನಿದೆ ಅದನ್ನು ಸಹ ಹಿಡಿದು ಇಟ್ಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಹ್ಯೂಮಸ್. ಹಾಗಾಗಿ ಹ್ಯೂಮಸ್ ತುಂಬಾ ಕೆಲಸ ಮಾಡುತ್ತೆ. ಜೊತೆಗೆ ಮಣ್ಣಿನ ಕಠಿಣ ರಚನೆಯನ್ನು ಸಹ ಇಂಪ್ರೂವ್ ಮಾಡಿ ಮಣ್ಣಲ್ಲಿರ್ತಕ್ಕಂಥ ನೀರಿನ ಚಲನೆ ಇರ್ಬೋದು, ನೀರ್ನ ಹಿಡಿದುಕೊಳ್ಳೋದು, ಪೋಷಕಾಂಶ ಹಿಡಿದು ಇಟ್ಕೊಳ್ತಕ್ಕಂಥದ್ದು ಎಲ್ಲದನ್ನೂ ಸರಿ ಮಾಡುತ್ತೆ. ನೀವು ಸುಡುಮಣ್ಣು ಮಾಡುವಾಗ ಏನು ನೀವು ಅಲ್ಲಲ್ಲಿ ಹಾಕ್ಬಿಟ್ಟು ಸುಡ್ತೀರಲ್ಲ, ಸುಟ್ಟಾಗ ಆ ವ್ಯೂಮಸ್ ಅಂಶವು ಸಹ ಸುಟ್ಟು ಬೂದಿಯಾಗಿ ಹೋಗುತ್ತೆ. ಅದರಲ್ಲಿ ವ್ಯೂಮಸ್ ಅಲ್ಲಿ ಏನು ಇರಲ್ಲ, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಅದು ಕಾರ್ಬನ್ ಡೈಆಕ್ಸೈಡ್ ಆಗಿ ಅಟ್ಮಾಸ್ಫಿಯರ್ಗೆ ಹೋಗುತ್ತೆ. ನಿಮ್ಮ ಮಣ್ಣಲ್ಲಿರ್ತಕ್ಕಂಥ ಈ ಅಂಶವನ್ನ ಹಾಳು ಮಾಡ್ಕೋಬೇಡಿ, ಯಾಕಂದ್ರೆ ನಿಮ್ಮ ಮಣ್ಣಿಗೆ ಶಕ್ತಿ ಕೊಡ್ತಕ್ಕಂಥದ್ದು. ನಿಮ್ಮಲ್ಲಿ ಏನಾದ್ರು ಸಾವಯವ ಅಂಶ ಹೆಚ್ಚಾಗಿದೆ ಅಂದ್ರೆ ಅದನ್ನ ಸಾವಯವ ಗೊಬ್ಬರ ಮಾಡ್ಕೊಳ್ಳಿ. ಸಾವಯವ ಗೊಬ್ಬರ ಮಾಡ್ಕೊಂಡು ನಿಮ್ಮ ಗದ್ದೆಗೆ, ತೋಟಗಳಿಗೆ ಬಳಸ್ಕೊಳ್ಳಿ. ಆದ್ರೆ ಸುಡುಮಣ್ಣು ಮಾಡೋದ್ರಿಂದ ಈ ವ್ಯೂಮಸ್ ಅನ್ನ ಕಳ್ಕೊಳ್ತೇವೆ. ಅದು ಸುಡುಮಣ್ಣು ಮಾಡಿದ್ರೆ 1 ವರ್ಷದ ಉಪಯೋಗ, ಆದ್ರೆ ನೀವು ವ್ಯೂಮಸ್ ಮಾಡಿದಂಥದ್ದು 500ರಿಂದ 1000 ವರ್ಷಗಳ ತನಕ ನಿಮ್ಮ ಮಣ್ಣಲ್ಲಿ ಹಾಗೆ ಇರುತ್ತೆ, ಅದು ಹಾಳಾಗೋದಿಲ್ಲ. ಅದು ಒಂದು ಸ್ಟೆಬಿಲೈಸ್ಡ್ ಆಗಿ ಇರ್ತಕ್ಕಂಥ ಸಾವಯವ ಅಂಶ. ಹಾಗಾಗಿ ನಿಮ್ಮ ಮಣ್ಣಲ್ಲಿ ವ್ಯೂಮಸ್ ಅಂಶವನ್ನ ಕಾಪಾಡ್ಕೊಂಡು, ನಾವು ಸಾವಯವ ಗೊಬ್ಬರವನ್ನ ಹಾಕಿ ಅಂತ ಹೇಳ್ತಕ್ಕಂಥದ್ದು ಮಣ್ಣಿನ ಆರೋಗ್ಯವನ್ನ ಕಾಪಾಡ್ಕೊಳ್ಲಿಕ್ಕೆ. ಇನ್ನ ಸಾವಯವ ಗೊಬ್ಬರದಲ್ಲಿ ಇರ್ತಕ್ಕಂಥ ಸಸ್ಯ ಪೋಷಕಾಂಶಗಳಿಗೆ ಬಂದ್ರೆ ಸಾರ್ವಜನಿಕ ಇರ್ತಕ್ಕಂಥ 1ರಿಂದ 1.5% ಶೇಕಡ. ಇನ್ನ ರಂಜಕ ಬಂದ್ರೆ 400ರಿಂದ 500 ಗ್ರಾಮ್ ಅಷ್ಟೇನೆ. ಇನ್ನ ಪೊಟ್ಯಾಶ್ ಬಂದ್ರೆ 1ರಿಂದ 1.5%. ಇನ್ನ ಉಳಿದಂತ ಪೋಷಕಾಂಶಗಳು ಏನಿದೆ ಅವು ಗ್ರಾಮ್ಗಳಲ್ಲಿ ಅಷ್ಟೇ ಇರ್ತಕ್ಕಂಥದ್ದು, ತುಂಬಾ ಕಡಿಮೆ ಇರ್ತಕ್ಕಂಥದ್ದು. ಇನ್ನೊಂದು, ನಾವು ಹಾಕಿದಂತ ಸಾವಯವ ಗೊಬ್ಬರದಲ್ಲಿ ಇರ್ತಕ್ಕಂಥ ಈ ಪೋಷಕಾಂಶಗಳು ಮೊದಲನೇ ಬೆಳೆಗೆ ಸಿಗ್ತಕ್ಕಂಥದ್ದು 20ರಿಂದ 30% ಶೇಕಡವಾರು, 20ರಿಂದ 30%. ಉದಾಹರಣೆಗೆ ಸಾರ್ವಜನಿಕ 1ರಿಂದ 1.5 kg ಇದ್ರೆ 1.5 kg ಅಂತ ಬೇಟೆ ಮೇಲ್ನ ಹಂತವನ್ನ ನಾವು ತಗೊಂಡ್ರು ಸಹ ಅದರಲ್ಲಿ 30%, 300 ಪ್ಲಸ್ 100, 150, 400 ಗ್ರಾಮ್ 100 kg ಅಷ್ಟು ಸಾವಯವ ಗೊಬ್ಬರ ಹಾಕಿದಾಗ ಮೊದಲನೇ ಬೆಳೆಗೆ ಅದರಿಂದ ದೊರೆತಕ್ಕಂತಹದ್ದು 400ರಿಂದ 450 ಗ್ರಾಮ್ ಅಷ್ಟೇನೆ. ಅದು ನಿಧಾನವಾಗಿ ದೊರೆತಕ್ಕಂಥದ್ದು. ಹಾಗಾಗಿ ನಾವು ರಸಗೊಬ್ಬರಗಳನ್ನ ಬೆಳವಣಿಗೆ ಹಂತಕ್ಕೆ ಬೆಳೆಗೆ ಬೇಕಾಗಿರ್ತಕ್ಕಂಥ ಪ್ರಮಾಣವನ್ನ ಹಾಕಿ ಅಂತ ಹೇಳ್ತೇವೆ. ಇನ್ನ ಸಾವಯವ ಗೊಬ್ಬರ ಹಾಕ್ಲೇಬೇಕು. ಸಾವಯವ ಗೊಬ್ಬರ ಹಾಕದಂಗೆ ನಾವು ಯಾವುದೇ ಒಂದು ಬೆಳೆನ ಬೆಳಿಲಿಕ್ಕೆ ಆಗೋದಿಲ್ಲ. ಮಣ್ಣಿನ ಆರೋಗ್ಯವನ್ನ ನಿರಂತರವಾಗಿ ಕಾಪಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಹಾಗಾಗಿ ಸಾವಯವ ಗೊಬ್ಬರವನ್ನ ಬಳಸ್ಕೋಬೇಕು. ಹಾಗಾಗಿ ಸುಡುಮಣ್ಣನ್ನ ನಾವು ವೈಜ್ಞಾನಿಕವಾಗಿ ರೆಕಮೆಂಡ್ ಮಾಡೋದಿಲ್ಲ, ಇಲ್ಲಿದ್ದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ. ಆದ್ರೆ ಇರ್ತಕ್ಕಂಥದ್ದು ಇದನ್ನ ಮನೆಗಡೆ ನೀವು ಸರಿಯಾಗಿ ಮಾಡ್ಕೊಂಡಿದ್ದೆ ಅದನ್ನು ನೀವು ಮಣ್ಣಿನ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದ್ರ ಜೊತೆಗೆ ಹೆಚ್ಚಿನ ಇಳುವರಿಯನ್ನು ಸಹ ತಗೊಳ್ಳಿಕ್ಕೆ ಆಗ್ತದೆ. ಮತ್ತೆ ಪ್ರಶ್ನೆ ಕೇಳಿ. ತುಂಬಾ ಉಪಯುಕ್ತವಾದ ಮಾಹಿತಿ ಸರ್, ಥ್ಯಾಂಕ್ ಯು. ಧನ್ಯವಾದಗಳು. ಈ ಚಾಟ್ ಬಾಕ್ಸ್ ಅಲ್ಲಿ ವಿಶ್ವಾಸ್ ಅವರು PH ಟೆಸ್ಟಿಂಗ್ ಮಷಿನ್ ಆನ್ಲೈನ್ ಅಲ್ಲಿ ಸಿಗ್ತಕ್ಕಂಥ PH ಟೆಸ್ಟಿಂಗ್ ಮಷಿನ್ ನಾವು ಬಳಕೆ ಮಾಡಬಹುದಾ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಸ್ವಲ್ಪ ಗಟ್ಟಿಯಾಗಿ ಹೇಳಿ. PH ಟೆಸ್ಟಿಂಗ್ ಮಷಿನ್ ಸರ್, ಆನ್ಲೈನ್ ಅಲ್ಲಿ ಸಿಗ್ತಕ್ಕಂಥ PH ಟೆಸ್ಟಿಂಗ್ ಮಷಿನ್ ಅದನ್ನ ಬಳಕೆ ಮಾಡಬಹುದು. ನೀವು PH ಟೆಸ್ಟಿಂಗ್ ಮೆಷಿನ್ ಏನಿದೆ ಅದನ್ನ ಬಳಕೆ ಮಾಡಬಹುದು, ಸರಿ. ಆದ್ರೆ ಅದು ಎಕ್ಸಾಕ್ಟ್ ಆಗಿ ಏನು ಇರೋದಿಲ್ಲ. ನಾವು ಲ್ಯಾಬೊರೇಟರಿಯಲ್ಲಿ ಏನಿದೆ, ಲ್ಯಾಬೊರೇಟರಿಯಲ್ಲಿ ನಾವು ಪ್ರತಿ ಸಾರಿ ನಾವು ಮಣ್ಣಿನ ರಸಸಾರವನ್ನ ಮಾಡುವಾಗ ಆ ಇನ್ಸ್ಟ್ರೂಮೆಂಟ್ ಏನಿದೆ ಅದನ್ನ ಕ್ಯಾಲಿಬ್ರೇಟ್ ಮಾಡ್ತೇವೆ. ಅದು ಸರಿಯಾಗಿ ವರ್ಕ್ ಮಾಡ್ತಾ ಇದೆಯೋ ಇಲ್ಲೋ ಅಂತಕ್ಕಂಥನ್ನ ಕ್ಯಾಲಿಬ್ರೇಟ್ ಮಾಡಿ ಅದರಲ್ಲಿ ಕರೆಕ್ಟ್ ಆಗಿ ನೋಡ್ತೇವೆ. ನಾವು ಲ್ಯಾಬೊರೇಟರಿನಲ್ಲಿ ಮಾಡಿದಂಥದ್ದು ಕರೆಕ್ಟ್ ಆಗಿರುತ್ತೆ. ಅಥವಾ ನಾವು ಫೀಲ್ಡಿಗೆ ಹೋದಾಗ ಪೆನ್ ಟೈಪ್ ಅಲ್ಲಿ ನಾವು ಇಮಿಡಿಯೇಟ್ ಆಗಿ ಏನಾದ್ರು ಇದೆಯೋ ಅಂತ ನೋಡ್ಲಿಕ್ಕೆ, ಆರ್ಬಿಟ್ರಿ ಆಗಿ ನೋಡ್ಲಿಕ್ಕೆ ನಾವು ಪೆನ್ ಟೈಪ್ ಏನು ಕೈಯಲ್ಲಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಅದರಲ್ಲಿ ಟೆಸ್ಟ್ ಮಾಡ್ತೇವೆ. ಮಾಡಬಹುದು. ಆದ್ರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಬೇಕು ಅಂದ್ರೆ ನೀವು ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಮಾಡಿಸ್ಕೊಳ್ತಕ್ಕಂಥದ್ದು ಮಣ್ಣಿನ ರಸಸಾರವನ್ನ ಮತ್ತೆ ಮಣ್ಣಿನ ಇರ್ತಕ್ಕಂಥ ಲವಣಾಂಶವನ್ನ ನೋಡ್ಲಿಕ್ಕೆ ನೀವು ಇದರಲ್ಲೇ ಮಾಡಿಸ್ಕೋಬೇಕು. ಅಲ್ಲಿ ನೀವು ಅದನ್ನು ಬಳಸ್ಬೋದು, ತೊಂದರೆ ಇಲ್ಲ. ಮತ್ತೆ ಪ್ರಶ್ನೆಗಳಿದ್ರೆ ಕೇಳಿ. ಧನ್ಯವಾದ ಸರ್. ಹಲೋ, ರೈತರು ಇನ್ನೇನು ಪ್ರಶ್ನೆಗಳಿಲ್ಲ ಅಂದ್ರೆ ಈ ಒಂದು ಕಾರ್ಯಕ್ರಮವನ್ನ ನಾವು ಇಲ್ಲಿಗೆ ಅಂತಿಮಗೊಳಿಸ್ತೀವಿ.
ತಕ್ಷಣಕ್ಕೆ ಕೆಲವು ಮಾಹಿತಿ ಬೇಕಿದ್ರೆ ಸರ್ ಯಾರನ್ನು ಸಂಪರ್ಕಿಸಬಹುದು ದೂರವಾಣಿ ಮೂಲಕ ಆದ್ರೆ? ಯಾರದಾರು ನಂಬರ್ ಶೇರ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಮಲ್ಲಿಕಾರ್ಜುನ್ ಚಾಟ್ ಬಾಕ್ಸ್ ಅಲ್ಲಿ ನಾನು ಟೈಪ್ ಮಾಡ್ತೀನಿ ನೋಡಿ. ಓಕೆ ಸರಿ ಸರ್. ಇನ್ನೊಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದು, ಅಡಿಕೆ ಬೆಳೆಯಲ್ಲಿ ಅಲ್ಲಿ ಇರ್ತಕ್ಕಂಥ ಕೆಲವು ಮಣ್ಣಿನಲ್ಲಿ ಇರ್ತಕ್ಕಂಥ ಲಘು ಪೋಷಕಾಂಶಗಳು ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳ ಬಗ್ಗೆ ನಾನು ಸಂಶೋಧನೆಯನ್ನ ಕೈಗೊಂಡಿದ್ದೇನೆ. ನಿಮ್ಮ ಭಾಗದಲ್ಲಿ ನಿಮ್ಮ ತೋಟಗಳಲ್ಲಿ ಇರ್ತಕ್ಕಂಥ ಅಡಿಕೆ ತೋಟದಲ್ಲಿ ಇರ್ತಕ್ಕಂಥ ಮಣ್ಣನ್ನ ತೆಗೆದು ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಅಂದ್ರೆ ಮಂಗಳೂರು ಇದರಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಕಡೆ ಕೊಟ್ಟರೆ ನಾವು ಅವುಗಳನ್ನ ತೆಗೆದುಕೊಂಡು ನನ್ನ ಸಂಶೋಧನೆಗೆ ಬಳಸ್ಕೊಳ್ತೇನೆ. ಜೊತೆಗೆ ಅವುಗಳನ್ನ ಅನಾಲಿಸಿಸ್ ಆದ್ಮೇಲೆ ನೀವು ಅದರಲ್ಲಿ ವಾಟ್ಸಪ್ ನಂಬರು ಕೊಟ್ಟಿದ್ದೆ, ಆದಲ್ಲಿ ನಿಮ್ಮ ವಾಟ್ಸಪ್ ನಂಬರ್ಗೆ ಏನೆಲ್ಲ ಗೊಬ್ಬರಗಳನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಒಂದೊಂದು ಮರಕ್ಕೆ ಶಿಫಾರಸು ಮಾಡ್ಬೋದು ಅಂತಕ್ಕಂಥದ್ದು ಸಹ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡ್ತೇನೆ. ನೀವು ನಿಮ್ಮ ಅಡ್ರೆಸ್ಸು, ನಿಮ್ಮ ಮೊಬೈಲ್ ನಂಬರು, ಇನ್ನೊಂದು ನಿಮ್ಮಲ್ಲಿ ಎಲ್ಲರಲ್ಲೂ ಆಂಡ್ರಾಯ್ಡ್ ಮೊಬೈಲ್ ಇರೋದ್ರಿಂದ ನೀವು ಯಾವ ತೋಟದಲ್ಲಿ ತೆಗಿತಾ ಇದ್ದೀರಿ ಅಲ್ಲಿನ GPS ನಂಬರ್ನು ಸಹ ಹಾಕಿ ಕೊಟ್ರೆ ಮುಂದೆ ನನಗೆ ಅದನ್ನ ಮ್ಯಾಪಿಂಗ್ ಮಾಡ್ಲಿಕ್ಕೆ ಫರ್ಟಿಲಿಟಿ ಸ್ಟೇಟಸ್ ಇರ್ಬೋದು, ಅಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಸಮಸ್ಯೆಗಳನ್ನ ಒಂದು ಮ್ಯಾಪಿಂಗ್ ಮಾಡ್ಕೊಂಡ್ಬಿಟ್ಟು ಅಂತಿಮವಾಗಿ ಸಮಗ್ರವಾಗಿ ಒಂದು ಏರಿಯಾದಲ್ಲಿ ಏನೆಲ್ಲ ಒಂದು ಶಿಫಾರಸು ಮಾಡ್ಬೋದು ಅಂತಕ್ಕಂಥದ್ನ ಮಾಡ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಿಮ್ಮ ಅಡಿಕೆ ತೋಟದಲ್ಲಿನ ಮಣ್ಣುಗಳನ್ನ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರಿಗೆ ಕಳಿಸ್ಕೊಡಿ ಅಂತ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ. ನೀವಲ್ದೇನೆ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಹೇಳಿ ಅಲ್ಲಿಗೆ ಕಳಿಸ್ಕೊಟ್ರೆ ನಾನು ಅದನ್ನ ಅನಾಲಿಸಿಸ್ ಮಾಡಿ ನಿಮ್ಗೆ ಶಿಫಾರಸು ಮಾಡ್ಕೊಡ್ತೇನೆ. ಜೊತೆಗೆ ನನ್ನ ಸಂಶೋಧನೆಗೂ ಸಹ ಉಪಯೋಗಿಸ್ಕೊಳ್ತೇನೆ. ಈ ಸಂಶೋಧನೆಯ ಫಲ ನಮ್ಮ ಕರಾವಳಿ ಭಾಗಕ್ಕೆ ಅನುಕೂಲ ಆಗುತ್ತೆ ಅಂತ ನಿಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದಗಳು. ಸರ್, ಈ ಸಾಯಿಲ್ ಟೆಸ್ಟಿಂಗಿಗೆ ಚಾರ್ಜಸ್ ಏನಾದ್ರೂ ಇದೆಯಾ ಅಥವಾ? ಇಲ್ಲ, ಚಾರ್ಜಸ್ ಇಲ್ಲ. ಇದು ನಾನು ಸಂಶೋಧನೆಗಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಒಂದು ಚಾರ್ಜಸ್ ಇಲ್ಲ. ನೀವು ಮಂಗಳೂರು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ತಂದು ಕೊಟ್ರೆ ನಾನು ಅಲ್ಲಿಂದ ನಾನು ಕಲೆಕ್ಟ್ ಮಾಡ್ಕೊಂಡು ನನ್ನ ಅನಾಲಿಸಿಸ್ ಕಂಟಿನ್ಯೂ ಮಾಡ್ತೇನೆ. ಓಕೆ. ಅಂಡ್ ಒನ್ ಮೋರ್ ಸರ್, ಇದು ಅಗ್ರಿಕಲ್ಚರ್ ಅಲ್ಲ, ಮೀಟಿಂಗ್ ಅಲ್ಲಿ ಇದು ವೆಬ್ ಇದು ಗೂಗಲ್ ಮೀಟ್ ಅಲ್ಲಿ ರೆಸ್ಟ್ರಿಕ್ಷನ್ ಇದೆ ಅನ್ಸುತ್ತೆ. ನನಗೆ ಜಾಯ್ನ್ ಆಗೋಕ್ಕೆ ತುಂಬಾ ಕಷ್ಟ ಆಯ್ತು. ಆಮೇಲೆ ಫೋನ್ ಮಾಡಿ ಆಮೇಲೆ ಯಾರು ಅಪ್ರೂವ್ ಮಾಡಿದ್ರು. ಆಪ್ಷನ್ಸ್ ಏನಾದ್ರೂ ಇದ್ರೆ ಪ್ರಾಬಬ್ಲಿ ಅದನ್ನು ಓಪನ್ ಎಲ್ರಿಗೂ ಜಾಯ್ನ್ ಆಗುವಾಗೆ ಫ್ರೀ ಆಗಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಅದನ್ನ ಮಂಗಳೂರು ಓಪನ್ ಇದೆ. ಅದೇನಂದ್ರೆ ಅಡ್ಮಿಟ್ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ, ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್. ಓಪನ್ ಇದೆ, ಆಗ್ಬೋದು. ಕೇವಲ ಇವತ್ತು 40 ಜನ ರೈತರು ಭಾಗಿಯಾಗಿದ್ರು. ಸುಮಾರು 100 ರೈತರವರೆಗೂ ಲಿಮಿಟ್ ಇದೆ. ವೈಟಿಂಗ್ ಫಾರ್ ಅಪ್ರೂವಲ್ ಅಂತ ಹೇಳಿ ಮೆಸೇಜ್ ಬರ್ತಾ ಇತ್ತು. ಅಂದ್ರೆ ಇಲ್ಲಿ ಸ್ವಲ್ಪ ಅಪ್ರೂವ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಮ್ದು ಒಂದು ನೆಟ್ವರ್ಕ್, ಅದೇ ಸಿಸ್ಟಮ್ ಅನ್ನ ನಾವು ಉಪಯೋಗ ಮಾಡ್ತಾ ಇದ್ವಿ. ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇದ್ದದಕ್ಕೆ ಮುಂದಿನ ಸರಿಯಾದ ಸಮಯಕ್ಕಾದ್ರೆ ಮುಂದಿನ ದಿನಗಳಲ್ಲಿ ನಾವು ಈ ರೀತಿ ಆಗಬೇಕು. ಶೂರ್ ಸರ್, ಥ್ಯಾಂಕ್ ಯು. ಯಾರಾದ್ರೂ ರೈತರು ಮುಂದೆ ಸಂಪರ್ಕ ಮಾಡಬೇಕಾದ್ರೆ ನನ್ನ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ಟೈಪ್ ಮಾಡಿದ್ದೀನಿ ಚಾಟ್ ಬಾಕ್ಸ್ ಅಲ್ಲಿ, ನೀವು ತಗೋಬಹುದು. ಮುಂದೆ ಏನಾದರೂ ಪ್ರಶ್ನೆಗಳಿದ್ರೆ, ಒಂದು ಮಣ್ಣಿನ ಫಲವತ್ತತೆ ಮತ್ತು ಮಣ್ಣು ಪರೀಕ್ಷೆ ಅಥವಾ ರಸಗೊಬ್ಬರಗಳ ಬಳಕೆ ಬಗ್ಗೆ ಏನಾದರೂ ಒಂದು ಪ್ರಶ್ನೆಗಳಿದ್ರೆ ನೀವು ಫೋನ್ ಮಾಡಿ ಸರ್. ಸಮಸ್ಯೆ ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಮಾಹಿತಿನ ಕೊಟ್ಟಿದ್ದೀರಿ. ಅಂದ್ರೆ ನಾವು ಇವಾಗ ಏನು ರಸಗೊಬ್ಬರಗಳನ್ನ ಬಳಕೆ ಮಾಡೋದ್ರಿಂದಾಗಿ ಒಂದಷ್ಟು ತೊಂದರೆಗಳು ಆಗ್ತಾ ಇದೆ ಅಂತ ನಾವು ಇವಾಗ ಕೇಳ್ಪಡ್ತಾ ಇದ್ದೀವಿ. ನಾವೇನು ರಾಸಾಯನಿಕಗಳ ಬಳಕೆ ಮಾಡೋದ್ರಿಂದಾಗಿ ಅದಕ್ಕೆ ಕಾರಣ ಪ್ರತಿಯೊಬ್ಬ ರೈತರಿಗೆ ಪಾಪ ಅವರ ಮಣ್ಣಿಗೆ ಯಾವ ರೀತಿಯ ರಸಗೊಬ್ಬರಗಳು ಬೇಕಾಗುತ್ತೆ ಅನ್ನೋ ಅರಿವು ಇಲ್ಲದೆ ಅವ್ರ ಪಾಪ ಅದನ್ನ ಬಳಕೆಯ ಪ್ರಮಾಣನ ಹೆಚ್ಚು ಕಮ್ಮಿ ಮಾಡಿರೋದ್ರಿಂದ ಇಂತಹ ತೊಂದರೆಗಳು ಆಗ್ತಾ ಇರುತ್ತೆ ಅಂತ ನನಗೆ ಒಂದು ಅನುಭವಕ್ಕೆ ಬಂತು, ನಾನು ಈ ಸೆಷನ್ ಅಟೆಂಡ್ ಮಾಡಿದ್ರಿಂದಾಗಿ. ಸೊ ಆದಷ್ಟು ನಾವು ಆಯಾ ಜಿಲ್ಲೆಯ ಅಥವಾ ಆಯಾ ಕ್ಷೇತ್ರದ ರೈತರು ಅವರ ಮಣ್ಣಿನ
ಏನು ಆ ಮಣ್ಣಿನ ಪರೀಕ್ಷೆ ಮಾಡಿಸಿದ ನಂತರ ಅಲ್ಲಿ ಯಾವ ಅವರು ಫರ್ಟಿಲೈಸರ್ಸ್ ನ ಅಥವಾ ಯಾವ ನಾವು ರಸಗೊಬ್ಬರಗಳನ್ನ ಬಳಕೆ ಮಾಡಬೇಕು ಅಂತ ಅವ್ರು ತಿಳ್ಕೊಂಡ್ರೆ ತುಂಬಾನೇ ಉಪಯುಕ್ತ ಆಗುತ್ತೆ ಅಂತ ನನ್ನ ಒಂದು ಅನುಭವಕ್ಕೆ ಬಂದ ವಿಚಾರ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್. ಸರ್ ಶಿಶನ್ 100% ಕರೆಕ್ಟ್. ಸೊ ಇದ್ರ ಬಗ್ಗೆ ನೀವು ರೈತರಿಗೆ ಒಂದಷ್ಟು ಮಾಹಿತಿ ಇನ್ನೂ ಕೊಟ್ರೆ ಚೆನ್ನಾಗಿರುತ್ತೆ ಸರ್. ಅಂದ್ರೆ ಯಾವುದೇ ಒಂದು ಈಗ ನಾವು ಮಾಹಿತಿಯನ್ನ ನಿರಂತರವಾಗಿ ಕೊಡ್ತಲೇ ಇದ್ದೇವೆ. ಆದ್ರೆ ನಾವು ಎಷ್ಟು ಮಾಹಿತಿಯನ್ನ ಕೊಟ್ಟರು ಸಹ ನಮ್ಮಲ್ಲಿ ಮಣ್ಣು ಪರೀಕ್ಷೆಗೆ ತರ್ತಾ ಇಲ್ಲ ರೈತರು. ಇದು ಇರ್ತಕ್ಕಂಥ ಸಮಸ್ಯೆ. ಇಲ್ಲ ಸರ್, ಈ ಇನ್ಫಾರ್ಮೇಶನ್ ಆದಷ್ಟು ನಮ್ಮಿಂದ ಆದಷ್ಟು ನಾವು ಸ್ಪ್ರೆಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಯಾಕೆ ಹೇಳಿದ್ರೆ ತುಂಬಾ ರೈತರು ಹೇಳಿದಾಗ ಹೇಳ್ತಾ ಇದ್ರು, ಇಲ್ಲ ಮಣ್ಣು ಪರೀಕ್ಷೆಗೆ ಅವ್ರು ಚಾರ್ಜ್ ಮಾಡ್ತಾರೆ, ಇದು ಬೆಂಗಳೂರು GKVKಗೆ ನಾವು ಕಳಿಸ್ಬೇಕಾಗತ್ತೆ, ಹಾಗೆ ಹೇಳ್ತಾ ಇದ್ರು ರೈತರೆಲ್ಲ. ಇಲ್ಲ, ಬೆಂಗಳೂರು GKVKಗೆ ಕಳಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಪ್ರತಿ ಜಿಲ್ಲೆಗೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ. ಅದರ ಜೊತೆಗೆ ನಮ್ಮ ಕೃಷಿ ಇಲಾಖೆಯಿಂದ ಮಣ್ಣು ಪರೀಕ್ಷಾ ಲ್ಯಾಬೊರೇಟರಿ, ಸುಸಜ್ಜಿತವಾಗಿರ್ತಕ್ಕಂಥ ಲ್ಯಾಬೊರೇಟರಿ ಸಹ ಇದೆ. ಪ್ರತಿ ಜಿಲ್ಲೆಯಲ್ಲಿಯೂ ಸಹ ಒಂದು ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ಒಂದು ಕೃಷಿ ಇಲಾಖೆಯಿಂದ ಇರ್ತಕ್ಕಂಥ ಒಂದು ಮಣ್ಣು ಪರೀಕ್ಷಾ ಕೇಂದ್ರ ಇದೆ. ಇದರಲ್ಲಿ ಕೃಷಿ ಇಲಾಖೆಯಿಂದ ಮಾಡ್ತಕ್ಕಂಥದ್ದು ಎಲ್ಲ ಫ್ರೀಯಾಗಿ ಮಾಡಿಕೊಡ್ತಾರೆ. ಆದ್ರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಲ್ಲಿ ಇರ್ತಕ್ಕಂಥ ಕೆಲವು ₹100 ಇರ್ಬೋದು, ₹150 ಇರಬಹುದು, ಒಂದು ಶುಲ್ಕ ಸಹ ಇದೆ ಬೇರೆ ಬೇರೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ. ಮೇಂಟೆನೆನ್ಸ್ ಚಾರ್ಜ್ಗೆ ಅದು ಏನು ನೀವು ₹100 ಅಥವಾ ₹150 ಚಾರ್ಜ್ ಮಾಡ್ತೀವಿ. ಅದು ಏನು ಹೆಚ್ಚೇನಲ್ಲ ಅದು. ಯಾಕಂದ್ರೆ ಒಂದು ಮಣ್ಣು ಪರೀಕ್ಷೆನ ಸರಿಯಾಗಿ ನಾವು ಟೆಸ್ಟ್ ಮಾಡ್ಲಿಕ್ಕೆ ಅಂದ್ರೆ ₹500ಗಿಂತ ಹೆಚ್ಚು ಖರ್ಚು ಬರುತ್ತೆ. ಆದ್ರೆ ಇದು ಸುಮ್ಮನೆ ಮಾಡಿಕೊಟ್ರೆ ಆಗೋದಿಲ್ಲ ಅಂತ ಬಿಟ್ಟು ಬೇಸಿಕ್ ಆಗಿ ಸ್ವಲ್ಪ ಚಾರ್ಜ್ ಅನ್ನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡ್ತಾ ಇದ್ದಾರೆ. ಇನ್ನ ಕೃಷಿ ಇಲಾಖೆಯಲ್ಲಿ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾರೆ. ಸರ್, ಆಗ ಹೇಳಿದೆ ನಮ್ಮ ತೆಂಗಿನ ಮರದಿಂದ ಸರಿ ಆಗ ಕೇಳಿಸ್ತಿರ್ಲಿಲ್ಲ. ನಮ್ಮ ತೆಂಗಿನ ಮರದಿಂದ ಎಳತ್ತು ಕಾಯಿಗಳು ಮತ್ತೆ ಪುಟ್ಟು ಆದದ್ದು ಸಹ ತುಂಬಾ ಪುಟ್ಟು ಕಾಯಿಗಳಾಗ್ತದೆ. ಅದು ಸರಿಯಾಗಿ ಮಾಹಿತಿ ಕೇಳಿಸ್ತಾ ಇರ್ಲಿಲ್ಲ. ಆಗ ಸ್ವಲ್ಪ ಪುನಃ ಹೇಳ್ತೀರಾ ಸರ್? ಆಯ್ತು. ನಿಮ್ಮ ತೆಂಗಿನ ಮರಗಳು ಎಷ್ಟು ಇದಾವೆ? ಒಂದು ತೆಂಗಿನ ಮರದಿಂದ ಇನ್ನೊಂದು ತೆಂಗಿನ ಮರಕ್ಕೆ ಅಂತರ ಎಷ್ಟಿದೆ? ನೀವು ನಿಮ್ಮ ತೆಂಗಿನ ಮರಕ್ಕೆ ಕೊಡ್ತಾ ಇರ್ತಕ್ಕಂತ ಸಾವಯವ ಗೊಬ್ಬರ ಇರ್ಬೋದು, ರಾಸಾಯನಿಕ ಗೊಬ್ಬರ ಇರ್ಬೋದು, ಯಾವ್ಯಾವ ಗೊಬ್ಬರಗಳನ್ನ ಕೊಡ್ತಾ ಇದ್ರಿ, ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡ್ತಾ ಇದ್ರಿ, ಮತ್ತೆ ಯಾವಾಗ ಕೊಡ್ತಾ ಇದ್ರಿ ಅಂತ ಹೇಳಿ ಅಮ್ಮ. ನಾವು ವರ್ಷಕ್ಕೊಮ್ಮೆ ಇದು ನಮ್ಮ ಹಟ್ಟಿ ಸಗಣಿ ಮತ್ತೆ ಸುಫಲ ಹಾಕ್ತೇವೆ ಅದಕ್ಕೆ. ಮತ್ತೆ ಸ್ವಲ್ಪ ಬೂದಿಯನ್ನು ಹಾಕ್ತಾ ಇದ್ದೇವೆ. ಮತ್ತೆ ಹಸಿ ಇದು ಗಿಡದ ಗೆಲ್ಲುಗಳನ್ನೆಲ್ಲ ಮತ್ತೆ ಅದರದ್ದೇ ಮಡಲುಗಳನ್ನು ಎಲ್ಲ ಹಾಕ್ತೇವೆ ನಾವು ವರ್ಷಕ್ಕೊಮ್ಮೆ. ಹಾ, ಈಗ ನೀವು ಮರದಿಂದ ಮರಕ್ಕೆ ಅಂತರ ಎಷ್ಟಿದೆ? ಒಂದು 20 ಫೀಟ್ ಇರ್ಬೋದು. ಹೌದಲ್ವಾ? ಈಗ ಅಂತರ ಇದೆಯಲ್ಲ, ಮರದಿಂದ ಮರಕ್ಕೆ ಅಂತರ ಇರ್ತಕ್ಕಂಥದ್ದು ನಮ್ಮ ಕರಾವಳಿ ಪ್ರದೇಶದಲ್ಲಿ ಇರ್ಬೋದು ಅಥವಾ ಎಲ್ಲಿಯೇ ಇರ್ಬೋದು, ಮರದಿಂದ ಮರಕ್ಕೆ ಇರ್ಬೇಕಾಗಿರ್ತಕ್ಕಂಥ ಕನಿಷ್ಠ 25ರಿಂದ 30 ಅಡಿಗಳು ಅಂತರ ಇರಬೇಕು. 30 ಅಡಿಗಳು ಅಂತರ ಇದ್ರೆ ನಿಮ್ಮ ಮರಕ್ಕೆ ಎಲ್ಲಾ ಕಡೆಯಿಂದಲೂ ಸಹ ಬೆಳಕು, ಸೂರ್ಯನ ಬೆಳಕು ಕರೆಕ್ಟ್ ಆಗಿ ಬೀಳ್ಬೇಕು. ಜೊತೆಗೆ ಕೆಳಗಡೆ ಇರ್ತಕ್ಕಂಥ ಬೇರು ಇದೆಯಲ್ಲ, ಬೇರು ಸಹ ಅದರ ಎಲ್ಲಾ ದಿಕ್ಕಿನಲ್ಲಿಯೂ ಸಹ ವಿಶಾಲವಾಗಿ ಹರಡಿ ಬೆಳೆಯುತ್ತೆ. ಇಲ್ಲಿ ಒಂದು ಮರದ ಬೇರುಗಳು ಇನ್ನೊಂದು ಮರದ ಬೇರುಗಳ ಜೊತೆ ಸೇರಬಾರ್ದು ಪ್ರಮುಖವಾಗಿ. ಅದೇ ರೀತಿ ನಿಮ್ಮ ಮರದ ತಲೆಗೆ ಎಲ್ಲಾ ಕಡೆಯಿಂದಲೂ ಸೂರ್ಯನ ಬೆಳಕು ಬೀಳ್ತಾ ಇರಬೇಕು. ಈಗ 20 ಅಡಿ ಅಂದ್ರೆ ಒಂದು ಮರಕ್ಕೂ ಇನ್ನೊಂದು ಮರಕ್ಕೂ ತುಂಬಾ ಹತ್ರ ಆಯ್ತು. ಅಲ್ಲಿ ನೆರಳು, ಒಂದು ಮರದ್ದು ಇನ್ನೊಂದು ಮರಕ್ಕೆ ನೆರಳಾಗ್ತದೆ. ಇದು ಒಂದು. ಮತ್ತೆ ನೀವು ಕೊಟ್ಟಿರ್ತಕ್ಕಂಥ ಗೊಬ್ಬರಗಳಲ್ಲಿ ಸಾರ್ವಜನಿಕ, ರಂಜಕ ಮತ್ತೆ ಪೊಟ್ಯಾಶ್ ಅಂಶಗಳು ಕಡಿಮೆ ಇದೆ. ನೀವು ಪೊಟ್ಯಾಶ್ ಅಂಶವನ್ನ ಕೊಟ್ಟಿಲ್ಲ. ನೀವು ಹೇಳ್ತಾ ಇರ್ತಕ್ಕಂಥ ಗೊಬ್ಬರಗಳ ಇದರಲ್ಲಿ ಪೊಟ್ಯಾಶ್ ಕೊರತೆ ಆದಾಗ ಏನಾಗ್ತದೆ ಅಂದ್ರೆ ಆ ಕಾಯಿಗಳ ಸೈಜ್ ಇದೆಯಲ್ಲ, ಅದು ತುಂಬಾ ಕಡಿಮೆ ಆಗ್ತದೆ. ಮತ್ತೆ ಕಾಯಿ ಆದಂತಹದ್ದು ಆ ಗೊನೆಯನ್ನು ಇರ್ತಕ್ಕಂಥ ಕಡ್ಡಿ ಏನಿದೆಯಲ್ಲ, ಆ ಕಡ್ಡಿಗೆ ಅಷ್ಟು ಸ್ಟ್ರೆಂತ್ ಇರೋದಿಲ್ಲ ಹಿಡ್ಕೊಳ್ತಕ್ಕಂಥದ್ದು. ಯಾಕಂದ್ರೆ ಒಂದು ಸ್ಟ್ರೆಂತ್ ಬೇಕು ಅಂತಕ್ಕಂಥದ್ದು ನಾನು ಈಗಾಗಲೇ ಹಿಂದೆ ನಾನು ಹೇಳುವಾಗ ಹೇಳಿದೀನಿ. ಆ ಸ್ಟ್ರೆಂತ್ ಇಲ್ಲದೆ ಇದ್ದಾಗ ಅದು ತುಂಬಾ ಬ್ರಿಟ್ಲ್ ಆಗುತ್ತೆ, ಮೃದುವಾಗುತ್ತೆ.
ಆ ಕಾಯಿ ಭಾರವನ್ನು ತಡೆಲಿಕ್ಕಾಗದೆ ಆ ಕಾಯಿ ಉದುರಿ ಹೋಗುತ್ತೆ. ಹಾಗಾಗಿ ನೀವು ಗೊಬ್ಬರಗಳ ಮ್ಯಾನೇಜ್ಮೆಂಟ್ ಅನ್ನ ಸರಿಯಾಗಿ ಮಾಡ್ಕೋಬೇಕಾಗುತ್ತೆ. ಪ್ರತಿ ಮರಕ್ಕೆ ನೀವು ಹಾಕ್ತಕ್ಕಂಥದ್ದು ಮಳೆಗಾಲಕ್ಕೆ ಮೊದಲು ಅಂದ್ರೆ ಮೇ ಜೂನ್ ತಿಂಗಳಲ್ಲಿ ಸಾರ್ವಜನಿಕ ಯೂರಿಯಾ ರೂಪದಲ್ಲಿ 750 ಗ್ರಾಮನ್ನ ಹಾಕ್ಬೇಕು. ರಂಜಕ ರಾಕ್ ಫಾಸ್ಫೇಟ್ ಅನ್ನ 1 kg ಹಾಕ್ಬೇಕು. ಇನ್ನ ಪೊಟ್ಯಾಶ್ ಗೊಬ್ಬರವನ್ನ 1/4 kg ಮಳೆಗಾಲಕ್ಕೆ ಮೊದಲು ಹಾಕ್ತಕ್ಕಂಥದ್ದು. ಮಳೆಗಾಲದ ಅಂತ್ಯ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಒಂದು ಮರಕ್ಕೆ ಹಾಕ್ತಕ್ಕಂಥದ್ದು ಯೂರಿಯಾ 1 kg ರಾಕ್ ಫಾಸ್ಫೇಟ್ ಅದು 750 ಗ್ರಾಮ್ನಷ್ಟು. ಇನ್ನ ಪೊಟ್ಯಾಶ್ 2 kg ಹಾಕ್ಬೇಕು. ಇದು ಬುಡದಿಂದ 3 ಅಡಿ ಬಿಟ್ಟು ಇದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನೀವು ರಾಸಾಯನಿಕ ಗೊಬ್ಬರವನ್ನ ಕೊಡುವುದಕ್ಕಿಂತ ಮೊದಲು ಸುಣ್ಣವನ್ನ 1 kg ಬುಡದಿಂದ 6 ರಿಂದ 7 ಅಡಿ ಅಂತರದಲ್ಲಿ ಸುತ್ತಲೂ ಹಾಕಿ ಮಣ್ಣಿಗೆ ಮಿಶ್ರಣ ಮಾಡಬೇಕು. ಇದು ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮಣ್ಣಿನ ರಾಸಾಯನಿಕ ಗುಣವನ್ನ ಸರಿಯಾಗಿ ಇಟ್ಕೋಬೇಕಾಗಿರೋದ್ರಿಂದ ನೀವು ಸುಣ್ಣವನ್ನ ಮಣ್ಣಿಗೆ ಸೇರಿಸ್ಬೇಕು. ಸುಣ್ಣವನ್ನ ಹಾಕಿ 15 ರಿಂದ 20 ದಿನಗಳ ನಂತರ ನಾನು ಹೇಳಿದೆ ಆ ಗೊಬ್ಬರಗಳನ್ನ ನೀವು ಮಣ್ಣಿಗೆ ಬುಡದಿಂದ 3 ಅಡಿ ಬಿಟ್ಟು 6-7 ಅಡಿ ಅಂತರದವರೆಗೆ ಸುತ್ತಲೂ ಹಾಕಿ ಮಣ್ಣಿಗೆ ಮಿಶ್ರಣ ಮಾಡಿ. ಎಫೆಕ್ಟಿವ್ ಆಗಿ ಉಪಯೋಗಕ್ಕೆ ಬರುತ್ತೆ. ನಿಮ್ಗೆ ಕಾಯಿ ಬರ್ತಕ್ಕಂಥದ್ದು ಸಹ ಸರಿಯಾಗಿ ಬರುತ್ತೆ. ಆದ್ರೆ ಮರ ಒಂದಕ್ಕೆ ಒಂದು ಅಂತರ ಹತ್ತಿರ ಇರೋದ್ರಿಂದ ನಿಮ್ಗೆ ಇಳುವರಿಯಲ್ಲಿ ಸ್ವಲ್ಪ ದೂರ ಇರತಕ್ಕಂಥ ಮರಗಳಿಗೆ ಹೋಲಿಸಿದ್ರೆ ಕಾಯಿಗಳ ಇಳುವರಿಯಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ. ಇದನ್ನ ನೀವು ಮೇಲ್ ಮಾಡ್ಕೊಂಡಿದ್ದ ಜಾಗದಲ್ಲಿ ನೀವು ಒಳ್ಳೆಯ ಕಾಯಿಗಳನ್ನ ತಗೊಳ್ಲಿಕ್ಕೆ ಆಗ್ತದೆ. ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದ. ಮತ್ತೆ ಪ್ರಶ್ನೆಗಳಿದ್ರೆ ಕೇಳಿ, ಇದ್ರೆ ಮಲ್ಲಿಕಾರ್ಜುನ್ ಅವರು ಮುಂದುವರಿಸ್ತಾರೆ. ಈಗಾಗಲೇ ಸಮಯ ಆಗ್ತಾ ಬಂತು. ಇನ್ನು ರೈತರಲ್ಲಿ ಯಾವುದೇ ಪ್ರಶ್ನೆಗಳಿಲ್ಲ ಅಂದ್ರೆ ಈ ಒಂದು ಕಾರ್ಯಾಗಾರವನ್ನ ಸಮಾಪ್ತಿ ಮಾಡುವ. ಕೊನೆಯದಾಗಿ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಈ ಕಾರ್ಯಾಗಾರದ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನು ಆಡಿದಂಥ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರಾದಂಥ ಡಾಕ್ಟರ್ ಟಿ.ಜೆ. ರಮೇಶ್ ಅವರಿಗೆ ನನ್ನ ಪರವಾಗಿ ಮತ್ತು ಇಲ್ಲಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದಂಥ ಎಲ್ಲ ರೈತರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿ ರೈತರ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ವಿವರವಾಗಿ ಉತ್ತರಿಸಿದ ಡಾಕ್ಟರ್ ಎಸ್.ಎಂ. ಜಯಪ್ರಕಾಶ್ ಸರ್, ಸಹ ಪ್ರಾಧ್ಯಾಪಕರು, ವಲಯ ಕೃಷಿ ಸಂಶೋಧನಾ ಕೇಂದ್ರ ಬ್ರಹ್ಮಾವರ, ಇವರಿಗೂ ಸಹ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಮತ್ತು ಇಲ್ಲಿ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿದ ಎಲ್ಲ ರೈತರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಅದೇ ರೀತಿ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸತಕ್ಕಂಥ ಮತ್ತು ಈ ಕಾರ್ಯಾಗಾರಕ್ಕೆ ಆಯೋಜಿಸಲು ಅನುವು ಮಾಡಿಕೊಟ್ಟಂತ ಇಫ್ಕೋ ಸಂಸ್ಥೆಯ ಕ್ಷೇತ್ರಾಧಿಕಾರಿ ಶ್ರೀ ಸಂಗಮೇಶ್ ಬಿರಾದಾರ್ ಇವರಿಗೂ ಸಹ ಕೃಷಿ ವಿಜ್ಞಾನ ಕೇಂದ್ರದಿಂದ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇದರೊಂದಿಗೆ ಈ ಒಂದು ಕಾರ್ಯಾಗಾರವನ್ನು ಇಲ್ಲಿಗೆ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. ಮುಂದೆ ನೀವು ಯಾವುದೇ ರೀತಿಯ ಒಂದು ಈ ಒಂದು ಕಾರ್ಯಾಗಾರದ ಬಗ್ಗೆ ಅಥವಾ ಏನಾದರೂ ಪ್ರಶ್ನೆಗಳು ಉಳಿದಿದ್ರೆ ನಮ್ಮ ಫೋನ್ ಮಾಡಿ ಸಹ ಮಾಹಿತಿಯನ್ನು ತಿಳ್ಕೊಬೋದು. ಫೋನ್ ನಂಬರನ್ನು ನಾನು ಈಗಾಗಲೇ ಚಾಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿದ್ದೆ, ನೀವು ನೋಟ್ ಮಾಡ್ಕೋಬೋದು. ಎಲ್ಲರಿಗೂ ವಂದನೆಗಳು, ಶುಭ ದಿನ. ಥ್ಯಾಂಕ್ ಯು ಜಯಪ್ರಕಾಶ್ ಸರ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ ಸರ್. ಥ್ಯಾಂಕ್ ಯು ಸರ್.